ध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्यप्रवर्तिनं श्रीगुरुभ्यो नमः। ಭೃಗು ಋಷಿಗಳು ಸ್ತೋತ್ರ ಮಾಡಿದ ಆ ಪದ್ಯದಲ್ಲಿ ಪರಮಾತ್ಮನಿಗೂ ಮತ್ತು ರುದ್ರದೇವರಿಗೂ ಬ್ರಹ್ಮಾದಿಗಳಿಗೂ ಭೇದ ಇದೆ ಅಂತಕ್ಕಂಥ ವಿಷಯ ನಿರೂಪಿತವಾಗಿದೆ. ಆದ್ದರಿಂದ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಎಂಬತಕ್ಕಂತಹ ಶ್ಲೋಕದಲ್ಲಿ ಭೇದ ಅಂತಂದರೆ ಸ್ವರೂಪ ಭೇದ ಇಲ್ಲ ಅಂತ ಅರ್ಥ ಮಾಡಬಾರದು, ಭೇದ ಶಬ್ದಕ್ಕೆ ಬೇರೆ ಅರ್ಥ ಮಾಡಬೇಕು ಅಂತ ಹೇಳಿದರು. ಇನ್ನು ಭೃಗು ರುದ್ರ ಉಕ್ತಿಹಿ ಅಂತ ಹೇಳಿದ್ರು, ರುದ್ರದೇವರ ಮಾತು. ರುದ್ರದೇವರು ಏನು ಸ್ತೋತ್ರ ಮಾಡಿದ್ದಾರೆ ಅದನ್ನು ಸುರೋತ್ತಮ ತೀರ್ಥರು ಭಾಗವತ ಶ್ಲೋಕವನ್ನು ಉಲ್ಲೇಖ ಮಾಡಿ ಅದಕ್ಕೆ ಅರ್ಥವನ್ನು ಬರೆದಿದ್ದಾರೆ. ತವ ವರದವರಾಂಘ್ರ ವಾಶಿಷಾ ಚಾನಭಿದ್ಯೆ ಹ್ಯಪಿ ಮುನಿಭಿರಸಕ್ತೆ ರಾಜರೇಣಾರ್ಹಣೀಯೇ ಯದಿರಚಿತ ಧಿಯಂ ಮಾಂ ವಿದ್ಧಿ ಲೋಕಾಪವಿದ್ಧಂ ಜಗತಿ ನ ಗಣಯೇಯಂ ತ್ವತ್ಪರಾನುಗ್ರಹೇಣ ಇತಿ ರುದ್ರೋಕ್ತಿ. ರುದ್ರದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತವ ಅಂಘ್ರೌ ಅಂತ, ನಿನ್ನ ಪಾದಗಳು. ಪರಮಾತ್ಮನನ್ನು ವರದ ಅಂತ ಸಂಬೋಧನೆ ಮಾಡಿದ್ದಾರೆ. ವರಪ್ರದನಾದಂತಹ ಪರಮಾತ್ಮ ವರದರಾಜ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾ ಪ್ರತಿಮಾದ್ಯಾದಿ ವರದೇಶ ವರಪ್ರದ. ಅವನು ವರದೇಶರಿಗೂ ವರಪ್ರದ. ವರದವನ್ನು ಕೊಡತಕ್ಕಂಥವ್ರು ಯಾರು? ರುದ್ರಾದಿಗಳು, ಅವರು ವರದೇಶರು, ಅವರಿಗೂ ವರಪ್ರದ. ಅಂತಹ ವರಪ್ರದನಾದಂತಹ ಪರಮಾತ್ಮ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ತವ ಅಂಘ್ರೌ ಅಂತ, ನಿನ್ನ ಪಾದಗಳು. ಪಾದಗಳು ಎಂಥದ್ದದು ಅಂತಂದರೆ ಆಶಿಷ ಅನಭಿದ್ಯೆ. ಯಾವುದಾದರೂ ಲೌಕಿಕವಾಗಿರ್ತಕ್ಕಂಥ ಫಲದ ಅಪೇಕ್ಷೆಯನ್ನಿಟ್ಟುಕೊಂಡು ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಅಭಿದ್ಯ ಅಂದರೆ ಧ್ಯಾನ, ಅನಭಿದ್ಯ ಅಂದರೆ ಆಶಿಷ ಅನಭಿದ್ಯ. ಲೌಕಿಕವಾದಂತಹ ಅಪೇಕ್ಷೆಯನ್ನಿಟ್ಟುಕೊಂಡು ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಅಲೌಕಿಕವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯ, ಮೋಕ್ಷ ಇಂತಹ ಫಲಗಳು ಬೇಕು ಅಂತ ಪರಮಾತ್ಮನ ಪಾದಗಳನ್ನು ಧ್ಯಾನ ಮಾಡಬೇಕು. ಬರೀ ಲೌಕಿಕವಾದ ಕಾಮನೆ ಇಟ್ಟುಕೊಂಡು ಇತರ ದೇವತೆಗಳು ಬೇಗ ಕೊಡ್ತಾರೆ ಅಂಥೇಳಿ ಅವರನ್ನೇ ಸ್ತೋತ್ರ ಮಾಡ್ತಾರೆ, ದೇವರನ್ನು ಸ್ತೋತ್ರ ಮಾಡಲ್ಲ. ಅದರಿಂದ ಆಶಿಷ ಅನಭಿದ್ಯವಾದದ್ದು ನಿನ್ನ ಪಾದ. ಅಷ್ಟೇ ಅಲ್ಲ, ಅಸಕ್ತೈಹಿ ಮುನಿಭಿಹಿ ಆದರೇಣ ಅರ್ಹಣೀಯೇ ಅಂತ. ಯಾರು ಋಷಿಮುನಿಗಳಿದ್ದಾರಲ್ಲ ಅವರೆಲ್ಲ ವಿರಕ್ತರು, ಅಸಕ್ತರು. ಅವರಿಗೆ ಈ ಭೌತಿಕವಾದ ಪದಾರ್ಥಗಳಲ್ಲಿ ಆಸಕ್ತಿ ಇಲ್ಲ. ಅಂತಹ ಮುನಿಗಳಿಂದ ಆದರೇಣ ಅತ್ಯಂತ ಭಕ್ತಿಯಿಂದ ಅದು ಅರ್ಹಣೀಯ, ಅರ್ಹ ಪೂಜಾಯ, ಪೂಜಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಿನ್ನ ಪಾದಗಳು. ಅಂತಹ ನಿನ್ನ ಪಾದದಲ್ಲಿ ಯದಿ ತ್ವತ್ಪರಾನುಗ್ರಹೇಣ, ನಿನ್ನ ಪರಮಾನುಗ್ರಹದಿಂದ, ತ್ವತ್ ಪರ ಅನುಗ್ರಹ, ಪರ ಅಂದರೆ ಪರಮ ಶ್ರೇಷ್ಠ ಉತ್ತಮವಾದ ಅನುಗ್ರಹದಿಂದ ಯದಿ ರಚಿತ ಧಿಯಂ ಮಾಂ ವಿದ್ಧಿ, ನನ್ನನ್ನು ನೀನು ರಚಿತ ಧಿಯಂ, ನಿನ್ನ ಪಾದ ಕಮಲಗಳಲ್ಲೇ ಆಸಕ್ತವಾದ ಬುದ್ಧಿ ಉಳ್ಳವನು ಎಂಬುದಾಗಿ ನೀನು ತಿಳಿದಿದ್ದೀಯ ಅಂತಾದರೆ ಆವಾಗ ಜಗತ್ತಿನ ಗಣಯೇಯಂ ಲೋಕಾಪವಿದ್ಧಂ ಅಂತ, ನಾನು ಈ ಲೋಕದಲ್ಲಿ ಯಾವುದೇ ಅಪವಾದ ಬರಲಿ ಅದನ್ನು ನಾನು ಗಣನೆ ಮಾಡೋದಿಲ್ಲ. ಲೋಕ ಅಪವಿದ್ಧ, ಲೋಕಾಪವಾದ ಅದನ್ನು ನಾನು ಗಣನೆ ಮಾಡುವುದಿಲ್ಲ. ಹೀಗೆ ರುದ್ರದೇವರು ಪರಮಾತ್ಮನನ್ನು ನಿನ್ನ ಪರಮಾನುಗ್ರಹದಿಂದ ನಿನ್ನ ಪಾದಗಳಲ್ಲಿ ನನ್ನ ಬುದ್ಧಿ ಎಂಬತಕ್ಕಂಥದ್ದು ಅದು ಆಸಕ್ತವಾಗಿದೆ ಅಂತಾದರೆ ಅದು ನಿನ್ನ ಅನುಗ್ರಹ ಅಂತಲೇ ಹೇಳ್ತಾರೆ. ಹಾಗಾದರೆ ನಿನ್ನ ಅನುಗ್ರಹ ಅಂತ ರುದ್ರದೇವರು ಸ್ತೋತ್ರ ಮಾಡಿದ್ದಾರೆ. ನನ್ನ ಮನಸ್ಸು ನಿನ್ನನ್ನು ಧ್ಯಾನ ಮಾಡ್ತಾ ಇದೆ ಅಂತ ರುದ್ರದೇವರು ಹೇಳಿದ್ದಾರೆ. ಧ್ಯಾನ ಯಾರು ಕರ್ತೃವಾಗಿದ್ದಾನೋ, ಧ್ಯಾತೃ ಮತ್ತು ಧ್ಯೇಯ, ಅವರಿಗೆ ಭೇದ ಇರಲೇಬೇಕು. ಅಷ್ಟೇ ಅಲ್ಲದೇನೆ ಧ್ಯಾತೃವಿಗಿಂತ ಧ್ಯೇಯನಾದವನು ಉತ್ತಮ.
ರುದ್ರದೇವರು ಧ್ಯಾನ ಮಾಡುವವರು, ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ, ಅವನು ಧ್ಯೇಯ. ಅಂದರೆ ಧ್ಯೇಯನಾದ ಪರಮಾತ್ಮ ಧ್ಯಾತೃವಾದ ರುದ್ರಗಿಂತ ಉತ್ತಮ ಅಂತ ಹೇಳದಂತೆ ಆಯಿತು. ಅದನ್ನು ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನಿನ್ನ ಅನುಗ್ರಹದಿಂದಲೇ ನಿನ್ನನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಅಂತ. ಆದ್ದರಿಂದಲೂ ರುದ್ರದೇವರಿಗೂ ಮತ್ತು ಪರಮಾತ್ಮನಿಗೂ ರುದ್ರದೇವರೇ ಭೇದವನ್ನು ಹೇಳದಂತೆ ಆಯಿತು ಅಂತ ಇದನ್ನು ವ್ಯಾಖ್ಯಾನ ಮಾಡ್ತಾರೆ. ಆಶಿಷ ಹಲಾಶಯ ಅನಭಿದ್ಯೆ ಅಭಿಧ್ಯಾತು ಅಯೋಗ್ಯೇ ಅಶಕ್ಯೇ ಅಸಕ್ತೈ ಅಪಿ ಮುನಿಭಿ ಅಂತ. ಆಶಿಷ ಫಲಾಪೇಕ್ಷೆಯನ್ನು ಇಟ್ಕೊಂಡ್ಬಿಟ್ಟು ಪರಮಾತ್ಮನ ಪಾದಗಳು ಅನಭಿದ್ಯ, ಅಭಿಧ್ಯಾತು ಅಯೋಗ್ಯ ಅಂತ, ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದವುಗಳಲ್ಲ. ನ ಅಸಕ್ತೈ ಅಪಿ ಮುನಿಭಿ, ಆಸಕ್ತಿ ಅಂದರೆ ಆಸಕ್ತಿ ಇಲ್ಲ ಅಂದರೆ ವಿರಕ್ತರಾದವರು ಅಂತಹ ಋಷಿಮುನಿಗಳಿಂದ ತವ ವರದ ವರಾಂಘ್ರೌ ಅಂತ, ವರದ ಅಂತ ಪರಮಾತ್ಮನ ಸಂಬೋಧನೆ ಮಾಡಿ ತವ ವರಾಂಘ್ರೌ, ನಿನ್ನ ಶ್ರೇಷ್ಠವಾದಂತಹ ಪಾದ ಕಮಲಗಳು, ಎರಡು ದ್ವಿವಚನ ಅಲ್ಲ ಸಪ್ತಮಿ ವ್ಯಕ್ತಿ, ಪಾದ ಕಮಲಗಳಲ್ಲಿ ಅಂತ ಅರ್ಥ. ಪಾಪಾಪವಿದ್ಧಂ ಅಂದರೆ ಲೋಕಸ್ನೇಹ ರಹಿತಂ, ಲೋಕಾಪವಿದ್ಧಂ, ಲೋಕ ಅಪವಿದ್ಧ ಅಂದರೆ ಲೋಕದಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಅಂತಹ ರಚಿತ ಧಿಯಂ ಸ್ಥಾಪಿತ ಬುದ್ಧಿಂ, ನಿನ್ನಲ್ಲಿ ನನ್ನ ಬುದ್ಧಿಯನ್ನು ನೆಲೆಗೊಳಿಸಿದ್ದೇನೆ, ಲಗ್ನವಾದ ಆಸಕ್ತವಾದ ಬುದ್ಧಿಯುಳ್ಳಂತಹ ಮಾಂ, ನನ್ನನ್ನು ತ್ವಂ ಜಾನೀಯ, ಒಂದು ವೇಳೆ ನೀನು ತಿಳ್ಕೊಳ್ತೀಯ ಅಂತಂದರೆ ತರ್ಹಿ ತ್ವತ್ಪರಮಾನುಗ್ರಹೇಣ ಅಂತ, ಅದು ನಿನ್ನ ತ್ವತ್ಪರಾನುಗ್ರಹೇಣ, ತ್ವತ್ಪರಮಾನುಗ್ರಹೇಣ, ಅದು ನಿನ್ನ ಪರಮಾನುಗ್ರಹದಿಂದಲೇ ನನ್ನ ಮನಸ್ಸು ನಿನ್ನಲ್ಲಿ ಆಸಕ್ತಿಯನ್ನು ಹೊಂದಿದೆ. ಆದ್ದರಿಂದ ನ ಗಣಯೇಯಂ ಏನರ್ಥ, ಅನ್ಯಸರ್ವಂ ಉಪೇಕ್ಷಯಾಮೀತಿ ಭಾವ, ಉಳಿದಿದ್ಯಾವುದನ್ನು ಕೂಡ ನಾನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ನನಗೆ ಯಾವುದು ಕೂಡ ಬೇಕಾಗಿಲ್ಲ ಅಂತ ರುದ್ರದೇವರು ಹೇಳಿದ್ದಾರೆ. ಏವಂಚ ಪ್ರಥಮ ಪದ್ಯೆ ಭೃಗುಣ ಬ್ರಹ್ಮಾದೀನಾಂ ಭಗವತಃ ಸಕಾಶಾತ್ ಮಾಯಾ ಪ್ರತಿಬದ್ಧತೆಯ ಸ್ವಹೃದಿ ಧ್ಯೇಯಸ್ಯ ಭಗವತಃ ಆಧಾರತೆಯ ಸಕಲ ಭಗವತ್ತತ್ವ ಅಜ್ಞಾತೃತೆಯ ಚ ಅತ್ಯಂತ ಭೇದಸ್ಯೈವ ಪ್ರತಿಪಾದಿತತ್ವಾತ್. ಈ ಶ್ಲೋಕದಲ್ಲಿ ಯಾವ್ಯಾವ ರೀತಿಯಲ್ಲಿ ಮೊದಲನೇ ಶ್ಲೋಕದಲ್ಲಿ ಭೇದವನ್ನು ಹೇಳಿದ್ದಾರೆ, ಅದು ಕಾರಣವನ್ನೇ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಭೃಗು ಋಷಿಗಳು ಸ್ತೋತ್ರ ಮಾಡಿತು. ಆ ಶ್ಲೋಕದಲ್ಲಿ ಬ್ರಹ್ಮಾದೀನಾಂ ಭಗವತಃ ಸಕಾಶಾತ್ ಮಾಯಾ ಪ್ರತಿಬದ್ಧತೆಯ, ಬ್ರಹ್ಮಾದಿಗಳು ತ್ವನ್ಮಾಯೆಯ ಉಪಹತ ಧಿಯ ಅಂತ ಹೇಳಿದ್ರು. ಅದರಿಂದ ಭಗವಂತನ ಮಾಯೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅದು ಸರಿಯಾದಂತಹ ಅರಿವನ್ನು ತಂದುಕೊಡೋದಿಲ್ಲ. ಅದರಿಂದಾಗಿ ಭಗವಂತನ ಮಾಯೆಯಿಂದ ಪ್ರತಿಬದ್ಧರಾಗಿದ್ದಾರೆ ಅಂತ ಹೇಳಿದ್ರಿಂದ ಬ್ರಹ್ಮಾದಿಗಳು, ಆದಿ ಶಬ್ದದಿಂದ ರುದ್ರಾದಿಗಳು ಇಟ್ಕೊಳ್ಬೇಕು. ಹಾಗಾದರೆ ಬ್ರಹ್ಮ ರುದ್ರ ಅವರು ಪರಮಾತ್ಮನಿಂದ ಭಿನ್ನ ಅಂತ ಹೇಳದಂತೆ ಆಯಿತು. ಏಕೆ ಪ್ರತಿಬದ್ಧರಾದವರು ಬ್ರಹ್ಮರುದ್ರಾದಿಗಳು, ಪರಮಾತ್ಮ ಪ್ರತಿಬಂಧಕ, ಪ್ರತಿಬಂಧಕ ಅವರಲ್ಲಿ ಭೇದ ಇರುತ್ತೆ. ಅಪರಾಧಿ ಪ್ರತಿಬದ್ಧ, ರಾಜ ದಂಡನೆ ಕೊಡುವವನು ಪ್ರತಿಬಂಧಕ. ಹಾಗಾದರೆ ಪ್ರತಿಬಂಧನವನ್ನು ಉಂಟು ಮಾಡುವ ರಾಜ, ಬಂಧನಕ್ಕೆ ಒಳಗಾಗತಕ್ಕಂತಹ ಅಪರಾಧಿ ಅವರಲ್ಲಿ ಯಾವ ರೀತಿಯಲ್ಲಿ ಭೇದ ಇರುತ್ತೋ ಹಾಗೆ ಇಲ್ಲಿ ಪ್ರತಿಬದ್ಧರಾದ ರುದ್ರಬ್ರಹ್ಮಾದಿಗಳು, ಪ್ರತಿಬಂಧಕನಾದ ಬಂಧನವನ್ನು ಕೊಡತಕ್ಕಂತಹ ಪರಮಾತ್ಮ ಅವರು ಬೇರೆಯಾಗಿರಬೇಕು. ಭೇದಸ್ಯೈವ ಪ್ರತಿಪಾದಿತತ್ವಾತ್. ಹಾಗೆ ಸ್ವಹೃದಿ ಧ್ಯೇಯಸ್ಯ ಭಗವತಃ ಆಧಾರತೆಯ, ತಮ್ಮ ಹೃದಯದಲ್ಲಿ ಭಗವಂತನನ್ನು ಅವರು ಆರಾಧನೆ ಮಾಡ್ತಾರೆ ಅಂತಂದರೆ ಅವರ ಹೃದಯದಲ್ಲಿ ಭಗವಂತ ಸನ್ನಿಹಿತ. ಆಧಾರ ಯಾರು? ಬ್ರಹ್ಮಾದಿಗಳು. ಭಗವಂತ ಆಧೇಯ, ಭಗವಂತ ಇರುವವನು, ಅವನು ಆಧೇಯ. ಬ್ರಹ್ಮಾದಿಗಳ ಹೃದಯದಲ್ಲಿದ್ದಾನೆ, ಬ್ರಹ್ಮಾದಿಗಳು ಆಧಾರರಾಗಿದ್ದಾರೆ. ಆದ್ದರಿಂದ ಆಧಾರಾಧೇಯ ಭಾವ. ನಾವು ನೆಲದಲ್ಲಿದ್ದೇವೆ, ನೆಲ ನಮಗೆ ಆಧಾರ, ನಾವು ಇರುವವರು ಆಧೇಯ. ಅಲ್ಲಿ ಭೇದ ಎಂಬತಕ್ಕಂಥದ್ದು ಹೇಗಿದೆಯೋ ಹಾಗೆ ರುದ್ರ ಬ್ರಹ್ಮನಿಗೂ ಪರಮಾತ್ಮನಿಗೂ ಭೇದವನ್ನು ಹೇಳಬೇಕು. ಹಾಗೆ ಸಕಲ ಭಗವತ್ತತ್ವ ಅಜ್ಞಾತೃತೆಯ, ಅಲ್ಲಿ ಶ್ಲೋಕದಲ್ಲಿ ಹೇಳಬೇಕಾದ್ರೆ ತಮಸಿ ಸ್ವಪಂತಹ ಅಂತಿದೆ. ಅವರು ಭಗವಂತನ ತತ್ವವನ್ನು ಸರಿಯಾಗಿ ತಿಳಿದಿಲ್ಲ. ಆತ್ಮಾಶ್ರಿತಂ ತವ ವಿದಂತಿ ಅಧುನಾಪಿ ತತ್ವಂ ನ ವಿದಂತಿ ಅಂತ ಹೇಳಿದ್ದಾರೆ. ಅಂದರೆ ಪರಮಾತ್ಮನ ತತ್ವವನ್ನು ತಿಳಿದಿಲ್ಲ. ಹಾಗಾದರೆ ಅವರು ಅಜ್ಞಾತೃಗಳು.
ಪರಮಾತ್ಮ ಅಜ್ಞೇಯ, ಅಜ್ಞೇಯನಾದ ಪರಮಾತ್ಮನಿಗೂ ಅಜ್ಞಾತೃಗಳಾದಂತಹ ಬ್ರಹ್ಮಾದಿಗಳಿಗೂ ಭೇದ ಇರಬೇಕು ಎಂಬುದಾಗಿ ಮೊದಲನೇ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಭೇದವನ್ನು ಹೇಳಿದ್ದಾರೆ. ಸಕಲ ಭಗವತ್ತತ್ವ ಅಜ್ಞಾತೃತಯಾಚ ಅತ್ಯಂತ ಭೇದಸ್ಯೈವ ಪ್ರತಿಪಾದಿತತ್ವಾತ್. ದ್ವಿತೀಯ ಶ್ಲೋಕ, ಎರಡನ ಪಾದಕಮಲಗಳನ್ನು ಧ್ಯಾನ ಮಾಡಿದ್ದಾರೆ. ಹಾಗಾದರೆ ಧ್ಯಾತೃ ಬ್ರಹ್ಮದೇವರು, ರುದ್ರದೇವರು, ಧ್ಯೇಯ ಭಗವಂತ, ಧ್ಯಾತೃ ಧ್ಯೇಯಗಳಿಗೆ ಭೇದ ಇರಬೇಕು. ರುದ್ರ ಪರಮಾತ್ಮನಿಗೆ ಭೇದ ಇದೆ. ಅಲ್ಲದೇನೆ ಭಗವತಃ ಪರಮಾನುಗ್ರಹ ಪಾತ್ರತೆಯಾಚ, ಭಗವಂತ ಅನುಗ್ರಾಹಕ, ರುದ್ರದೇವರು ಅನುಗ್ರಾಹ್ಯ. ಅನುಗ್ರಾಹ್ಯಕ್ಕೂ ಅನುಗ್ರಾಹಕನಿಗೂ ಭೇದ ಇರಬೇಕು. ರುದ್ರದೇವರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರು ಅನುಗ್ರಾಹ್ಯರು, ಪರಮಾತ್ಮ ಅನುಗ್ರಹವನ್ನು ಮಾಡಿದವನು ಅನುಗ್ರಾಹಕ. ಆದ್ದರಿಂದ ಭೇದ ಎಂತಕ್ಕಂಥದ್ದು ಹೇಳಬೇಕು. ಭಗವತಃ ಪರಮಾನುಗ್ರಹ ಪಾತ್ರತೆಯಾಚ ಅತ್ಯಂತ ಭೇದಸ್ಯೈವ ಪ್ರತಿಪಾದನಾತ್, ಅಲ್ಲಿಯೂ ಕೂಡ ಅತ್ಯಂತ ಭೇದವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಕಥಂ ಪುನಃ ಅಸ್ಮಿನ್ನೇವ ಅಧ್ಯಾಯೇ, ಆದ್ದರಿಂದ ಇದೇ ಅಧ್ಯಾಯದಲ್ಲಿ ತ್ರಯಾಣಾಮಿತಿ ಪದ್ಯೆ ಅದೇ ಅಭೇದೋಪಿ ಪ್ರತಿಪಾದನೀಯ. ಭೇದವನ್ನು ಹೇಳಿದ್ದಾರೆ ಅಂತಂದರೆ ಮುಂದೆ ತ್ರಯಾಣಾಂ ಏಕಭಾವಾನಾಂ ಎಂಬತಕ್ಕಂಥ ಶ್ಲೋಕದಲ್ಲಿ ಅವರಿಗೆ ಅಭೇದವನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡಲಿಕ್ಕೆ ಹೇಗೆ ಸಾಧ್ಯ? ಪರಸ್ಪರ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ಅತಃ ನಿರವಕಾಶ ಏತತ್ಪದ್ಯ ಬಲಾತ್ ವಿರೋಧ ರೂಪ ಭೇದಾರ್ಥಕತೆಯ ಸಾವಕಾಶಸ್ಯ ಯಹ ನ ಪಶ್ಯತಿ ವೈ ಭಿದಾಮಿತ್ಯಸ್ಯೈವ ಅರ್ಥಾಂತರಂ ವಕ್ತವ್ಯಮಿತಿ ಭಾವಃ. ಹಾಗಾದರೆ ಇಲ್ಲಿ ಏನು ರುದ್ರದೇವರು ಸ್ತೋತ್ರ ಮಾಡಿದ್ದಾರೆ ಅಥವಾ ಭೃಗು ಋಷಿಗಳು ಆ ಬ್ರಹ್ಮಾದಿಗಳಿಗೆ ಭೇದವನ್ನು ಕಂಡಿದ್ದಾರೆ ಅಥವಾ ಸ್ತೋತ್ರ ಮಾಡಿದ್ದಾರೆ, ಇದು ಪರಮಾತ್ಮನಿಗೂ ಬ್ರಹ್ಮರುದ್ರಾದಿಗಳಿಗೂ ಸ್ವರೂಪತಃ ಭೇದವನ್ನು ಹೇಳುತ್ತಾ ಇದೆ. ಅದರಿಂದ ಇದೇನಾಗಿದೆ, ನಿರವಕಾಶವಾಗಿರ್ತಕ್ಕಂಥದ್ದು. ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಭೇದ ಅದು ನಿರವಕಾಶವಾದ, ಇದನ್ನು ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಭೇದ ಅಂತಂದರೆ ಅಲ್ಲಿ ನೀವು ವಿರೋಧ ಇಲ್ಲ ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಧ್ಯಾತೃ ಧ್ಯೇಯ ಭಾವ ಇರಬೇಕು ಅಂತಾದರೆ ಅಲ್ಲಿ ಭೇದವೇ ಇರಬೇಕು. ಭೇದ ಇಲ್ಲ ಅಂತಾದರೆ ಧ್ಯಾತೃ ಧ್ಯೇಯ ಭಾವ ಆಗಲಿ, ಅಜ್ಞಾತೃ ಅಜ್ಞೇಯ ಭಾವ ಆಗಲಿ, ಪರಮಾನುಗ್ರಾಹ್ಯತ್ವ ಪರಮಾನುಗ್ರಾಹಕತ್ವ ಭಾವ ಆಗಲಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಇದು ಭೇದದಿಂದ ಇಟ್ಕೊಂಡೇ ಹೇಳಬೇಕು. ಅದರಿಂದ ಇದು ನಿರವಕಾಶ ಆಯಿತು. ಅಂದರೆ ನಿರವಕಾಶ ಏತತ್ಪದ್ಯ ಬಲಾತ್, ಈ ಶ್ಲೋಕಕ್ಕೆ ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ, ಅಂದರೆ ಭೇದ ಅಂತ ಮಾಡಬೇಕು. ಹಾಗಾದ್ರೆ ಇನ್ನೇನು ಮಾಡಬೇಕು? ವಿರೋಧ ರೂಪ ಭೇದಾರ್ಥಕತೆಯ ಸಾವಕಾಶಸ್ಯ ಯೋನ ಪಶ್ಯತೆ ವೈಬಿಧಾಂ ಇತ್ಯಸ್ಯೈವ ಅರ್ಥಾಂತರಂ ವಕ್ತವ್ಯಂ. ಹಾಗಾದರೆ ಈ ಯೋನ ಪಶ್ಯತಿ ವೈಭಿಧಾಮ್ ಅಂತಿದೆಯಲ್ಲ, ಅದಕ್ಕೆ ಮೊದಲು ಭೇದ ತ್ರಯಾಣಂ ಅಂತ ಹೇಳಿದ್ದಂದ್ರೆ ಭೇದ ಹೇಳದಂತೆ ಆಯಿತು. ಆಮೇಲೆ ಭೇದ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಭೇದ ಇಲ್ಲ ಅನ್ನೋದಕ್ಕೆ ಏನು ಅರ್ಥ ಮಾಡಬೇಕು ಅಂತಂದರೆ ಇದು ಸಾವಕಾಶ. ಭೇದ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸಾವಕಾಶ, ಬೇರೆ ಅರ್ಥ ಹೇಳಲಿಕ್ಕೆ ಬರುತ್ತೆ. ಏನು ಅರ್ಥ ಹೇಳಬೇಕು? ಇದು ಹೇಳಿದಾಗಿ ವಿರೋಧ ಮೊದಲಾದವುಗಳು ಇಲ್ಲ. ಅದನ್ನು ಹೇಳಿದ್ದು ವಿರೋಧ ರೂಪ ಭೇದಾರ್ಥಕತೆ. ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥವನ್ನು ಹೇಳ್ಬೋದು. ಆವಾಗ ಅವರಲ್ಲಿ ಯಾರು ಭೇದವನ್ನು ವಿರೋಧವನ್ನು ನವೈಪಶ್ಯತಿ ತಿಳಿಯೋದಿಲ್ಲವೋ ಅವನು ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಅರ್ಥ ಹೇಳಲಿಕ್ಕೆ ಬರುತ್ತೆ. ನಿಮಿತ್ತಾಂತರಂಚ ಆಹ, ಅಷ್ಟೇ ಅಲ್ಲ, ಇನ್ನೂ ಒಂದು ಕಾರಣವನ್ನು ಹೇಳ್ತಾರೆ. ಹಿಂದೆ ಪೂರ್ವ ಅವ್ಯವಹಿತ ಉಕ್ತ್ಯಾಚ ಅಂತ ಹೇಳಿದರು. ಅದನ್ನು ಹೇಳ್ತಾರೆ. ಪೂರ್ವ ಅಂದರೆ ಭೃಗೋಹೋ ರುದ್ರೋಕ್ತೆ, ಅದಕ್ಕಿಂತ ಹಿಂದೆ ಇರತಕ್ಕಂಥದ್ದು. ಭೃಗು ಋಷಿಗಳು ಮತ್ತು ರುದ್ರ ಉಕ್ತಿತಃ ಪೂರ್ವ. ಭೃಗು ಋಷಿಗಳ ಮಾತು, ರುದ್ರದೇವರ ಮಾತು, ಇದಕ್ಕಿಂತ ಮೊದಲು ಹೇಳಿರ್ತಕ್ಕಂಥದ್ದು. ಅವ್ಯವಹಿತ ಅಂದರೆ ಅವ್ಯವಧಾನ ಅಂದರೆ ಏನರ್ಥ? ಪುರುಷಾಂತರ ವ್ಯವಧಾನ ರಹಿತ. ಮಧ್ಯದಲ್ಲಿ ಬೇರೆ ಯಾರು ಸ್ತೋತ್ರ ಮಾಡಿಲ್ಲ, ಹೊರತು ಶ್ಲೋಕಗಳೇ ಇಲ್ಲ ಅಂತ ಅರ್ಥ ಅಲ್ಲ. ಬೇರೆ ಶ್ಲೋಕಗಳಿದೆ. ಅಂದರೆ ವ್ಯವಧಾನ ಅಂದರೆ ತಡೆ, ಅಂತರ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ತ್ರಯಾಣಮೇಕ ಭಾವಾನಾಂ ಎಂಬತಕ್ಕಂತಹ ಶ್ಲೋಕ ಬರೋಕ್ಕಿಂತ ಮೊದಲು ರುದ್ರದೇವರ ಸ್ತೋತ್ರ, ಭೃಗುದೇವರ ಋಷಿಗಳ ಸ್ತೋತ್ರ. ಭೃಗು ಋಷಿಗಳ ಸ್ತೋತ್ರಕ್ಕಿಂತ ಹಿಂದಿನ ಶ್ಲೋಕವೇ ಮುಂದೆ ಹೇಳ್ತಕ್ಕಂಥ ಶ್ಲೋಕ ಅಲ್ಲ. ಮುಂದೆ ಹೇಳ್ತಾರೆ ಭಾಗವತದ, ಅದು ಮಧ್ಯದಲ್ಲಿ ಬೇರೆ ಶ್ಲೋಕಗಳಿದೆ. ಅದಕ್ಕೇನು ಅರ್ಥ ಮಾಡಬೇಕು? ಮೈತ್ರೇಯರು ಹೇಳಿದ್ದು, ಆ ಮೈತ್ರೇಯರು ಹೇಳಿದ ಮೇಲೆ ಮಧ್ಯದಲ್ಲಿ ಬೇರೆ ವ್ಯಕ್ತಿಗಳು ಯಾರು ಸ್ತೋತ್ರ ಮಾಡಿಲ್ಲ, ಅನಂತರ ಭೃಗು ಋಷಿಗಳೇ ಸ್ತೋತ್ರ ಮಾಡಿದ್ದು.
ಅನಂತರದಲ್ಲಿ ರುದ್ರದೇವ ಸ್ತೋತ್ರ ಮಾಡಿದ್ದು. ಈ ರೀತಿಯಲ್ಲಿ ಪುರುಷನ ವ್ಯವಧಾನ ಇಲ್ಲ ಎಂಬುದಾಗಿ ಅವ್ಯವಹಿತ ಅಂತಕ್ಕಂಥದ್ದಕ್ಕೆ ಅರ್ಥ ಮಾಡಬೇಕು. ಹೊರತು ಶ್ಲೋಕಗಳ ವ್ಯವಧಾನವೇ ಇಲ್ಲ ಅಂತ ಅರ್ಥ ಅಲ್ಲ, ಶ್ಲೋಕಗಳ ವ್ಯವಧಾನ ಇದೆ. ಅವ್ಯವಹಿತ ಅಂದರೆ ಹೇಳ್ತಾರೆ ಅವ್ಯವಧಾನ, ವ್ಯವಧಾನ ಇಲ್ಲ, ತಡೆ ಇಲ್ಲ ಅಂತ ಅರ್ಥ, ಮಧ್ಯದಲ್ಲಿ ಬೇರೆ ಏನೂ ಇಲ್ಲ ಅಂತ. ಆದರೆ ಪುರುಷಾಂತರ ವ್ಯವಧಾನ ರಹಿತ, ಬೇರೆ ವ್ಯಕ್ತಿಗಳು ಸ್ತೋತ್ರ ಮಾಡಿದ್ದಿಲ್ಲ ಅಂತ ಅರ್ಥ. ಉಕ್ತಿ ತ್ರಯಾಣಾಮಿತಿ ಶ್ಲೋಕವಕ್ತು ಮೈತ್ರೇಯಸ್ಯೈವ ಉಕ್ತಿ ಅಂತ. ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಎಂಬತಕ್ಕಂಥ ಶ್ಲೋಕ ಯಾರು ಹೇಳಿದ್ದು? ಮೈತ್ರೇಯರು ಹೇಳಿದ್ದು, ಮೈತ್ರೇಯರ ಮಾತು. ಆ ಮೈತ್ರೇಯರ ಹೇಳಿರ್ತಕ್ಕಂಥ ಶ್ಲೋಕ ಅಂತ. ತ್ರಯಾಣಾಮಿತಿ ಶ್ಲೋಕವಕ್ತು, ತ್ರಯಾಣಾಮ್ ಎಂಬತಕ್ಕಂಥ ಶ್ಲೋಕವನ್ನು ಹೇಳ್ತಕ್ಕಂತಹ ಮೈತ್ರೇಯಸ್ಯೈವ, ಮೈತ್ರೇಯರದ್ದೇ ಉಕ್ತಿ ಮಾತು. ತಯ ಆ ಉಕ್ತಿಯಿಂದ ನಾವು ಪರಮಾತ್ಮನಿಗೂ ರುದ್ರಾದಿಗಳಿಗೂ ಭೇದವೇ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅರ್ಥ. ಏನದು? ತಮುಪಾಗತಮಾಲಕ್ಷ್ಯ ಸರ್ವೇಷು ರಗಣಾದಯ ಪ್ರಣೇಮಸ್ಸಹ ಸೋತ್ಥಾಯ ಬ್ರಹ್ಮೇಂದ್ರತ್ರ್ಯಕ್ಷನಾಯಕಾ ತತ್ತೇಜಶಾಹ ತರುಚಃ ಸನ್ನಜಿಹ್ವಾ ಸಸಾಧ್ವಸಾಃ ಮೂಢ್ಯುದ್ರುತಾಂಜಲಿಪುಟಾಃ ಉಪತಸ್ತುರಧೋಕ್ಷಜಂ ಅಪ್ಯವಾಗ್ವೃತ್ತ ಯೋಜಸ್ಯ ಮಹಿತ್ವೇ ಸ್ವಭುವಾದಯಃ ಯಥಾಮತಿ ಗೃಣಂತಿ ಸ್ಮ ಕೃತಾನುಗ್ರಹ ವಿಗ್ರಹಂ. ಇಷ್ಟು ಮೈತ್ರೇಯರು ಸ್ತೋತ್ರ ಮಾಡಿರ್ತಕ್ಕಂಥದ್ದು. ಏನದರ ಅರ್ಥ ಅಂತಂದರೆ, ತಮ್ ಉಪಾಗತಂ ಆಲಕ್ಷ್ಯ, ಭಗವಂತ ಅಲ್ಲಿಗೆ ಬಂದಿದ್ದಾನೆ, ಬಂದಿರತಕ್ಕಂತಹ ಭಗವಂತನನ್ನು ನೋಡಿ, ಆಲಕ್ಷ್ಯ ನೋಡಿ, ಸರ್ವೇ ಸುರಗಣಾದಯ, ಎಲ್ಲ ಸುರಗಣ ದೇವತೆಗಳ ಸಮುದಾಯ. ಅವರು ಯಾರು ಅಂತಂದರೆ ಬ್ರಹ್ಮೇಂದ್ರ ತ್ರ್ಯಕ್ಷ ನಾಯಕ, ಬ್ರಹ್ಮ ಇಂದ್ರ ತ್ರ್ಯಕ್ಷ ಮೂರು ಕಣ್ಣುಳ್ಳಂತಹ ರುದ್ರ ಇವರೇ ನಾಯಕ, ಇವರೇ ನಾಯಕರಾಗಿ ಉಳ್ಳ ಇತರ ದೇವತೆಗಳು. ಈ ದೇವತೆಗಳು ಹೌದು, ಇವರನ್ನೇ ಯಾರು ನಾಯಕರನ್ನಾಗಿ ಹೊಂದಿದ್ದಾರೋ ಇತರ ದೇವತೆಗಳು, ಚಂದ್ರ ಸೂರ್ಯ ಮೊದಲಾಗಿರ್ತಕ್ಕಂಥ ದೇವತೆಗಳು, ಅವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸಹಸಾ ಉತ್ಥಾಯ ಪ್ರಣೇಮ. ಭಗವಂತ ತ್ರಿ ಅಕ್ಷ ಮೂರು ಕಣ್ಣುಳ್ಳವನು ರುದ್ರ, ತ್ರ್ಯಂಬಕ, ಅವರೆಲ್ಲ ಸಹಸಾ ಉತ್ಥಾಯ ಗಡಿಬಿಡಿಯಿಂದ ಎದ್ದಿದ್ದಾರೆ. ಯಾರ್ಯಾರು ಸ್ವಾಮಿಗಳು ಬಂದರು ಗೊತ್ತಿಲ್ಲದೆ ಬಂದಿದ್ದಾವೆ ಅಂತಂದರೆ ಅವಾಗ ಗಡಿಬಿಡಿ. ಹಾಗೆ ಇವರು ಕೂಡ ಅಷ್ಟು ಸಹಸಾ ಉತ್ಥಾಯ ಗಡಿಬಿಡಿಯಿಂದ ಎದ್ದು ಪ್ರಣೇಮುಹು ನಮಸ್ಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವಾಗ ತತ್ತೇಜಸ ಹತರುಚಃ, ಆ ಭಗವಂತ ವಿಶೇಷವಾದ ಕಾಂತಿಯಿಂದ ಬರ್ತಾ ಇದ್ದಾನೆ. ಇವರಿದ್ದಾಗ ಇವರದ್ದೇ ಕಾಂತಿ ಇತ್ತು, ಆದರೆ ಯಾವಾಗ ಭಗವಂತ ಆ ವಿಶೇಷವಾದ ಕಾಂತಿ ಉಳ್ಳವನು ಬಂದನೋ ಅವಾಗ ಇವರ ಕಾಂತಿಯೆಲ್ಲ ಆ ಭಗವಂತನ ಕಾಂತಿ ಮುಂದೆ ಲೆಕ್ಕಕ್ಕೆ ಇಲ್ಲ ಅಂತ ಆಗಿಬಿಟ್ಟಿದೆ. ಹೀಗೆ ತಮ್ಮ ಕಾಂತಿಯನ್ನು ಕಳ್ಕೊಂಡವರು. ಸಣ್ಣ ಜಿಹ್ವಾ, ಗಡಿಬಿಡಿಯಲ್ಲಿ ಭಯ ಆದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಅದರಿಂದ ಅವರ ಬಾಯಿಂದ ಮಾತೇ ಬರ್ತಿಲ್ಲ. ಧ್ರುವರಾಯರಿಗೆ ಭಗವಂತ ಎದುರುಗಡೆ ಬಂದು ನಿಂತಾಗ ಅವರಿಗೆ ಸ್ತೋತ್ರ ಮಾಡಲಿಕ್ಕೆ ಬಾಯೇ ಬರಲಿಲ್ಲ. ಸ್ತೋತ್ರ ಮಾಡಲಿಕ್ಕೆ ಬರಲ್ಲ ಅಂತಲ್ಲ, ಆ ಒಂದು ಸಂತೋಷ, ಅದರಿಂದಾಗಿ ಅವರಿಗೆ ಮಾತು ಬರಲ್ಲ ಅಂತ ಆಗುತ್ತೆ. ದುಃಖ ಆದರೂ ಮಾತು ಬರಲ್ಲ, ತುಂಬ ಸಂತೋಷ ಆದರೂ ಮಾತು ಬರಲ್ಲ, ಅವರಿಗೆ ಸಂತೋಷದಿಂದ ಮಾತು ಬರ್ತಾ ಇಲ್ಲ. ಸಣ್ಣ ಜಿಹ್ವಾಹ. ಹಾಗೆ ಸಸಾಧ್ವತಾಹ, ತುಂಬ ಗಡಿಬಿಡಿಯಲ್ಲಿದ್ದಾರೆ. ಭಗವಂತ ಬಂದದ್ದರಿಂದಾಗಿ ಭಯನೂಗೊಂಡಿದ್ದಾರೆ. ಭಗವಂತ ಭಯ ಅಂತಂದರೆ ಗೌರವದಿಂದ ಭಯ, ಏನೋ ಹೊಡೆದು ಬಿಡ್ತಾನೆ, ಬಿಡದೆ ಟೆರರಿಸ್ಟ್ ಬಂದರು, ದರೋಡೆಕೋರು ಬಂದರು, ಆ ಭಯ ಅಲ್ಲ. ಅದು ದೊಡ್ಡವರು ಬಂದಿದ್ದಾರೆ, ಏನಾದರೂ ಅಪಚಾರ ಆಗುತ್ತೋ ಏನೋ ಅಂತ ಆ ಭಯ ಅಂತಕ್ಕಂಥದ್ದು, ಆ ಭಯ ಉಳ್ಳವರಾಗಿದ್ದಾರೆ. ಅವರೆಲ್ಲ ಏನು ಮಾಡಿದ್ದಾರೆ? ಮೂರ್ಧ್ನಿ ಉದ್ಧೃತ ಅಂಜಲಿ ಪುಟಾಹ ಉಪತಸ್ತು ಅದೋಕ್ಷಯಂ, ಎರಡೂ ಕೈಯನ್ನು ತಲೆ ಮೇಲೆ ಜೋಡಿಸಿ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಯಾರು? ಯಸ್ಯ ಮಹಿತ್ವೇ ಅರ್ವಾಗೃತ್ತಯ, ಯಾವ ಭಗವಂತನ ಮಹಿಮೆ ಇದೆಯಲ್ಲ ಆ ಮಹಿಮೆ ವಿಷಯದಲ್ಲಿ ಅರ್ವಾಗೃತ್ತಯ, ಇವರೆಲ್ಲ ತುಂಬ ಕೆಳಗಿರ್ತಕ್ಕಂಥವರು, ಭಗವಂತನಲ್ಲಿರುವಂಥ ಮಹಿಮೆಯನ್ನು ಹೊಂದಿದವರಲ್ಲ. ಇಂಥವರು ಯಾರು? ಸ್ವಭುವಾದಯ. ಸ್ವಭುವ ಅಂದರೆ ಸ್ವಯಂಭೂ, ಸ್ವಯಂಭೂ ರುದ್ರ, ಬ್ರಹ್ಮದೇವರು, ರುದ್ರನೂ ಆಗ್ತಾನೆ. ಸ್ವಯಂಭೂ ಕೋಶದಲ್ಲಿ ಹೇಳಬೇಕಾದ್ರೆ ರುದ್ರ ಮತ್ತು ಬ್ರಹ್ಮ ಅವರಿಬ್ಬರು ಸ್ವಯಂಭೂ ಅಂತ ಕರೀತಾರೆ. ಇಲ್ಲಿ ಶಂಭು, ಸ್ವಭೂ, ಸ್ವ ಅಂದರೆ ಪರಮಾತ್ಮ, ಅವನಿಂದ ಜನ್ಮವನ್ನು ಪಡೆದವರು ಬ್ರಹ್ಮಾದಿ ದೇವತೆಗಳು. ಇವರೆಲ್ಲರೂ ಕೂಡ ಅಷ್ಟೇ ಅಲ್ಲ, ಕೃತಾನುಗ್ರಹ ವಿಗ್ರಹ,
ಕೃತಾನುಗ್ರಹ ವಿಗ್ರಹಂ. ಭಗವಂತ ಇದ್ದಾನಲ್ಲ ಅವನು ಕೃತ ಅನುಗ್ರಹ ವಿಗ್ರಹ ಅಂತ. ಅನುಗ್ರಹ ಮಾಡುವಂತಹ ಶರೀರವನ್ನು ಹೊಂದಿದವನು. ಭಗವಂತನ ಅನುಗ್ರಹ, ಭಗವಂತನ ಶರೀರ ಅದು ಕೃತ ಅನುಗ್ರಹ, ಅನುಗ್ರಹವನ್ನು ಮಾಡಿರ್ತಕ್ಕಂಥ ಶರೀರ. ಹೀಗೆ ಅನುಗ್ರಹವನ್ನು ಮಾಡ್ತಕ್ಕಂಥ ಶರೀರವುಳ್ಳಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಿದರು ಅಂತ ಒಂದರ್ಥ. ಅಥವಾ ಕೃತ ಅನುಗ್ರಹ ವಿಗ್ರಹ, ಅನುಗ್ರಹ ದೇವತೆಗಳಿಗೆ, ವಿಗ್ರಹ ಅಂದರೆ ನಿಗ್ರಹ. ಗ್ರಹ ಅನ್ನೋದಕ್ಕೆ ನಿ ಉಪಸರ್ಗ ಬೇರೆ ಅಂದರೆ ನಿಗ್ರಹ, ದೈತ್ಯರನ್ನು ನಿಗ್ರಹ ಮಾಡಿದವನು. ಹೀಗೆ ಕೃತ ಅನುಗ್ರಹ ವಿಗ್ರಹ, ದೈವತೆಗಳಿಗೆ ಅನುಗ್ರಹ ಮಾಡಿದವನು, ದೈತ್ಯರಿಗೆ ನಿಗ್ರಹ ಮಾಡಿರ್ತಕ್ಕಂತಹ ಪರಮಾತ್ಮನನ್ನು ಗೃಣಂತಿ ಸ್ಮ ಸ್ತೋತ್ರ ಮಾಡಿದ್ದಾರೆ ಅಂತ ಮೈತ್ರೇಯರು ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರಗಳು ಬ್ರಹ್ಮಾದಿಗಳು, ಸ್ತುತ್ಯ ಭಗವಂತ, ಸ್ತುತ್ಯ ಸ್ತೋತ್ರ ಭಾವ ಎಂಬತಕ್ಕಂಥದ್ದಿದೆ ಅಂತಾದರೆ ಅಲ್ಲಿ ಭೇದ ಎಂಬತಕ್ಕಂಥದ್ದಿರಬೇಕು. ಅಷ್ಟೇ ಅಲ್ಲ, ಮಹಿತ್ವೇ ಔರ್ವಾಗವೃತ್ತಯ, ಭಗವಂತನ ಮಹಿಮೆಯ ಒಪ್ಪಲೇಬೇಕು ಅಂತ. ನಮಸ್ಕಾರವನ್ನು ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಕೆಲವೊಂದು ಬಾರಿ ಸುಮ್ಮನೆ ನಮಸ್ಕಾರ ಅಂತ ಹೇಳೋದು ತಿರಸ್ಕಾರ ಭಾವನೆಯಲ್ಲಿ ಇರಬಹುದು. ಇಲ್ಲಿ ಹಾಗಲ್ಲ, ಪ್ರಣೇಮ ಪ್ರಕರ್ಷ, ಭಕ್ತಿ ಪ್ರಕರ್ಷದಿಂದ ಅವರು ನಮಸ್ಕಾರವನ್ನು ಮಾಡಿದ್ದಾರೆ. ಆದ್ದರಿಂದ ನಮಸ್ಕಾರ್ಯ ಪರಮಾತ್ಮ, ನಮಸ್ಕರ್ತೃಗಳು ಇವರು, ಅವರಿಗೆ ಭೇದ ಎಂಬತಕ್ಕಂಥದ್ದು ಇರಲೇಬೇಕು. ಈ ರೀತಿಯಲ್ಲಿ ಇತಿ ಭಗವದ್ ಆಗಮನ ಪ್ರಸ್ತಾವಕಾಲೀನ ಪದ್ಯತ್ರಯೇಣ ಇತ್ಯರ್ಥ. ಹಿಂದೆ ಪದ್ಯ ಪಂಚಕ ಅಂತ ಹೇಳಿದ್ರು, 5 ಶ್ಲೋಕ ಅಂತ. ಇದು 3 ರುದ್ರದೇವರದ್ದು, ಭೃಗು ಋಷಿಗಳದ್ದು. ಅಂತರಂಗ ವಚನ ಪಂಚಕ ವಿರೋಧಮಪಿ ಅಂತ 5 ಶ್ಲೋಕಗಳದ್ದು. 3 ಇದು ಮೈತ್ರೇಯರದ್ದು, ಹಿಂದೆ 2 ಅದು ಕೊಟ್ಟ ಇದು. ಹೀಗೆ ಆಗಮನ ಕಾಲ, ಆಗಮನ ಭಗವದಾಗಮನ ಪರಮಾತ್ಮನ ಬರುವಿಕೆ, ಆ ಕಾಲದಲ್ಲಿ ಪ್ರಸ್ತಾವಕಾಲೀನ ಅದನ್ನು ಪೀಠಿಕೆ ಅದನ್ನು ಹೇಳ್ತಾ ಇದ್ದಾರೆ. ಅದು ಪ್ರಕೃತವಾದದ್ದು. ಅಲ್ಲಿರ್ತಕ್ಕಂತಹ 3 ಶ್ಲೋಕದಿಂದ ಪದ್ಯತ್ರಯೇಣ. ತ್ರ್ಯಕ್ಷೋ ಮಹಾದೇವ ಅಲ್ಲಿದೆ, ತ್ರ್ಯಕ್ಷ ನಾಯಕ. ತ್ರ್ಯಕ್ಷ ಅಂದರೆ ಯಾರು? ಮಹಾದೇವ. ಮಹಾದೇವ ಅಂದರೆ ರುದ್ರದೇವರು. ಅರ್ವಾಕ್ ಅಂದರೆ ಅರ್ವಾಗವೃತ್ತಯ ಅಂತಿದೆ. ಅರ್ವಾಕ್ ಅಂದರೆ ಅಧಸ್ತಾತ್, ಕೆಳಗೆ ಇರುವವರು ಅಂತ. ಅಂದರೆ ಏನರ್ಥ? ತನ್ಮಹಿಮ್ನಾಂ ಏಕದೇಶೇ ಅಂತ. ಇವರೆಲ್ಲ ಪರಮಾತ್ಮನ ಮಹಿಮೆಯ ಒಂದಂಶವನ್ನು ಮಾತ್ರ ಹೊಂದಿದವರು. ಆ ಒಂದಂಶವೂ ಪೂರ್ಣ ಇಲ್ಲ. ಯಾಕೆ? ಲಕ್ಷ್ಮೀದೇವಿಯ ಪರಮಾತ್ಮನ ಪಾದಧೂಳಿನ ಒಂದು ಕಣದ ಮಹಿಮೆಯನ್ನು ಇನ್ನೂ ಗಣನೆ ಮಾಡ್ತಾ ಇದ್ದಾಳೆ ಅಂತ. ಹಾಗಾದರೆ ಆ ಗಣನೆ ಲಕ್ಷ್ಮೀದೇವಿಯಿಂದಲೇ ಸಾಧ್ಯ ಆಗಲಿಲ್ಲ ಅಂತಾದರೆ, ಇವರು ಭಗವಂತನ ಮಹಿಮೆಯನ್ನು ಹೊಂದಿದ್ದಾರೆ ಅಂತಂದರೆ ಮಹಿಮೆಯ ಏಕದೇಶವನ್ನು ಮಾತ್ರ ಹೊಂದಿದ್ದಾರೆ ಅಂತ. ತನ್ಮಹಿಮ್ನಾಂ ಏಕದೇಶ ಪರಿಮಿತ ಮಹಿಮ್ನಿ ವಾ ಇತಿ ಯಾವತ್ ಅಂತ. ಅಥವಾ ಪರಮಾತ್ಮನ ಮಹಿಮೆಯ ಏಕದೇಶ ಪರಿಮೆಯನ್ನು ಹೊಂದಿದವರು ಅಂತ. ಆದ್ಯೇ ಅರ್ಥೇ ವೃತ್ತಿ ಅಂತಃಕರಣಂ ಅಂತ. ದ್ವಿತೀಯ ಅರ್ಥೇ ವರ್ತನಂ ವಾ ಯೇಷಾಂತೆ ತಥೋಕ್ತಾ ಅಂತ. ಅಲ್ಲಿ ಅರ್ವಾಗ್ ವೃತ್ತಯ ಅಂತಿದೆಯಲ್ಲ, ವೃತ್ತಿ ಶಬ್ದ ಇದೆ. ಮೊದಲನೇ ಅರ್ಥ ಪರಮಾತ್ಮನ ಮಹಿಮೆಯ ಏಕದೇಶ. ಆ ಪರಮಾತ್ಮನ ಮಹಿಮೆಯ ಏಕದೇಶದಲ್ಲಿ ಅವರು ಮನಸ್ಸುಳ್ಳವರು. ಅಂದರೆ ಅವರಿಗೆ ಪರಮಾತ್ಮನ ಮಹಿಮೆಯ ಒಂದಂಶವನ್ನು ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಹೊರತು ಪರಮಾತ್ಮನ ಪೂರ್ಣವಾದ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ ಅಂತರ್ಥ. ಅದರಿಂದ ವೃತ್ತಿ ಅನ್ನೋದಕ್ಕೆ ಏನರ್ಥ? ಅಂತಃಕರಣ ಅಂತ ಅರ್ಥ. ಅಂತಃಕರಣದ ಮನಸ್ಸು. ಅಲ್ಲಿ ಮೊದಲನೇ ಅರ್ಥ ಏನು ಹೇಳಿದ್ದು? ಮಹಿಮೆ ಅನ್ನೋದಕ್ಕೆ ಪರಮಾತ್ಮನ ಮಹಿಮೆಯ ಏಕದೇಶ ಅಂತ ಹೇಳಿದ್ದು. ಅಂದರೆ ಪರಮಾತ್ಮನ ಮಹಿಮೆಯ ಏಕದೇಶದಲ್ಲಿ ಅವರು ಅರ್ವಾಗವೃತ್ತಯ, ಕೆಳಗಾಗಿ ಇರುವಂತಹ ಮನಸ್ಸನ್ನು ಹೊಂದಿದವರು. ಅರ್ಥಾತ್ ಏಕದೇಶವನ್ನು ಪೂರ್ಣ ತಿಳಿಲಿಕ್ಕಾಗಲ್ಲ ಅಂತ ಅರ್ಥ. ಏಕದೇಶವನ್ನು ಅರ್ವಾಗವೃತ್ತಯ ಸಾಧ್ಯವೇ ಇಲ್ಲ. ಯಾಕೆ? ಒಂದೊಂದು ಗುಣವೂ ಪೂರ್ಣ, ಒಂದೊಂದು ಗುಣವೂ ಪೂರ್ಣ. ಆದ್ದರಿಂದ ಯಾವ ಗುಣವನ್ನು ಯಾರಿಂದಲೂ ಪೂರ್ಣ ತಿಳಿಲಿಕ್ಕಾಗಲ್ಲ. ಎರಡನೇ ಅರ್ಥ ಹಿಂದೆ ಹೇಳಿದ್ದು. ಎರಡನೇ ಅರ್ಥ ವೃತ್ತಿಯ ಮಹಿಮೆ ಅನ್ನೋದಕ್ಕೆ ಅಷ್ಟು ಮಹಿಮೆ ಉಳ್ಳವರಾಗಿದ್ದಾರೆ ಅಂತ ಅರ್ಥ. ಮೊದಲನೇದು ಅಂತಃಕರಣ, ಅಧಸ್ತಾತ್, ಅದನ್ನು ಪೂರ್ಣವಾಗಿ ಹೊಂದಿಲ್ಲ. ಸ್ವಭೂಹು ಸ್ವಯಂಭೂಹು, ಸ್ವಭುವಾದಯ ಅಂತಿದೆ. ಸ್ವಭು ಅಂದರೆ ಸ್ವಯಂಭೂ, ಸ್ವಯಂಭೂ ಅಂದರೆ ಬ್ರಹ್ಮ, ಬ್ರಹ್ಮ ಬದಲಾದವರು. ಕೃತಾನುಗ್ರಹ ವಿಗ್ರಹಂ ಅದಕ್ಕರ್ಥ ಬರೀತಾರೆ. ಕೃತಃ ಅನುಗ್ರಹ ಅಂದರೆ
ಕೃಪಾವಲೋಕನ ಮಂದಸ್ಮಿತ ಪ್ರಿಯವಚನಾದಿ ಯೇನ ಸಹ ಕೃತಾನುಗ್ರಹ ಸಹ ವಿಗ್ರಹ ಯಸ್ಯ ಅಂತರ್ಥ. ಕೃತ ಅನುಗ್ರಹ, ಮಾಡಲ್ಪಟ್ಟಂತಹ ಅನುಗ್ರಹ. ಅನುಗ್ರಹ ಅಂದ್ರೇನು? ಕರುಣೆಯಿಂದ ಕೂಡಿರತಕ್ಕಂತಹ ನೋಟ, ಮಂದಹಾಸ, ಪ್ರೀತಿಯಿಂದ ಮಾತಾಡ. ಭಗವಂತನ ಮುಖ ನೋಡಿದಾಗೇನೆ ಅರ್ಜುನನ ಸಂಶಯ ಎಲ್ಲ ಪರಿಹಾರ ಆಗೋದು. ಆ ರೀತಿಯಲ್ಲಿ ನಗುಮುಖದಿಂದ ಹೇಳಿದ ಹಾಗೆ ಇಲ್ಲೂ ಕೂಡ ಭಗವಂತ ಅವನು ಅನುಗ್ರಹ ಮಾಡಿದ್ದಾನೆ, ಮಂದಹಾಸವನ್ನು ತೋರಿದ್ದಾನೆ, ಅಥವಾ ಅವರನ್ನು ಪ್ರೀತಿಯಿಂದ ಮಾತಾಡಿಸಿದ್ದಾನೆ. ಅದನ್ನು ಹೇಳ್ತಾರೆ ಕೃಪಾ ಅವಲೋಕನ ಮಂದಸ್ಮಿತ ಪ್ರಿಯವಚನ. ಇದು ಅನುಗ್ರಹ. ಆದ್ದರಿಂದ ಕೃತಃ ಅನುಗ್ರಹ ಏನ, ಪರಮಾತ್ಮನಿಂದ. ಅಂತಹ ಅನುಗ್ರಹ ಮಾಡಿರುವಂಥ ವಿಗ್ರಹ, ಶರೀರವುಳ್ಳವನು. ಕೃತಾನುಗ್ರಹ ವಿಗ್ರಹ ಯಸ್ಯ ಸಹ ಕೃತಾನುಗ್ರಹ ವಿಗ್ರಹ ಅಂತ ಒಂದರ್ಥ. ಅಥವಾ ಕೃತೌ ದೇವಾಸುರಯೋ ಅನುಗ್ರಹ ವಿಗ್ರಹೌ ಅನುಗ್ರಹ ಕಲಹೌ ಏನ ಸಹ ಅಂತ. ವಿಗ್ರಹ ಅಂದರೆ ಜಗಳ. ದೇವ ಅಸುರರಿಗೆ ಪರಮಾತ್ಮ ಅನುಗ್ರಹ ವಿಗ್ರಹ, ಇವರಿಗೆ ಅನುಗ್ರಹ ಮಾಡಿದ್ದಾನೆ, ಅವರ ಜೊತೆಯಲ್ಲಿ ವಿಗ್ರಹ. ವಿಗ್ರಹ ಅಂದರೆ ಕಲಹ, ಯುದ್ಧವನ್ನು ಮಾಡಿದವನು. ಹೀಗೆ ಯಾರು ದೇವತೆಗಳ ಜೊತೆಯಲ್ಲಿ ದೇವತೆಗಳಿಗೆ ಅನುಗ್ರಹವನ್ನು ಮಾಡಿದ್ದಾನೋ, ದೈತ್ಯರಿಗೆ ಕಲಹವನ್ನು ಉಂಟು ಮಾಡಿದ್ದಾನೋ ಅಂತಹ ಪರಮಾತ್ಮ ಕೃತಾನುಗ್ರಹ ವಿಗ್ರಹ. ಕೃತೌ ಅನುಗ್ರಹ ವಿಗ್ರಹೌ ಏನ ಸಹ ಕೃತಾನುಗ್ರಹ ವಿಗ್ರಹ. ದೇವೇಶು ಅನುಗ್ರಹಾಯ ದೈತ್ಯಾನಾಂ ವಧಾಯ ಚ ಯದಾ ಸ್ವಮೂರ್ತಿಂ ದರ್ಶಯತಿ ತದಾ ತಂ ಅಭ್ಯುತ್ಥಾನಾದಿನ ಗೃಹಂತಿ ಅಂತ. ಪರಮಾತ್ಮ ದೇವತೆಗಳಿಗೆ ಅನುಗ್ರಹ ಮಾಡಲಿಕ್ಕೆ, ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ, ಯದಾ ಸ್ವಮೂರ್ತಿಂ ದರ್ಶಯತಿ, ಯಾವಾಗ ತನ್ನ ರೂಪವನ್ನು ದರ್ಶನ ಮಾಡಿಸ್ತಾನೋ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಭಗವಂತ ಅವತಾರ ಮಾಡೋದೇ ಅದಕ್ಕೋಸ್ಕರ. ಅಂತಹ ರೂಪವನ್ನು ದರ್ಶನ ಮಾಡಿಸಿದ್ದಾನೆ ಅಂತಾದರೆ ತದಾ ಅಂತ ಆ ಕಾಲದಲ್ಲಿ ತಂ ಅಭ್ಯುತ್ಥಾನಾದಿನ ಗೃಹಂತಿ, ಅವರು ಎದ್ದು ನಮಸ್ಕಾರ ಮಾಡಿ ಅವನನ್ನು ಸ್ತೋತ್ರ ಮಾಡ್ತಾರೆ. ಅನ್ಯದ ಬೇರೆ ಕಾಲದಲ್ಲಿ ಅದೃಶ್ಯ ಮೂರ್ತಿತ್ವಾತ್ ಮನಸ್ಸೇವ ಧ್ಯಾಯಂತಹ, ಕಾಣದೇ ಇದ್ದಾಗ ಅವರು ಪರಮಾತ್ಮನ ರೂಪ ಕಾಣ್ತಾ ಇಲ್ಲ, ಎದ್ದು ನಮಸ್ಕಾರ ಮಾಡಲಿಕ್ಕಾಗಲ್ಲ. ಸುಮ್ಮನೆ ಎದ್ದು ನಮಸ್ಕಾರ ಮಾಡ್ತಾರೆ, ಕಂಡ್ರೆ ನಮಸ್ಕಾರ ಮಾಡ್ತಾರೆ, ಇಲ್ಲ ಅಂದರೆ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾರೆ. ಮನಸ್ಸೇವ ಧ್ಯಾಯಂತಹ ಸ್ವಸ್ವ ವ್ಯಾಪಾರೇಶು ವರ್ತಂತೆ ಇತ್ಯರ್ಥ. ಏನೇ ವ್ಯಾಪಾರ ಮಾಡಬೇಕಾದರೂ ಕೂಡ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿಕೊಂಡೇ ವ್ಯಾಪಾರವನ್ನು ಮಾಡ್ತಾರೆ. ನಾವೆಲ್ಲ ಬೇರೆ ಏನೋ ಯೋಚನೆ ಮಾಡ್ತಿರ್ತೇವೆ, ಆದರೆ ಪ್ರತಿಯೊಂದು ವ್ಯಾಪಾರವನ್ನು ಮಾಡಬೇಕಾದರೂ ಕೂಡ ಭಗವಂತನ ಧ್ಯಾನ ಎಂತಕ್ಕಂಥದ್ದು ಆ ಬ್ರಹ್ಮಾದಿ ದೇವತೆಗಳಿಗೆ ಇದ್ದೇ ಇರುತ್ತೆ. ನಹ ಹರಿಂ ನಚ ಹರಿಂ ಏನು ನಹಿ ಹರಿಂ ಸತತನ್ನ ಮತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ ಅಂತ ಆಚಾರ್ಯರ ಬಗ್ಗೆ ಹೇಳಬೇಕಾದ್ರೆ, ಅವರು ನಮಸ್ಕಾರ ಮಾಡಿದ್ರು ಅಂದರೆ ಓಹೋ ಇಷ್ಟೊತ್ತು ನಮಸ್ಕಾರ ಮಾಡ್ತಿರ್ಲಿಲ್ಲ, ಸ್ಮರಣೆ ಮಾಡಿದ್ರು ಅಂದರೆ ಇಷ್ಟೊತ್ತು ಸ್ಮರಣೆ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ನಾವು ನಮಸ್ಕಾರ ಮಾಡಿದ್ರು ಅಂದರೆ ಆಗ ನಮಸ್ಕಾರ ಮಾಡಿದ್ದು, ಅಷ್ಟು ತನಕ ನಮಗೆ ನಮಸ್ಕಾರ ಮಾಡಬೇಕು ಎನ್ನುವಂಥ ಯೋಚನೆ ಇರಲಿಲ್ಲ. ಸ್ಮರಣೆ ಮಾಡಿದ್ರು ಸ್ಮರಣೆ ಇರಲಿಲ್ಲ, ಹಾಗಲ್ಲ. ನಹಿ ಹರಿಂ ಸತತನ್ನ ನಮತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ. ಎಲ್ಲ ಕಾಲದಲ್ಲಿ ಇಲ್ಲ ಅಂತಿಲ್ಲ, ಸ್ಮರಣೆ ಮಾಡಲಿಲ್ಲ ಅಂತಿಲ್ಲ, ಮಾಡ್ತಾನೆ ಇದ್ರು. ಹಾಗೆ ಮನಸ್ಸಿನಲ್ಲಿ ಅದನ್ನು ಮಾಡ್ತಾ ಇದ್ರು. ಆ ಸ್ಮರಣೆ ಮಾಡಿಕೊಂಡು ವ್ಯಾಪಾರ, ತಮ್ಮ ತಮ್ಮ ಕೆಲಸ ಅದನ್ನು ಮಾಡ್ತಾ ಇದ್ರು. ಭಗವಂತ ಬಂದಾಗ ನೇರವಾಗಿ ಅದನ್ನು ಮಾಡಿದ್ದಾರೆ. ಅತ್ರ ವಿಷ್ಣು ಬ್ರಹ್ಮರುದ್ರಾದಿಭ್ಯ ಸರ್ವೇ ಭೇದ, ಅದು ಸ್ವರೂಪತಃ ಭೇದ, ಅದನ್ನೇ ಹೇಳಿದ್ದಾರೆ. ಹೇತುಗರ್ಭೈಕ ಭಾವಾನಾಂ ಇತಿ ತನ್ಮಧ್ಯಗೈಭವಾಕ್ ಅತೋಪಿ ಬುದ್ಧಿಭೇದಸ್ಯ ನಿಷೇಧ ಇತಿ ಸಿದ್ಧ್ಯತಿ. ಅಲ್ಲಿ ಇನ್ನೊಂದು ಹೇಳ್ತಾರೆ, ಹೇತುಗರ್ಭ ವಿಶೇಷಣ. ನಾವು ಹೇಳ್ತೇವೆ ಅವನ ಮಾತೇನು ಕೇಳ್ತೀಯ, ಬುದ್ಧಿ ಇಲ್ಲದವನ ಮಾತೇನು ಕೇಳ್ತೀಯಾ ಅಂತ ಹೇಳ್ತೇವೆ. ಯಾಕೆ ಮಾತು ಕೇಳ್ತೀಯ ಅನ್ಬೇಕಾದ್ರೆ ಅಲ್ಲಿ ಯಾಕೆ ಕೇಳಬಾರ್ದು ಅನ್ಲಿಕ್ಕೆ ಬುದ್ಧಿ ಇಲ್ಲದವನ ಮಾತು ಅಂತ ಹೇಳ್ತೇವೆ. ಅವನ ಮಾತು ಯಾಕೆ ಕೇಳ್ತೀಯಾ ಅಂತ ಹೇಳಬೇಕಾದ್ರೆ ಯಾಕೆ ಕೇಳಬಾರ್ದು ಅನ್ಲಿಕ್ಕೆ ಕಾರಣ ಹೇಳಬೇಕಲ್ಲ, ಬುದ್ಧಿ ಇಲ್ಲದವನಿಗೆ ಸೇರಿಸಿಬಿಡ್ತೇವೆ. ಬುದ್ಧಿ ಇಲ್ಲದವನ ಮಾತು, ಇದು ಹೇತುಗರ್ಭ ವಿಶೇಷಣ ಅಂತ. ಹಾಗಿಲ್ಲೂ ಕೂಡ ತ್ರಯಾಣಂ ಏಕಭಾವಾನಂ ಅಂತ ಹೇಳಿದ್ದಾರೆ. ಏಕಭಾವಾನಂತ ಶಬ್ದ ಹೇಳಿದ್ರಿಂದಲೇ
ಅವರಿಗೆ ಭೇದ. ತ್ರಯಾಣಾಂ ಏಕಭಾವಾನಾಂ ಅಂತ ಒಂದೇ ಅಭಿಪ್ರಾಯ ಉಳ್ಳವರು ಅಂತ ಅದು ಹೇತುಗರ್ಭ ವಿಶೇಷಣ. ಅಂದರೆ ಅವರಲ್ಲಿ ಭೇದ ಇದೆ ಅಂತ ತಿಳಿಸ್ಲಿಕ್ಕೆ ಒಂದೇ ಅಭಿಪ್ರಾಯ ಎಂತಕ್ಕಂಥದ್ದು ಕಾರಣ ಆಗಿದೆ. ಅಂದರೆ ಏಕಭಾವನ ಎಂತಕ್ಕಂಥದ್ದು ಅದು ಹೇತುಗರ್ಭ ಕಾರಣವನ್ನು ಹೇಳ್ತಕ್ಕಂತಹ ವಿಶೇಷಣ. ಅದರಿಂದಲೇ ತನ್ಮಧ್ಯಗೈವ ವಾಕ್ ಅದು ಆ ಶ್ಲೋಕದಲ್ಲೇ ಇದೆ. ಯಾವ ಶ್ಲೋಕದಲ್ಲಿ ಯೋನ ಪಶ್ಯತಿ ವೈಭಿಧಾಮ್ ಎಂಬುದಾಗಿ ಆ ಶ್ಲೋಕ ಆ ವಾಕ್ಯ ಅದಕ್ಕಿಂತ ಮೊದಲಿರ್ತಕ್ಕಂಥದ್ದು ತ್ರಯಾಣಂ ಅನ್ನೋದಕ್ಕಿಂತ ಅನಂತರದಲ್ಲಿರೋದು. ಅದರಿಂದ ಮಧ್ಯ ತ್ರಯಾಣಾಂ ಏಕಭಾವಾನಾಂ ಅಂತ ಅದು ಹೇತುಗರ್ಭ ವಿಶೇಷಣ. ಒಂದೇ ಅಭಿಪ್ರಾಯವುಳ್ಳಂಥ 3 ಜನ ಅಂತ ಒಂದೇ ಅಭಿಪ್ರಾಯ ಅಂತ ಹೇಳಿದ ಮೇಲೆ ಅವರಲ್ಲಿ ಭೇದ ಇದೆ ಅಂತ ಒಪ್ಪಲೇಬೇಕು ಅಂತ. ನನ್ನಲ್ಲೇ ನನಗೆ ಭಿನ್ನಾಭಿಪ್ರಾಯ ಬಂತು ಅಂತ ಯಾರಾದರೂ ಹೇಳ್ತಾರ? ನಿಮ್ಮ ಬಂತು ಅಂತ ಹೇಳಬೇಕು. ಹಾಗೆ ಇನ್ನೊಬ್ಬರ ಜೊತೆಯಲ್ಲಿ ಐಕಮತ್ಯ ಬಂತು ಅಂತಲೇ ಹೇಳಬೇಕು. ಅಂದರೆ ಇಲ್ಲಿ ಏಕಭಾವನಂ ಐಕಮತ್ಯ ಇದೆ ಅಂತ ಹೇಳಿದ್ರಿಂದ ಅಲ್ಲಿ ಭೇದ ಇದೆ ಎಂಬುದಾಗಿ ಹೇಳಿದಂತೆ ಆಯಿತು. ಅಥೋಪಿ ಬುದ್ಧಿಭೇದಸ್ಯ ನಿಷೇಧ ಇತಿ ಸಿದ್ಧ್ಯತೆ. ಅದರಿಂದ ಭೇದ ಅಂದರೆ ಅವರಲ್ಲಿ ಏಕಭಾವವುಳ್ಳವರಾಗಿದ್ದಾರೆ, ಅಂದರೆ ಬುದ್ಧಿಭೇದ ಇಲ್ಲ. ಯೋನ ಪಶ್ಯತೆ ವೈಭಿಧಾಮ್ ಅಂತಂದರೆ ಅವರಲ್ಲಿ ಬುದ್ಧಿಭೇದ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ ಎಂಬತಕ್ಕಂಥದ್ದನ್ನು ಆ ಭೇದ ಶಬ್ದ ಹೇಳ್ತಾ ಇದೆ ಎಂಬತಕ್ಕಂಥದ್ದು ಏಕಭಾವನ ಎಂಬತಕ್ಕಂಥ ಶಬ್ದದಿಂದಲೇ ತಿಳಿದು ಬರ್ತಾ ಇದೆ. ಹೇತುಗರ್ಭ ಏಕಭಾವಾನಾಮಿತಿ ಹೇತುವಿನಿಂದ ಕೂಡಿದ ಏಕಭಾವಾನ ಎಂಬತಕ್ಕಂತಹ ವಾಕ್ ಶಬ್ದವು ತನ್ಮಧ್ಯಗೈವ ಇದೇ ಶ್ಲೋಕದಲ್ಲಿ ಮಧ್ಯದಲ್ಲಿ ಇದ್ದುಕೊಂಡು ಇದೆ. ಅಥೋಪಿ ಆದ್ದರಿಂದಲೂ ಕೂಡ ಬುದ್ಧಿಭೇದಸ್ಯ ನಿಷೇಧ 3 ಜನರಿಗೆ ಬುದ್ಧಿಭೇದದ ನಿಷೇಧವು ಸಿದ್ಧ್ಯತಿ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬುದಾಗಿ ಸಿದ್ಧವಾಗುತ್ತದೆ. ಹೇತುಗರ್ಭ ಏಕಭಾವಾನಾಮಿತಿ ಕಾರಣ ಸಹಿತವಾದ ಏಕಭಾವಾನಾಂ ಎಂಬತಕ್ಕಂತಹ ವಾಕ್ ಮಾತು ತನ್ಮಧ್ಯಗ ಏವ ಈ ಶ್ಲೋಕದ ಮಧ್ಯದಲ್ಲೇ ಇದೆ. ಅಥೋಪಿ ಏಕಭಾವಾನಾಂ ಎಂಬತಕ್ಕಂಥ ಒಂದೇ ಅಭಿಪ್ರಾಯವುಳ್ಳವರು ಎಂಬತಕ್ಕಂತಹ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ ಇರೋದ್ರಿಂದಲೂ ಕೂಡ ಬುದ್ಧಿಭೇದಸ್ಯ ನಿಷೇಧ ಭೇದ ಭಿದಾಂ ನ ಪಶ್ಯತಿ ಎಂಬುದಾಗಿ ಏನು ಭೇದ ಶಬ್ದವನ್ನು ಹೇಳಿದ್ದಾರೆ ಅದಕ್ಕೆ ಬುದ್ಧಿಭೇದ ಇಲ್ಲ, ಭಿನ್ನಾಭಿಪ್ರಾಯದ ನಿಷೇಧ ಇತಿ ಈ ರೀತಿಯಲ್ಲಿ ಸಿದ್ಧವಾಗುತ್ತದೆ. ಯುಕ್ತ್ಯಂತರಂಚ ಆಹ ಇನ್ನೊಂದು ಇಲ್ಲಿ ಭೇದ ಶಬ್ದಕ್ಕೆ ಸ್ವರೂಪ ಭೇದ ಅಂತ ಅರ್ಥ ಅಲ್ಲ, ಬೇರೆ ಅರ್ಥವನ್ನು ಹೇಳಬೇಕು ಎಂಬುದಕ್ಕೆ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಹೇತುಗರ್ಭ ಇತಿ ತನ್ಮಧ್ಯಗೈವ ಅಂತ ತ್ರಯಾಣಾಮಿತಿ ಶ್ಲೋಕ ಮಧ್ಯಗೈವ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಮ್ ಎಂಬತಕ್ಕಂತಹ ಈ ಶ್ಲೋಕದಲ್ಲೇ ಮಧ್ಯದಲ್ಲಿರ್ತಕ್ಕಂಥದ್ದು ಅಂತ ಅರ್ಥ. ಏಕಭಾವಾನಾಮಿತಿ ಹೇತುಗರ್ಭಾವಾಗಸ್ತಿ ಅಂತ ಏಕಭಾವಾನ ಎಂಬತಕ್ಕಂಥ ಏಕಬುದ್ಧಿತ್ವಂ ಹಿ ಏಕಬುದ್ಧಿ ಅಂದ್ರೇನು? ಬುದ್ಧಿಭೇದಾಭಾವ ಏವ ಹೇತು, ಅದೇ ಹೇತು. ಯಾವುದಕ್ಕೆ? ಮುಂದೆ ಭಿದಾಂ ನ ಪಶ್ಯತಿ ಎಂಬಲಿಕ್ಕೆ ಬುದ್ಧಿಭೇದ ಇಲ್ಲ ಎಂಬತಕ್ಕಂತಹ ಆ ಬುದ್ಧಿಭೇದವನ್ನು ನಿಷೇಧ ಮಾಡ್ತಾ ಇದೆ ಅನ್ನಲಿಕ್ಕೆ ಏಕಭಾವಾನಾಂ ಬುದ್ಧಿಭೇದ ಅಭಾವ ಬುದ್ಧಿಭೇದ ಇಲ್ಲ ಎಂಬತಕ್ಕಂಥದ್ದು ಕಾರಣವಾಗಿದೆ. ನತು ಸ್ವರೂಪ ಭೇದಾಭಾವ ಅದು ಸ್ವರೂಪತಃ ಭೇದ ಇಲ್ಲ ಅನ್ನೋದಕ್ಕೆ ಅದು ಕಾರಣ ಆಗಲ್ಲ. ಯಾಕೆ? ಸ್ವರೂಪತಃ ಭೇದ ಇಲ್ಲ ಅಂತ ಆಗ್ಬಿಟ್ರೆ ಏಕಭಾವನ ಅಂತಕ್ಕಂಥದ್ದು ಬೇಕಾಗಿದೆ. ಅದು ಸ್ವತಃ ಸಿದ್ಧ ಆಗೋಗುತ್ತೆ. ಏಕಭಾವಾನಂ ಅಂತ ಹೇಳಿರೋದ್ರಿಂದ ಒಂದೇ ಅಭಿಪ್ರಾಯ ಅಂತ ಹೇಳಿದ್ರಿಂದ ಸ್ವರೂಪತಃ ಭೇದ ಇದೆ. ಸ್ವರೂಪತಃ ಭೇದ ಇದ್ದರೆ ಒಂದೇ ಅಭಿಪ್ರಾಯ ಅಂತ ಹೇಳಿಕ್ಕೆ ಬರುತ್ತೆ. ಸ್ವರೂಪದ ಭೇದ ಇಲ್ಲ ಅಂತಾದರೆ ಒಂದೇ ಅಭಿಪ್ರಾಯ ಅನ್ನತಕ್ಕಂಥ ಮಾತೇ ವ್ಯರ್ಥ ಆಗಿಬಿಡುತ್ತೆ. ಏಕಬುದ್ಧೀನಾಮಪಿ ಕನಿಷ್ಠಾನಾಂ ಸ್ವರೂಪ ಭೇದ ದರ್ಶನಾತ್ ಅಂತ ಒಂದೇ ಅಭಿಪ್ರಾಯವುಳ್ಳಂತಹ ಜ್ಯೇಷ್ಠ ಕನಿಷ್ಠ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ತಂದೆ ತಾಯಿಗಳು ಇವರಲ್ಲಿ ಭೇದ ಇದ್ದೇ ಇದೆ. ಅಂದರೆ ಏಕಭಾವ ಇದ್ದವರಲ್ಲಿಯೂ ಕೂಡ ಏನಿರುತ್ತೆ? ಸ್ವರೂಪತ ಭೇದ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಏಕಬುದ್ಧೀನಾಮಪಿ ಒಂದೇ ಅಭಿಪ್ರಾಯವುಳ್ಳವರಲ್ಲಿ ಜ್ಯೇಷ್ಠ ಕನಿಷ್ಠಾನಾಂ ಜ್ಯೇಷ್ಠ ಕನಿಷ್ಠ ಅಂತ ಹೇಳೋದ್ರಿಂದ ಸ್ವರೂಪ ಭೇದ ದರ್ಶನ ಸ್ವಾಭಾವಿಕವಾಗಿ ಭೇದ ಇದ್ದೇ ಇರುತ್ತೆ. ಅಥೋಪಿ ಏಕಭಾವಾನಾಮಿತಿ ವಿಶೇಷಣ ದಾನಾದಪಿ ಅಥೋಪಿ ಅಂತಲೇ ವಾಕ್ಯ ಇದೆ ಶ್ಲೋಕದಲ್ಲಿ. ಏಕಭಾವಾನಾಂ ಎಂಬುದಾಗಿ ವಿಶೇಷಣ ಕೊಟ್ಟಿರೋದ್ರಿಂದಲೂ ಕೂಡ ಬುದ್ಧಿಭೇದಸ್ಯೈವ ನಿಷೇಧ ಇತಿ ಸಿದ್ಧ್ಯತೆ. ಸ್ವರೂಪ ಭೇದದ ನಿಷೇಧ ಅಲ್ಲ, ಅಭಿಪ್ರಾಯ ಭೇದದ ನಿಷೇಧ ಎಂಬುದಾಗಿ ಸಿದ್ಧವಾಗುತ್ತೆ. ಮುನಿಭಿಶ್ಚರ್ಚಿತಂ ತತ್ರ
ತತ್ರ ಗತ್ವಾ ವಿನಿಶ್ಚಿತಂ ಭಯಕೃತ್ವೇನ ಚ ಪ್ರೋಕ್ತಂ ಕಥಂ ಸ್ಯಾದ್ ವ್ಯಾವಹಾರಿಕಂ. ಇದರ ಮೇಲೆ ಅವ್ರು ಹೇಳ್ಬೋದು, ಈ ಎಲ್ಲ ಶ್ಲೋಕದಲ್ಲಿ ಭೇದವನ್ನು ಹೇಳಿದ್ದಾರೆ, ನಾವು ಒಪ್ತೇವೆ, ಆದರೆ ಆ ಭೇದ ವ್ಯಾವಹಾರಿಕ ಭೇದ. ಹಾಗಾದರೆ ನೀವೇನು ಆ ಭೃಗು ಋಷಿಗಳು ಹೇಳಿದ್ದು, ರುದ್ರದೇವರು ಸ್ತೋತ್ರ ಮಾಡಿದ್ದು, ಮೈತ್ರೇಯರು ಸ್ತೋತ್ರ ಮಾಡಿದ್ದು ಎಲ್ಲವೂ ಕೂಡ ಭೇದ ಪರವಾಗಿಯೇ ಇದೆ. ಆದರೆ ಈ ಭೇದ ಏನು ವ್ಯಾವಹಾರಿಕ ಭೇದ ಅಂತ ನಿಮ್ಮ ಅಭಿಪ್ರಾಯ ಏನಿದೆ ಅದು ಕೂಡ ಉಳಿಬಾರ್ದು, ನಿಮ್ಮ ಸಂಶಯ ಉಳಿಬಾರ್ದು ಅಂತ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅಂದರೆ ವ್ಯಾವಹಾರಿಕ ಭೇದ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಕಥಂ ಸ್ಯಾದ್ ವ್ಯಾವಹಾರಿಕಂ. ಈ ಭೇದ ವ್ಯಾವಹಾರಿಕ ಭೇದ ಆಗಲಿಕ್ಕೆ ಹೇಗೆ ಸಾಧ್ಯ, ಯಾಕೆ ಅಂತಂದರೆ ಮುನಿಭಿಹಿ ಚರ್ಚಿತಂ, ಋಷಿಮುನಿಗಳೆಲ್ಲ ಅದರ ಬಗ್ಗೆ ವಿಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತತ್ರ ತತ್ರ ಗತ್ವ ವಿನಿಶ್ಚಿತಂ, ಅಲ್ಲಲ್ಲಿ ಹೋಗಿ ನಿರ್ಣಯ ಮಾಡ್ಕೊಂಡು ಬಂದಿದ್ದಾರೆ. ವ್ಯಾವಹಾರಿಕ ಭೇದ ಅಂತಾದರೆ ಅದರ ಬಗ್ಗೆ ಚರ್ಚೆಯೇ ಇಲ್ಲ, ವ್ಯಾವಹಾರಿಕ ತಾನೇ, ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಅದನ್ನು ತಿರಸ್ಕಾರ ಮಾಡ್ತಾರೆ, ಅದರ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ. ಆದರೆ ಋಷಿಮುನಿಗಳೆಲ್ಲ ಆ ಭೇದದ ಬಗ್ಗೆ ವಿಚಾರ ಮಾಡಬೇಕು ಎಂಬತಕ್ಕಂಥ ಭಾವನೆ ಬಂದಿದೆ. ಸತ್ಯದ ಬಗ್ಗೆ ವಿಚಾರ ಮಾಡಬೇಕು. ಯಾವುದು ಸುಳ್ಳಾಗಿದೆಯೋ, ಯಾವ ವ್ಯಕ್ತಿ ಸುಳ್ಳು ಹೇಳ್ತಿರ್ತಾನೋ, ಅವನು ಸುಳ್ಳು ಹೇಳೋನೊಂದು ಗೊತ್ತಿದೆ ಅಂತಂದರೆ, ಏನೋ ಒಂದು ವಿಷಯ ಹೇಳ್ದ ಅಂತಂದರೆ ತಲೆ ಕೆಡಿಸ್ಕೋತೀರಾ ನೀವು, ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗ್ತೀರಾ? ಮೊದಲನೇ ಬಾರಿ ಮಾಡ್ತೀರಾ, 10 ಬಾರಿ ನಿಮಗೆ ಗೊತ್ತಾಗಿದೆ ಅಂತಂದರೆ ಆವಾಗ ಅಯ್ಯೋ ಇದ್ದಿದ್ದೇ ಅದು, ಅದನ್ನು ತಿರಸ್ಕಾರ ಮಾಡಬೇಕು. ಹೊರತು ಅದನ್ನು ಯಾವತ್ತೂ ಕೂಡ ನಾವು ತುಂಬ ಮುಖ್ಯವಾಗಿ ಗಮನದಕ್ಕೆ ತೆಗೆದುಕೊಳ್ಬೇಕಾಗಿಲ್ಲ. ಋಷಿಮುನಿಗಳೆಲ್ಲ ಯಾವಾಗಲೂ ಅವರು ತತ್ವದ ವಿಮರ್ಶೆಯಲ್ಲೇ ಇರತಕ್ಕಂಥವ್ರು, ಸಾಧನೆ ಮಾರ್ಗದಲ್ಲಿ ಸಾಗತಕ್ಕಂಥವ್ರು. ಹೌದು, ಅದ್ಯಾಕೆ ಆಯ್ತಲ್ಲ, ಮಿಥ್ಯ ಅಂತ ಆದ್ಮೇಲೆ ಪುನಃ ಚರ್ಚೆ ಮಾಡೋದೇನು? ಚರ್ಚೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲಲ್ಲ, ಆಯ್ತಾ? ಅದೇ ಎಲ್ಲವನ್ನು ಮಿಥ್ಯ ಅಂತ ಹೇಳಿದ ಮೇಲೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಇಲ್ಲವೇ ಇಲ್ಲ. ಚರ್ಚೆಯು ಮಿಥ್ಯ ಅಂತ, ಹಾಗಾದ್ರೆ ಎಲ್ಲವೂ ಮಿಥ್ಯ ಅಂತ ಆದ್ಮೇಲೆ ಚರ್ಚೆ ನಡೆದಿಲ್ಲ ಅಂತ ಹೇಳ್ಬೇಕು. ಮತ್ತೆ ಯಾಕೆ ವ್ಯಾವಹಾರಿಕ ಭೇದ ಅಂತ ಹೇಳ್ತೀರಾ? ವ್ಯಾವಹಾರಿಕ ಭೇದ ಅಂತ ಹೇಳ್ತೀರಾ ಅಂದ್ರೆ ಒಪ್ಪಿದ್ದೀರಾ ಅಂತ ಆಯ್ತು. ಹಾ, ಅಷ್ಟೇ ಅಲ್ಲ, ಈ ವಿಷಯ ತತ್ರ ತತ್ರ ಗತ್ವಾ ವಿನಿಶ್ಚಿತ. ಸತ್ಯಲೋಕಕ್ಕೆ ಹೋದ್ರು, ಕೈಲಾಸಕ್ಕೆ ಹೋದ್ರು, ಅಮುಕ್ತ ಸ್ಥಾನ ವೈಕುಂಠಕ್ಕೆ ಹೋದ್ರು, ಅಲ್ಲೆಲ್ಲ ಹೋಗಿ ಇದನ್ನು ನಿರ್ಣಯ ಮಾಡ್ಕೊಂಡು ಬಂದಿದ್ದಾರೆ. ವ್ಯಾವಹಾರಿಕ ಅಂತ ಆಗಿದ್ದರೆ ಇದನ್ನೆಲ್ಲ ನಿರ್ಣಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿರ್ತಿತ್ತು? ಅಷ್ಟೇ ಅಲ್ಲ, ಭಯಕೃತ್ವೇನ ಚ ಪ್ರೋಕ್ತಂ ಅಂತ ಯಾರು ಈ ರೀತಿಯಲ್ಲಿ ತಿಳ್ಕೊಳ್ತಾರೋ ಅಂಥವರಿಗೆ ಸಂಸಾರ ಭಯ ಎಂಬತಕ್ಕಂಥದ್ದು ಪರಿಹಾರ ಆಗುತ್ತೆ. ಯಥೋ ಶಾಂತಿ ಯಥೋ ಭಯಂ ಅಂತಂದು ಹೇಳಿದರು. ಈ ರೀತಿಯಾಗಿ ತಿಳಿದರೆ ಏನು ವಿಷ್ಣು ಹಿಂದೆ ಶ್ಲೋಕ ಬಂತಲ್ಲ, ಭಗವಂತನನ್ನು ಭೂಯಂತಂ ಶ್ರದ್ಧದ ವಿಷ್ಣು ಯಥೋ ಶಾಂತಿ ಯಥೋ ಭಯಂ ಅಂತ ಹೇಳಿದರೆ, ಹಾಗಾದರೆ ಅದು ಭಯಹಾರಕ ಅಂತ. ಭಗವಂತನ ಜ್ಞಾನ ಭಯವನ್ನು ಪರಿಹಾರ ಮಾಡುತ್ತೆ, ಸಂಸಾರ ಭಯವನ್ನು ಪರಿಹಾರ ಮಾಡುತ್ತೆ ಅಂತ. ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಎಲ್ಲಾದರೂ ಅದು ಭಯ ಪರಿಹಾರ ಮಾಡುತ್ತಾ? ಇಲ್ಲವೇ ಇಲ್ಲ. ಹಾವು ಕಾಣ್ತಾ ಇದೆ, ಹಾವು ನಿಜವಾಗಿ ಹಾವು ಕಾಣ್ತಾ ಇದೆ, ವ್ಯಾವಹಾರಿಕ ಅಂತ ಅಂದ್ಕೊಳ್ರಿ, ಭಯ ಹೋಗುತ್ತಾ? ಇಲ್ಲ ತಾನೇ. ನಿಮಗೆ ಇಲ್ಲದೇ ಇದ್ದನ್ನೇ ಹಾವು ಅಂದ್ಕೊಂಡ್ರೇನೆ ಭಯ ಆಗುತ್ತೆ. ಇನ್ನು ಯಾವುದು ಹಾವೇ ಆಗಿದೆಯೋ ಅದನ್ನು ವ್ಯಾವಹಾರಿಕ ಅಂತ ಅಂದ್ಕೊಂಡ್ರೆ ಭಯ ಹೋಗುತ್ತಾ? ಇಲ್ಲ. ಆದರೆ ಇಲ್ಲಿ ಯತಃ ಅಭಯಂ, ಭಗವಂತನನ್ನು ಆ ರೀತಿಯಲ್ಲಿ ತಿಳಿದಿದ್ದಾರೆ, ಸರ್ವೋತ್ತಮ ಅಂತ ತಿಳಿದಿದ್ದರಿಂದ ಸಂಸಾರ ಭಯ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಭೇದ ವ್ಯಾವಹಾರಿಕ. ಭೃಗು ಋಷಿಗಳು ಸ್ತೋತ್ರ ಮಾಡಿದ್ದು ಇರಬಹುದು, ಅಲ್ಲಿ ಭೃಗು ಋಷಿಗಳು ಕಂಡಿದ್ದು ವ್ಯಾವಹಾರಿಕ ಭೇದ, ಮೈತ್ರೇಯರು ಹೇಳಿದ್ದು ವ್ಯಾವಹಾರಿಕ ಭೇದ ಅಂತ ಹೇಳ್ತೇವೆ ಅಂತಂದರೆ ಅದು ವ್ಯಾವಹಾರಿಕ ಭೇದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯಾವಹಾರಿಕ ಅಂದರೆ ವ್ಯಾವಹಾರಿಕ ಅಂತಂದರೆ
ವ್ಯವಹಾರ ಕಾಲದಲ್ಲಿ ಮಾತ್ರ ಇದೆ, ಬೇರೆ ಕಾಲದಲ್ಲಿ ಇಲ್ಲ ಅಂತ ಅರ್ಥ. ಈಗ ಶುಕ್ತಿರೂಪೆ ಇದೆಯಲ್ಲ, ಅಥವಾ ರಜ್ಜು ಸರ್ಪ ನಾವು ನೋಡಿದಾಗ ಮಾತ್ರ ಇದೆ, ಇಲ್ಲ ಏನರ್ಥ? ನೋಡಿದಾಗ ಇದೆಯಾ? ನಾವು ಹಗ್ಗವನ್ನು ಅಲ್ಲಿ ಇದ್ದಿದ್ದ ಹಗ್ಗ ನಾವು ಸರ್ಪ ಅಂತ ಅಂದ್ಕೊಂಡೆವು, ನಮಗೆ ಭಯ ಆಯಿತು ಅಲ್ವಾ? ಹಾಗಾದರೆ ಅದೇನ ವ್ಯವಹಾರ ಮಾಡಿದೆವು, ಅಯಂ ಸರ್ಪ ಅಂತ. ಅಲ್ಲಿ ಇದೆಯಾ? ಅದು ವ್ಯವಹಾರ ಕಾಲದಲ್ಲಿ ಇದೆ ಅಂತ ಹೆಂಗೆ ಹೇಳ್ತೀರ? ಮಿಥ್ಯಾ ಅಂದಮೇಲೆ ಯಾವತ್ತೂ ಇಲ್ಲ ಅಂತಲೇ ಅರ್ಥ, ಬರೀ ವ್ಯವಹಾರಕ್ಕೆ ಮಾತ್ರ. ಇದಿರಲ್ಲ, ಇದು ನಡೆದದ್ದು ಸತ್ಯ, ಇದನ್ನು ನೆನಪಿಲ್ಲ ಅಷ್ಟೇ. ನೀವೀಗ ಮಧ್ಯಾಹ್ನ ಊಟ ಮಾಡಿದ್ದು ಸತ್ಯ, ಈಗ ಊಟ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ಅದು ಮಿಥ್ಯೆ ಆಗ್ಬಿಡುತ್ತಾ? ಇಲ್ಲ. ಹಾಗೆ ನಾವು ಇವಾಗ ಏನು ಮಾಡಿದ್ದೇವೆ ಅದು ಸ್ವಪ್ನಾವಸ್ಥೆಯಲ್ಲಿ ಉದಾಹರಣೆ ಕೊಟ್ಟಿದ್ದು ಅಯಂ ಸರ್ಪ ಅಂತ ಜ್ಞಾನ ಬಂತು. ಅಯಂ ಸರ್ಪ ಎಂತಕ್ಕಂಥ ಜ್ಞಾನಕ್ಕೂ ಇವತ್ತು ನಾವೇನು ಈಗ ಎಲ್ಲವನ್ನು ನೋಡಿ ಮಾತಾಡಿ ವ್ಯವಹಾರ ಮಾಡ್ತಾ ಇದ್ದೇವೆ, ಇದಕ್ಕೆ ಏನೂ ವ್ಯತ್ಯಾಸ ಇಲ್ಲ ಅವ್ರ ಸಿದ್ಧಾಂತದಲ್ಲಿ. ಅದು ಬೇಗ ಅದಕ್ಕೆ ಬಾಧ ಬಂತು, ಇದಕ್ಕೆ ತಡವಾಗಿ ಬರುತ್ತಷ್ಟೇ. ಆಯಿತಾ? ಒಂದು ರೋಗ ಇದೆ, ಇದು ಬೇಗ ಗುಣ ಆಯಿತು, ಇನ್ನೊಂದು ನಿಧಾನವಾಗಿ ಗುಣ ಆಯಿತು. ರೋಗ ಅಲ್ಲ ಅಂತೀರಾ? ರೋಗ ತಾನೇ. ಹಾಗೆ ಅದು ಮಿಥ್ಯ, ಇದು ಮಿಥ್ಯ. ಇದು ಅದಕ್ಕೆ ಬೇಗ ಬಾಧ ಬಂತು, ಇದಕ್ಕೆ ಬೇಗ ಬಾಧ ಬರಲಿಲ್ಲ, ಅಷ್ಟೇ ವ್ಯತ್ಯಾಸ. ಅಂದರೆ ಇದು ಮಿಥ್ಯಾ ಅಂತಲೇ ಅವ್ರು ಹೇಳ್ತಕ್ಕಂಥ, ಇಲ್ಲ ಅಂತಲೇ ಹೇಳ್ತಾರೆ. ಯಾರಿಗೆ? ಅಲ್ಲ, ಅಷ್ಟೇ ಅಲ್ಲ, ಅಂಧನ್ ತಮಸ್ಸೆ. ವೈಕುಂಠ ಪ್ರಾಪ್ತಿ ಅಲ್ಲ, ಅದು ಸ್ವರೂಪೇಣ ವ್ಯವಸ್ಥಿತ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತ. ಏನು ಜ್ಞಾನ ಅನ್ನೋದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಇದೆಯಲ್ಲ, ಅದೇ. ಆದರೆ ಅದು ಕೂಡ ಮುಕ್ತಿಯವಸ್ಥೆಯಲ್ಲಿ ಇರಲ್ಲ. ಮುಕ್ತಿಯವಸ್ಥೆಯಲ್ಲಿ ಬ್ರಹ್ಮ ಒಂದೇ ಇರೋದು, ಬ್ರಹ್ಮ ನಿರ್ಗುಣನಾಗಿರೋದು. ಅಂದರೆ ನಾನು ಎಂತಕ್ಕಂಥ ಅರಿವು ಅವನಿಗಿಲ್ಲ. ಯಾವುದು? ಈಗ ಅದೇನೇ ಮಿಥ್ಯಾಜ್ಞಾನ ಅಂತ ಗೊತ್ತಾಗೋದು ಬಾಧ ಬಂದಾಗ. ಯಾವುದು? ಅವ್ರ ಮತ ಪ್ರಕಾರ ಅದು ಕೂಡ ಮಿಥ್ಯಾನೇ. ಹೌದು, ಇದು ಅದಕ್ಕೆ ಯಾರು ಹೇಳಿದ್ರು ಅಯಂ ಸರ್ಪ ಅನ್ನೋದು ಪ್ರಾತಿಭಾಸಿಕ, ನಾಯಂ ಸರ್ಪ ಅನ್ನೋದು ಅದು ವ್ಯಾವಹಾರಿಕ. ಅದು ವ್ಯಾವಹಾರಿಕ. ಇದು ಇದೆಯಲ್ಲ ಅಯಂ ಸರ್ಪ ಅನ್ನೋದು ಅದು ಪ್ರಾತಿಭಾಸಿಕ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಪಾರಮಾರ್ಥಿಕ. ಅದು ಹೇಳೋದು ಹಾಗೆ. ಅವ್ರು ಮೂರು ರೀತಿಯಾದ ಸತ್ವ ಇದೆ. ಅಂದ್ರೆ ಅಯಂ ಸರ್ಪ ಜ್ಞಾನ ಬಂತು, ಇದಕ್ಕೂ ನಾಯಂ ಸರ್ಪ ಅನ್ನೋದಕ್ಕೂ ವ್ಯತ್ಯಾಸ ಇರಲೇಬೇಕು. ಆದ್ದರಿಂದ ಅಯಂ ಸರ್ಪ ಅನ್ನೋದು ಪ್ರಾತಿಭಾಸಿಕ, ನಾಯಂ ಸರ್ಪ ಎಂಬತಕ್ಕಂಥ ಬಾಧಕ ಜ್ಞಾನ ವ್ಯಾವಹಾರಿಕ. ಆಮೇಲೆ ಪಾರಮಾರ್ಥಿಕವಾದದ್ದು ಬೇರೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಜೀವೋ ಬ್ರಹ್ಮೈವ ನಾಪರ. ಇದು ಏನು ಪುನಃ ಪ್ರಶ್ನೆ ಮಾಡ್ತೇನೋ? ಅದು ಮೂರಾಯಿತು. ಆ ಮೂರು ಸತ್ಯವೋ ಮಿಥ್ಯಾವೋ? ಅದಕ್ಕೆ ಹೇಳಿದ್ದು ಮಿಥ್ಯಾಭೂತವಾದದ್ದು ಮಿಥ್ಯಾ ಆಗಿದೆ ಅಂತಾದರೆ ಅವಾಗ ಸತ್ಯ ಅನ್ನೋದು ಸತ್ಯ ಆಗುತ್ತೆ. ನೋಡಿ, ಇಲ್ಲಿ ಮೊಬೈಲ್ ಇದೆ ಅನ್ನೋದು ಮಿಥ್ಯಾ, ಆಯಿತಾ? ಮೊಬೈಲು ಇದೆ ಅನ್ನತಕ್ಕಂತಹದ್ದು ಮಾತಿದೆಯಲ್ಲ, ಇದು ಮಿಥ್ಯಾ ಆಗಿದೆ. ಮೊಬೈಲು ಇರೋದು ಮಿಥ್ಯಾ ಅಂತ ಹೇಳಿದ್ದು ಮಿಥ್ಯಾ ಆಗಿದೆ. ಹಾಗಾದರೆ ಅದೇನಾಯಿತು? ಮೊಬೈಲ್ ಇದೆ ಅನ್ನೋದು ಸತ್ಯ ಆಯಿತು. ಹಾಗಾದರೆ ಈ ಜಗತ್ತು ಮಿಥ್ಯಾ ಅಂತ ಹೇಳ್ತಾರೆ, ಜಗನ್ಮಿಥ್ಯಾ ಅಂತ ಹೇಳೋ ಮಾತು ಇದೆಯಲ್ಲ, ಇದು ಮಿಥ್ಯಾ. ಜಗತ್ ಸತ್ಯ ಅಂತ ಹೇಳಿದೆ. ನಾವು ಹೇಳ್ತೇವೆ, ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ಸುಧಾದಿಗಳಲ್ಲಿ ಹೇಳಿದ್ದಾರೆ, ಜಗತ್ ಸತ್ಯಂ ಮಿಥ್ಯಾಭೂತ ಮಿಥ್ಯಾತ್ವಕತ್ವಾತ್.
ಜಗತ್ ಮಿಥ್ಯಾಭೂತ ಮಿಥ್ಯಾತ್ವಕತ್ವ ಅಂತ. ಮಿಥ್ಯಾತ್ವ ಮಿಥ್ಯ ಆಗಿದೆ. ಇದು ಮಿಥ್ಯಾ ಎಂಬತಕ್ಕಂಥದ್ದು ಮಿಥ್ಯ ಆಗಿದೆ. ಸತ್ಯತ್ವ ಏನು ಹೌದು. ಹಾಂ, ಮಿಥ್ಯಾಭೂತವಾದ ಮಿಥ್ಯಾತ್ವ ಉಳ್ಳದ್ದು, ಆದ್ದರಿಂದ ಜಗತ್ತು ಸತ್ಯ ಅಂತ ಆಯ್ತು. ಒಪ್ಪಲ್ಲ, ಆರೋಪ ಮಾಡ್ತೇವೆ ಅದೆಲ್ಲ ಇದೆ ಅಂತ ಹೇಳಿದಲ್ಲ, ಬೆಳಿಗ್ಗೆ ಹೇಳಿದಲ್ಲ. ನೀವು ಏನು ಹೇಳ್ತೀರೋ ಇದೆಲ್ಲ ವ್ಯಾವಹಾರಿಕವಾಗಿ ಎಲ್ಲವೂ ಇದೆ. ಎಲ್ಲ ನೀವು ಯಾರು ದೇವರೇ ಹೇಳ್ತೀರೋ ಅದನ್ನು ನಾವು ಹೇಳ್ತೇವೆ, ಆದರೆ ಅದು ಪಾರಮಾರ್ಥಿಕ ಸತ್ಯ ಅಲ್ಲ ಅಷ್ಟೇ. ಅದೇ ಒಂದೇ ಪಾರಮಾರ್ಥಿಕ ಅಷ್ಟೇ, ಬ್ರಹ್ಮ ಒಬ್ಬನೇ ಪಾರಮಾರ್ಥಿಕ. ಯಾರು? ಹೌದು, ಜ್ಞಾನ ಬಂದರೆ ಬ್ರಹ್ಮನೇ ಆಗೋದು, ಮೋಕ್ಷ ಅಲ್ಲ. ಜ್ಞಾನ ಬಂದರೆ ಬ್ರಹ್ಮನೇ ಆಗೋದು. ಯಾರಿಗೆ? ಅದು ನಾವು ಅದನ್ನೇ ಅವರಿಗೆ ಆಕ್ಷೇಪ ಮಾಡೋದು. ಅವ್ರು ಹೇಳ್ತಾರೆ ಆದರೂ ಕೂಡ ಕೆಲವು ಕಾಲ ಇರ್ತಾರೆ ಅಂತ. ಯಾಕೆಂದರೆ ಫ್ಯಾನು ಹಾಗೆ ಅವರಿಗೂ ಕೂಡ ಅಪರೋಕ್ಷ ಜ್ಞಾನ ಬಂದಿದೆ. ಆಮೇಲೆ ಸ್ವಲ್ಪ ಕಾಲ ಇರ್ತಾರೆ, ಆಮೇಲೆ ಹೋಗ್ತಾರೆ. ಯಾರಿದ್ದಾರೋ ಅವರಿಗೆ ನಾವು ಪ್ರಶ್ನೆ ಮಾಡ್ತೇವೆ, ಅವ್ರಿಗೆ ಇರಲಿ ಆಯ್ತಾ. ಆದರೆ ಅವರಿಗೆ ಇವ್ರು ಯಾರು ಇಲ್ಲ ಜ್ಞಾನ ಬಂದಿರಬೇಕಲ್ಲ, ಯಾರಿಗೆ ಉಪದೇಶ ಮಾಡಬೇಕು? ಅವ್ರು ಇರೋದನ್ನ ಒಪ್ಪೋಣ. ಯಾವಾಗ ಅವರಿಗೆ ಜ್ಞಾನ ಬಂತು ಆವಾಗ ಇವ್ರು ಯಾರು ಇಲ್ಲ ಅಂತ ಅವ್ರಿಗೆ ಜ್ಞಾನ ಬಂದಿದೆ, ಮತ್ತೆ ಯಾರಿಗೆ ಉಪದೇಶ ಮಾಡಬೇಕು? ಹಾಂ, ಆದ್ದರಿಂದ ಯಾರು ಉಪದೇಶ ಮಾಡ್ತಾರೋ ಉಪದೇಶ ಮಾಡೋರಿಗೆ ಜ್ಞಾನ ಇಲ್ಲ ಅಂತ ಆಗತ್ತೆ. ಹಾಂ, ನಮ್ಗೆ ಕೇಳಿದ್ರೆ ಇಷ್ಟೆಲ್ಲ ಏನು ಅಪಹಾಸ್ಯ. ಅದರ ಮೇಲೆ ಅವರಿಗೆ ಅಷ್ಟು ಇದು ಅಲ್ಲ. ಕೃಷ್ಣನೇ ಇದ್ದಾಗ ಜರಾಸಂಧಾದಿಗಳು ಕೃಷ್ಣನ ಬಗ್ಗೆ ಅವರು ತಿಳ್ಕೊಳ್ಳಿಲ್ಲ. ಹಾಗಿರ್ಬೇಕಾದ್ರೆ ಇವರು ವಾದ ಮಾಡಲಿಕ್ಕೆ ಏನಾಗಬೇಕಾಗಿದೆ? ಏನು ಇದೆಲ್ಲ ಅಂದ್ರೆ ವಾದ ಆಚಾರ ಕಾಲದಲ್ಲಿ ನಡೆದಿದೆ. ಅದನ್ನು ಇವರು ಇನ್ನೂ ಡೀಟೇಲ್ ಆಗಿ ಅದನ್ನ ವಿಮರ್ಶೆ ಮಾಡಿ ಬರೆದಿದ್ದಾರೆ. ಅಲ್ಲಿ ಸಂಕ್ಷೇಪವಾಗಿ ನಡೆದದ್ದು ಅದಲ್ಲ. ಈಗ ದ್ವೈತಾದ್ವೈತ ಚರ್ಚೆ ಇದೆಯಲ್ಲ, ಅದೇ ಇಲ್ಲ ಈಗ ಈ ಕಥೆಗಳೆಲ್ಲ ಹೇಳಿದ್ದಾರಲ್ಲ. ಈಗ ಹೇಳಿದ್ರಲ್ಲ ತತ್ರ ತತ್ರ ಗತ್ವಾ ವಿನಶ್ಚಿತಂ ಅಂತೆಲ್ಲ ಹೇಳಿದ್ದಾರಲ್ಲ, ಇದೆಲ್ಲ ನಡೆದದ್ದೇ. ಅದು ಅಷ್ಟೇ ಅಲ್ಲದೇನೆ ಈ ದ್ವೈತಾದ್ವೈತ ಚರ್ಚೆಯನ್ನು ಕೂಡ ಏನಿದೆ ನಡೆದಿದ್ದೆ, ಇದೇ ನಡೆದದ್ದೆ, ಹೀಗೆ ನಡೆದದ್ದಲ್ಲ. ಅಲ್ಲಿ ನಡೆದಿದೆ. ಆಚಾರ್ಯರ ತತ್ವೋದ್ಯೋತ ಎಂಬತಕ್ಕಂಥ ಗ್ರಂಥ ಇದೆಯಲ್ಲ, ಅದು ನೇರವಾಗಿ ಏನು ವಾದ ನಡೀತೋ ಅದನ್ನೇ ಅಲ್ಲಿ ವಾಕ್ಯ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು. ಅದನ್ನು ಕೊನೆಯಲ್ಲಿ ಗ್ರಂಥದ ಕೊನೆಯಲ್ಲಿ ಆಚಾರ್ಯ ಹೇಳಿದ್ದಾರೆ, ತತ್ವೋದ್ಯೋತಾದ ಗ್ರಂಥಗಳು. ಆ ಸಾರವನ್ನು ಇಲ್ಲಿ ಇವರು ಇದನ್ನು ಅವರು ವಿಸ್ತಾರ ಮಾಡಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದು ನಮ್ಗೆ ಅರ್ಥ ಆಗಲ್ಲ, ಅದರಿಂದ ಅದನ್ನು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೆಲ್ಲಿ ಹೇಳ್ತಾರಲ್ಲ, ಇದೆಲ್ಲ ಆಚಾರ್ಯರು ಟೀಕಾಕೃತ್ಪಾದರು ಹೇಳಿದ್ದನ್ನೇ ನಾವು ವಿವರಣೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಮುನಿಬಿಹಿ ಋಷಿಗಳಿಂದ ಚರ್ಚಿಸಲ್ಪಟ್ಟಂತಹ ತತ್ರ ತತ್ರ ಸತ್ಯಲೋಕ, ಕೈಲಾಸ, ಅಮುಕ್ತ ವೈಕುಂಠ ಲೋಕಗಳಿಗೆ ಗತ್ವ ಹೋಗಿ ವಿನಿಶ್ಚಿತಂ ನಿಶ್ಚಯ ಮಾಡಿರುವಂತಹ, ನಿಶ್ಚಯಿಸಲ್ಪಟ್ಟಂತಹ ಭಯಹೃತ್ವೇನ ಚ ಸಂಸಾರ ಭಯ ಪರಿಹಾರಕವೆಂದು ಪ್ರೋಕ್ತಂ ಹೇಳಲ್ಪಟ್ಟಂತಹ ಈ ಭೇದವು ಕಥಂ ಹೇಗೆ ವ್ಯಾವಹಾರಿಕಂ ಸ್ಯಾತ್ ವ್ಯಾವಹಾರಿಕ ಆಗಲಿಕ್ಕೆ ಸಾಧ್ಯ, ಪಾರಮಾರ್ಥಿಕವೇ ಆಗಿರಬೇಕು.
ಮುನಿಭಿ ಋಷಿಗಳಿಂದ ಚರ್ಚಿಸಲ್ಪಟ್ಟಂತಹ ತತ್ರ ತತ್ರ ಗತ್ವ ಸತ್ಯಲೋಕ ಕೈಲಾಸಲೋಕ ಅಮುಕ್ತ ವೈಕುಂಠ ಲೋಕಗಳಿಗೆ ಹೋಗಿ ವಿನಿಶ್ಚಿತಂ ನಿಶ್ಚಯಿಸಲ್ಪಟ್ಟಂತಹ ಭಯಕೃತ್ವೇನ ಚ ಭಯಪರಿಹಾರಕ ಸಂಸಾರ ಭಯಪರಿಹಾರಕ ಎಂಬುದಾಗಿ ಪ್ರೋಕ್ತಂ ಹೇಳಲ್ಪಟ್ಟಂತಹ ಈ ಭೇದವು ಕಥಂ ಹೇಗೆ ವ್ಯಾವಹಾರಿಕಂ ಸ್ಯಾತ್ ವ್ಯಾವಹಾರಿಕ ಆಗಲಿಕ್ಕೆ ಸಾಧ್ಯ ಪಾರಮಾರ್ಥಿಕವೇ ಆಗಿರಬೇಕು. ನಾನು ಉಕ್ತಃ ಸರ್ವೋಪಿ ಭೇದ ವ್ಯಾವಹಾರಿಕ ಅಸ್ತು ಇತ್ಯತಃ ಮುನಿಭಿ ಇತಿ. ಹಿಂದೆ ಹೇಳಿದ ಭೃಗು ಋಷಿಗಳು ಅಥವಾ ರುದ್ರದೇವರು ಮೈತ್ರೇಯರು ಎಲ್ಲ ಭೇದವನ್ನು ಹೇಳಿದ್ದಾರೆ. ಆ ಭೇದ ಅದು ವ್ಯಾವಹಾರಿಕ ಆಗಲಿ ಅಂತಂದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಮುನಿಭಿ ಇತಿ. ಮುನಿಭಿ ಸರ್ವಜ್ಞೈ ಮುನಿಗಳು ಅಂತಂದರೆ ಮನನಾತ್ ಮುನಿ ಅಂತ ಮನಜ್ಞಾನೆ. ಹಾಗಾದರೆ ಅವರು ಸರ್ವಜ್ಞರು, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣ ಜ್ಞಾನವನ್ನು ಪಡೆದವರು. ಅಂತಹ ಮುನಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಚರ್ಚೆ ಮಾಡಿದ್ದು ಅಂತಂದರೆ ಅದು ವ್ಯಾವಹಾರಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಕಲ್ಪರು ಅವರು ವ್ಯಾವಹಾರಿಕ ವಿಚಾರದ ಬಗ್ಗೆ ಅವರು ಯಾವತ್ತೂ ಚರ್ಚೆ ಮಾಡೋದೇ ಇಲ್ಲ. ಯಾರಿಗೆ ಮುನಿ, ಅದಕ್ಕೆ ಮುನಿ ಶಬ್ದಕ್ಕೆ ಅರ್ಥ ಸರ್ವಜ್ಞರು ಅಂತ ಅರ್ಥ. ಮುನಿ ಶಬ್ದಕ್ಕೇನೆ ಸರ್ವಜ್ಞರು. ಅವರು ಎಲ್ಲವನ್ನೂ ತಿಳಿದವರು, ಎಲ್ಲವನ್ನು ಯೋಗ್ಯತಾನ ಹೌದು ತಿಳಿದವರು. ಅವರು ಈಗ ಸಾಧಾರಣ ಯಾರಿಗೆ ತತ್ವದ ಬಗ್ಗೆ ಅಭಿರುಚಿ ಇರುತ್ತೋ ಅವರೇನೋ ಅವ್ರ ಮನೆ ವಿಚಾರ ಇವ್ರ ಮನೆ ನಮಗೆ ಯಾಕೆ ಅಂತ ಹೊರಟೋಗ್ತಾರೆ. ಏನೋ ಕೆಲಸ ಇದೆ ಸುಳ್ಳು ಹೇಳಿ ಹೊರಟೋಗ್ತಾರೆ. ಯಾಕೆ ನಮಗೆ ಇದರ ಬಗ್ಗೆ ಹಾಗಿರಬೇಕಾದ್ರೆ ಯಾರು ದೇವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ ಅಂಥವರು ಈ ವ್ಯಾವಹಾರಿಕ ವಿಚಾರಗಳ ಬಗ್ಗೆ ಯಾಕೆ ಮಾಡ್ತಾರೆ? ಆದ್ದರಿಂದ ಅದನ್ನು ತಿಳಿಸ್ಲಿಕ್ಕೆ ಸರ್ವಜ್ಞ ಅಂತ ಹೇಳ್ತಾರೆ. ಚರ್ಚಿತಂ ಅಂದರೆ ವಿಚಾರಿತಂ ಅಂತ. ಹಾಗೆ ತತ್ರ ತತ್ರ ಬ್ರಹ್ಮಸಭಾಯಾಂ ರುದ್ರಸಭಾಯಾಂ ವಿಷ್ಣುಸಭಾಯಾಂಚ ಗತ್ವ ವಿನಿಶ್ಚಿತಂ. ಬ್ರಹ್ಮಸಭಾ ಅಂದರೆ ಬ್ರಹ್ಮನ ಮನೆ ಸತ್ಯಲೋಕ, ಹಾಗೆ ರುದ್ರಸಭಾ ಅಂದರೆ ರುದ್ರನ ಮನೆ ಕೈಲಾಸ, ವಿಷ್ಣುಸಭಾ ಅಂದರೆ ವಿಷ್ಣುವಿನ ಮನೆ ವೈಕುಂಠ ಅಮುಕ್ತ ಸ್ಥಾನ. ಅಲ್ಲಿ ಗತ್ವ ವಿನಿಶ್ಚಿತಂ ಹೋಗಿ ನಿರ್ಣಯ ಮಾಡಿರೋದು. ಬ್ರಹ್ಮಾನ ಭವತಿ ಶಿವೋಪಿ ನ ಭವತಿ ಕಿಂತು ವಿಷ್ಣುರೇವೈತಿ ನಿಶ್ಚಿತಂ ಅಂತ. ಸರ್ವೋತ್ತಮ ಬ್ರಹ್ಮ ಅಲ್ಲ, ಸರ್ವೋತ್ತಮ ಶಿವ ಅಲ್ಲ, ವಿಷ್ಣುವೇ ಸರ್ವೋತ್ತಮ ಅಂತ ನಿಶ್ಚಯ ಮಾಡಿದ್ದಾರೆ. ತತ್ರ ತತ್ರ ಗತ್ವ ಏನು ನಿಶ್ಚಯ ಮಾಡಿದ್ರು? ಸರ್ವೋತ್ತಮನಾದವನು ಬ್ರಹ್ಮ ಅಲ್ಲ, ಸುಮ್ಮನೆ ಇದ್ದ ಅಜ್ಞಾನ ರುದ್ರನಿಗೆ ಕೋಪ ಇದೆ, ಅವನು ಸರ್ವೋತ್ತಮನಲ್ಲ, ಹಾಗಾದರೆ ವಿಷ್ಣು ಅವನೇ ಸರ್ವೋತ್ತಮ ಅಂತ ಇದನ್ನು ನಿಶ್ಚಯ ಮಾಡಿದ್ದಾರೆ. ಭಯಕೃತ್ವೇನ ಇತ್ಯೇತತ್ ಮುನಿತಯ ಮುನಿತನಯಾಸ್ಯ ಪದ್ಮಗರ್ಭ ಪೀಯೂಷಂ ಭವಭಯಹೃತ್ ಪರಮಹಂಸ್ಯ ಭವಭಯಹೃತ್ ಪರಸ್ಯ ಪುಂಸಃ ಇತಿ ತಾರಭಯಹಾರಿತ್ವೇನ ಪ್ರೋಕ್ತಂ ಅಂತ. ಭಯಹೃತ್ವೇನ ಅಲ್ಲಿ ಭಯಹೃತ್ವೇನ ಅಂತಿದೆ. ಅದೆಲ್ಲಿ ಅಂತಂದರೆ ಮುನಿತನಯಾಸ್ಯ ಪದ್ಮಗರ್ಭ ಪೀಯೂಷಂ ಭವಭಯಹೃತ್ ಪರಸ್ಯ ಪುಂಸಃ ಅಂತ. ಅಲ್ಲಿ ಮುನಿತನಯ ಆಸ್ಯ ಪದ್ಮ ಗರ್ಭ ಪೀಯೂಷಂ ಮೈತ್ರೇಯರ ಬಾಯಿಂದ ಬಂದಿರತಕ್ಕಂಥದ್ದು. ಮೈತ್ರೇಯರು ಮುನಿಯ ಮಕ್ಕಳು. ಅದರಿಂದ ಮುನಿಯ ಮಗನಾಗಿರತಕ್ಕಂತಹ ಮೈತ್ರೇಯರು ಅವರ ಆಸ್ಯ ಪದ್ಮ ಮುಖ ಕಮಲ ಅದರ ಗರ್ಭ ಒಳಗಡೆ ಇರತಕ್ಕಂಥ ಪೀಯೂಷ ಅದೇನದು ಭಗವಂತನ ಮಹಿಮೆ ಎಂಬತಕ್ಕಂಥದ್ದು. ಅದನ್ನು ಹೇಳ್ತೇವೆ. ಯಾರವನು? ಭವ ಭಯಹೃತ್ ಪರಸ್ಯ, ಯಾರು ಪರಮಾತ್ಮ ಅವನು ಭವ ಭಯ ಹರ, ಸಂಸಾರ ಎಂಬತಕ್ಕಂಥ ಭಯವನ್ನು ಪರಿಹಾರ ಮಾಡ್ತಕ್ಕಂಥವನು. ಅಂತಹ ಸರ್ವೋತ್ತಮನಾದ ಪುಂಸಃ ಪೂರ್ಣ ಷಡ್ಗುಣೇಶ್ವರ್ಯ ಸಂಪನ್ನನಾದಂಥ ಪರಮಾತ್ಮನ ಈ ಒಂದು ಮಹಿಮೆ ಎಂಬತಕ್ಕಂಥದ್ದು ಅಂತ. ಈ ರೀತಿಯಲ್ಲಿ ಆ ಭಯಹೃತ್ ಅಂತಲ್ಲಿ ಭಯ ಭವ ಭಯ ಹರ ಪುಂಸಃ ಅಂತ ಹೇಳಿದ್ದಾರೆ. ಭವ ಭಯ ಹೃತ್ ಪರಸ್ಯ ಅಂತ ಹೇಳಿದ್ದಾರೆ. ಭವ ಭಯ ಹೃತ್, ಹೃತ್ ಅಂದರೆ ಪರಿಹಾರ ಮಾಡುವವನು, ನಾಶ ಮಾಡುವವನು ಅಂತ ಭಗವಂತನನ್ನು ಹೇಳಿರೋದ್ರಿಂದಾಗಿ ಇದು ಭಯ ಪರಿಹಾರಕ, ಸಂಸಾರ ಭಯವನ್ನು ಪರಿಹಾರ ಮಾಡತಕ್ಕಂಥದ್ದು ಎಂಬುದಾಗಿ ತಿಳಿದು ಬರುತ್ತೆ. ಇದಂ ಪ್ರಮೇಯಂ, ಈ ಎಲ್ಲ ವಿಷಯಗಳು ಕೂಡ ಕಥಂ ವ್ಯಾವಹಾರಿಕಂ ಭವೇತ್, ಇದು ವ್ಯಾವಹಾರಿಕ ಆಗಲಿಕ್ಕೆ ಹೇಗೆ ಸಾಧ್ಯ? ಈ ವಿಷಯ ಎಲ್ಲವೂ ಪಾರಮಾರ್ಥಿಕವೇ ಆಗಿರಬೇಕು. ಕಿಂಚ
ಇವರು ಮುನಿಗಳೆಲ್ಲ ಎಷ್ಟು ವೈಕುಂಠಕ್ಕೆ ಹೋಗ್ತಾರೆ ಅಂದರೆ ಅವರೆಲ್ಲ ಮುಕ್ತರಾದವರ ಅದಕ್ಕೆ ನಾನು ಅಮುಕ್ತ ಸ್ಥಾನ ಅಂತ ಹೇಳಿದೆ. ಇಲ್ಲ ವೈಕುಂಠ ಹೋಗಿ ಮಾಡ್ತಾರೆ ವಿಷ್ಣು ಅವರು ವ್ಯಕ್ತ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಮುಕ್ತರಾದ ಒಳಗೆ ಅಮುಕ್ತರು ಹೊರಗೆ ಅಮುಕ್ತ ಸ್ಥಾನ. ಹಾಂ, ವೈಕುಂಠ ವೈಕುಂಠವೇ. ವೈಕುಂಠದಲ್ಲಿ 7ನೇ ದ್ವಾರ ಇದೆಯಲ್ಲ, ಆ 7ನೇ ದ್ವಾರ ಮುಂದೆ ಹೋದರೆ ಅದು ಮುಕ್ತ ಸ್ಥಾನ. ಆ 7 ದ್ವಾರಗಳಿದೆಯಲ್ಲ ಅದೆಷ್ಟು ಕೂಡ ಅಮುಕ್ತ ಸ್ಥಾನ. ಆ 7ನೇ ದ್ವಾರ ಮುಂದೆ ಹೋದ್ಮೇಲೆ ವಿರಜಾ ನದಿ ಇದೆ. ಆ ವಿರಜಾ ನದಿ ದಾಟಿದ ಮೇಲೆ ಅದು ಮೋಕ್ಷವಾದ್ದು. ಇವರು ವಿರಜಾ ನದಿ ಹೊರಗಡೆ ಇರ್ತಕ್ಕಂಥ ಇಲ್ಲೂ ಬಂದು ಮಲಗಿರ್ತಾನೆ. ನಿಮ್ಮ ಮನೆಯಲ್ಲಿ ಬೆಡ್ರೂಮ್ ಇರುತ್ತೆ, ಹಾಲಲ್ಲೂ ಮಲಗಿರ್ತೀರ, ಹೌದಲ್ವೋ? ಹಾಗೆ ಭಗವಂತನ ಬೆಡ್ರೂಮು ಅದು ಮುಕ್ತ ಸ್ಥಾನ. ಕೆಲವು ಸರ್ತಿ ಉದಾಸೀನ ಆಗಿರುತ್ತೆ ಅಂತ ಹಾಲಲ್ಲಿ ಬಂದು ಮಲಗಿರ್ತಾನೆ, ಟಿ ವಿ ನೋಡ್ತಾ ಮಲಗಿರ್ತಾನೆ. ಅವಾಗ ಬಂದರು ಭೃಗು ಋಷಿಗಳು. ಅದಕ್ಕೆ ಮೋಕ್ಷವನ್ನು ಹೇಗೆ ತಿಳ್ಕೊಬೇಕು ಅಂತಂದರೆ, ವಿಸಿಟಿಂಗ್ ಹಾಲ್ ಅಂತ ಇರುತ್ತೆ, ಆಮೇಲೆ ಇವರದ್ದೇ ಪ್ರೈವೇಟ್ ಅಂತ ಇರುತ್ತೆ. ಮನೆಗೆ ಬಂದವರು ಅದೇ ಎಲ್ಲ ಅತಿಥಿಗಳನ್ನು ನೀವು ಎಲ್ಲ ಕಡೆ ಕರ್ಕೊಂಡು ಹೋಗಲ್ಲ, ಎಲ್ಲ ವಿಸಿಟಿಂಗ್ ಹಾಲಲ್ಲೇ ಮಾತಾಡಿಸಿ ಕಳಿಸ್ಬಿಡ್ತೀರ. ಹಾಗೆ ಭಗವಂತನೂ ಕೂಡ ಆ ವಿಸಿಟಿಂಗ್ ಹಾಲಲ್ಲೇ ಇದ್ದಾಗ ಎಲ್ಲರೂ ಹೋದವರು ಅಮುಕ್ತ ಸ್ಥಾನಕ್ಕೆ ಹೋದದ್ದು. ವೈಕುಂಠ ವರ್ಣೆಯಲ್ಲಿ ವಾದರಾಜರವರೇ ಹೇಳ್ತಾರೆ, ಆಗಾಗ ಬಂದು ದರ್ಶನ ಇವ ಅಂತ. ಭಗವಂತ ಅಮುಕ್ತ ಸ್ಥಾನಕ್ಕೆ ಬಂದು ಆವಾಗ ದರ್ಶನ ಕೊಡ್ತಾನೆ ಆಗಾಗ. ಅಷ್ಟೇ ಅಲ್ಲ, ಒಳಗಡೆ ಇರ್ತಕ್ಕಂತಹ ಮುಕ್ತರು ಕೂಡ ಈ ಅಮುಕ್ತರು ಬಂದಿರ್ತಾರಲ್ಲ, ಸಾಧನೆ ಮಾಡ್ಕೊಂಡು ಬಂದು ಅವ್ರು ಬಂದು ನೋಡೋಗ್ತಾರಂತೆ. ಇವ್ರು ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅವ್ರು ಇಲ್ಲಿಗೆ ಬರ್ಲಿಕ್ಕಾಗಲ್ಲ. ವೈಕುಂಠ ವರ್ಣೆಲ್ಲ ಅದನ್ನೆಲ್ಲ ಹೇಳ್ತಾರೆ. ಕಿಂಚ ಬಹುವಾಕ್ಯ ವಿರೋಧಿ ಏಕಮೇವ ವಾಕ್ಯಂ ವ್ಯಾವಹಾರಿಕಾರ್ಥಪರಂ ಭವತು ಬಹೂನಾಂ ಅನುಗ್ರಹ ನ್ಯಾಯ ಇತಿ ಬಹುವಚನ. ಅಲ್ಲಿ ತ್ರಯಾಣಾಮೇಕಭಾವಾನಾಂ ಯೋನ ಪಶ್ಯತಿ ವೈಭಿದಾಂ ಎಂಬುದಾಗಿ ಒಂದೇ ವಾಕ್ಯ, ಭೇದ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಆದರೆ ಸ್ವರೂಪ ಭೇದವನ್ನು ಹೇಳ್ತಕ್ಕಂಥದ್ದು ತುಂಬ ವಾಕ್ಯ ಇದೆ. ಹಾಗಾದರೆ ಬಹುವಾಕ್ಯ ವಿರೋಧಿ ಏಕವಾಕ್ಯ ಅದೇನಾಗಬೇಕು? ವ್ಯಾವಹಾರಿಕ ಅಂತ ಆಗ್ಬೋದು. ಅದನ್ನು ನೀವು ಹೇಳ್ತಕ್ಕಂತಹ ಯೋನ ಪಶ್ಯತಿ ವೈಭಿದಾಂ ಎಂಬತಕ್ಕಂಥದ್ದು ಇದು ವ್ಯಾವಹಾರಿಕ ಭೇದವನ್ನು ಹೇಳ್ತಾ ಇದೆ ಅಂತ. ಯಾರು ವ್ಯಾವಹಾರಿಕ ಭೇದವನ್ನು ತಿಳಿಯೋದಿಲ್ವೋ, ವ್ಯಾವಹಾರಿಕ ಭೇದವನ್ನು ತಿಳಿಯೋದಿಲ್ಲ ಅಂದರೆ ಏನರ್ಥ? ಪಾರಮಾರ್ಥಿಕ ಭೇದವನ್ನು ತಿಳಿತಾರೋ ಅಂತ ಅರ್ಥ ಆಯಿತು. ಅಂದರೆ ಇದನ್ನು ಬೇಕಾದರೆ ವ್ಯಾವಹಾರಿಕ ಭೇದ ಅಂತ ಹೇಳ್ರಿ. ಆದರೆ ಅನೇಕ ಶ್ಲೋಕಗಳಲ್ಲಿ ಏನು ಭೇದದ ಬಗ್ಗೆ ಹೇಳಿದ್ದಾರೆ ಅದು ವ್ಯಾವಹಾರಿಕ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಹುವಾಕ್ಯ ವಿರೋಧ ಬರೋದ್ರಿಂದ ಒಂದನ್ನು ವ್ಯಾವಹಾರಿಕ ಅಂತ ಹೇಳ್ಬೋದು. ಆದರೆ ಒಂದು ವಾಕ್ಯದ ವಿರೋಧ ಬರುತ್ತೆ ಅಂಥೇಳಿ ಅನೇಕ ಅದನ್ನು ವ್ಯಾವಹಾರಿಕ ಅಂತ ಹೇಳ್ತಕ್ಕಂಥದ್ದು ಸರಿ. ಉಳಿದಿದ್ದೆಲ್ಲವೂ ಕೂಡ ಅತತ್ವಾವೇದಕ ಅಂತ ಹೇಳಿ ಅದು ಸರಿಯಲ್ಲ ಅಂತ ಹೇಳಿ. ಅದೇ ಬಹೂನಾಂ ಅನುಗ್ರಹ ನ್ಯಾಯ, ಅನೇಕ ವಾಕ್ಯಗಳಿಗೆ ಪ್ರಾಮಾಣ್ಯವನ್ನು ಉಳಿಸ್ಕೊಳ್ಳೋದು ಅದು ಯೋಗ್ಯ. ಅದು ಬಿಟ್ಟು ಅನೇಕ ವಾಕ್ಯಗಳನ್ನು ನಾವು ಅಪ್ರಮಾಣ ಅಂಥೇಳಿ ಒಂದು ವಾಕ್ಯವನ್ನು ಉಳಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಪ್ರಾಯೋಪವೇಶನಂ ಕೃತ್ವ ಮೋಕ್ಷಮೇವ ಅಪೇಕ್ಷಮಾಣಂ ಪರೀಕ್ಷಿತಂ ಪ್ರತಿ ವ್ಯಾವಹಾರಿಕಾರ್ಥ ನಿರೂಪಣೆ ಕಾರಣಾಭಾವಾಚ್ಚ. ಇವನು ಎಲ್ಲ ಬಿಟ್ಟು ಅವನು ಪ್ರಾಯೋಪವೇಶ ಉಪವಾಸ ಕೂತಿದ್ದಾನೆ. ಅಂಥವನಿಗೆ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ? ಮೋಕ್ಷಾಪೇಕ್ಷೆ, ಮೋಕ್ಷವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ. ಅಂತಹ ಪರೀಕ್ಷಿತನಿಗೆ ವ್ಯಾವಹಾರಿಕವಾದ ವಿಷಯನ್ನು ಈ ಶುಕಾಚಾರ್ಯ ಹೇಳ್ತಾರೆ ಅಂತಂದರೆ ಅವರಿಗೆ ತಲೆ ಇಲ್ಲ ಅಂತ ಆಗೋಗುತ್ತೆ. ಇವನು ಉಪವಾಸ ಕೂತು ಮೋಕ್ಷ ಬೇಕು ಅಂತ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಅಪೇಕ್ಷೆ ಪಟ್ಟಿದ್ದಾನೆ. ಅವನಿಗೆ ಬೇಡದೇ ಇರ್ತ ಒಂದು ಹೊತ್ತು ಊಟ ಮಾಡಿಲ್ಲ ಅಂದರೆ ಪಾಠ ಬೇಡ ಅಂತವನು. ಅವನು ಹಾಗಲ್ಲ, 7 ದಿವಸ ಉಪವಾಸದಿಂದಲೇ ಶ್ರವಣ ಮಾಡಿದವನು. ಪ್ರಾಯೋಪವೇ ಪರೀಕ್ಷಿತಂ ಪ್ರತಿ ವ್ಯಾವಹಾರಿಕಾರ್ಥ ನಿರೂಪಣೆ ಕಾರಣಾಭಾವಾಚ್ಚ. ವ್ಯಾವಹಾರಿಕ ವಿಷಯವನ್ನು ಹೇಳ್ತಕ್ಕಂಥದ್ದಕ್ಕೆ ಕಾರಣವೇ ಇಲ್ಲ. ಅಸ್ಮದುಕ್ತ ರೀತ್ಯ ಉಭಯೋ ಅಪಿ ಅವ್ಯಾವಹಾರಿಕಾರ್ಥ ಪರತ್ವ ಸಂಭವಾಚ್ಚ. ಅಷ್ಟೇ ಅಲ್ಲ, ನಾವು ಹೇಳಿದ ರೀತಿಯಲ್ಲಿ ಎರಡಕ್ಕೂ ಕೂಡ, ಯಾವುದು ಎರಡು ಅಂತಂದರೆ ಶಿವಾದಿಗಳಿಂದ ಪರಮಾತ್ಮನಿಗೆ ಭೇದ, ಪರಮಾತ್ಮನ ಸರ್ವೋತ್ತಮ. ಬರೀ ಭೇದ ಮಾತ್ರ ಅಲ್ಲ,
ಶಿವಾದಿಗಳಿಗಿಂತ ಪರಮಾತ್ಮ ಭಿನ್ನನೂ ಆಗಿದ್ದಾನೆ, ಪರಮಾತ್ಮ ಶಿವಾದಿಗಳಿಗಿಂತ ಉತ್ತಮನೂ ಆಗಿದ್ದಾನೆ ಎಂಬುದಾಗಿ ನಾವು ಹೇಳಿದ ರೀತಿಯಲ್ಲಿ ಉಭಯೋ ಅಪಿ ಎರಡೂ ಕೂಡ ಅವ್ಯಾವಹಾರಿಕಾರ್ಥ ಪರತ್ವ ಸಂಭವಾಚ. ಇದರ ಪಾರಮಾರ್ಥಿಕವೇ ಆಗಿದೆ. ಅವ್ಯಾವಹಾರಿಕ, ವ್ಯಾವಹಾರಿಕ ಅಲ್ಲ ಅಂತ ಪಾರಮಾರ್ಥಿಕವೇ ಆಗಿದೆ ಎಂಬುದಾಗಿ ಹೇಳಲಿಕ್ಕೂ ಬರ್ತಾ ಇದೆ. ಅಂದರೆ ನಕ್ವಾಪಿ ಅತತ್ವಾವೇದಕತ್ವ ರೂಪ ವ್ಯಾವಹಾರಿಕ ಅರ್ಥತ್ವ ಕಲ್ಪನಾವಕಾಶ. ಆದ್ದರಿಂದ ಇದೆಲ್ಲವೂ ಕೂಡ ಅತತ್ವಾವೇದಕವಾಗಿದೆ ಎಂಬುದಾಗಿ. ವ್ಯಾವಹಾರಿಕ ಅಂದರೆ ಏನರ್ಥ? ಅತತ್ವಾವೇದಕ ಅಂತರ್ಥ. ಹೀಗೆ ತತ್ವಾವೇದಕ ಎಂಬತಕ್ಕಂಥ ವ್ಯಾವಹಾರಿಕ ರೂಪವಾದ ಅರ್ಥವನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲವೇ ಅಲ್ಲ. ಏತತ್ಸರ್ವಂಚ ಶಬ್ದೇನ ಸೂಚಯತಿ. ಇಷ್ಟೆಲ್ಲ ನೀವು ಅರ್ಥವನ್ನು ಮಾಡಿದ್ರಿ. ವಾದಿರಾಜರು ಇದನ್ನೆಲ್ಲ ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಭಯಕೃತ್ವೇನ ಚ ಪ್ರೋಕ್ತಮ್ ಅಂತ ಒಂದು ಚಾ ಕೊಟ್ಟಿದ್ದಾರೆ. ಆ ಚಕಾರಕ್ಕೆ ಇಷ್ಟರ್ಥ ಇದೆ. ಇದಂತು ದಕ್ಷ ಯಜ್ಞಘ್ನ ಕ್ರೂರ ಕಿಂಕರ ಶಂಕಿನ ಮುನಿನಾ ತತ್ಪ್ರಿಯಾಯೋಕ್ತಂ ಇತಿ ಸ್ಯಾದ್ ವ್ಯಾವಹಾರಿಕಂ. ಹಿಂದೆ ಹೇಳಿದರು ಸುರೋತ್ತಮ ತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ಬಹುವಾಕ್ಯ ವಿರೋಧಿ ಏಕಮೇವ ವಾಕ್ಯಂ ವ್ಯಾವಹಾರಿಕಾರ್ಥ ಪರಂ ಭವತು ಅಂತ. ಇದು ವಾದಿರಾಜರೇ ಮುಂದೆ ಹೇಳಿದ್ದಾರೆ ಅನ್ನೋದನ್ನು ಹಿಂದೆ ತಿಳಿಸಿದ್ದಾರೆ. ಈ ಎರಡು ವಾಕ್ಯ ಇದೆ. ಈಗ ಭೇದವನ್ನು ಹೇಳ್ತಕ್ಕಂತಹ ಸ್ತೋತ್ರ ಮಾಡಿದ ಮೇಲೆ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಎಂಬುದಾಗಿ ಅಭೇದವನ್ನು ಹೇಳ್ತಕ್ಕಂಥದ್ದು ಎಂಬುದಾಗಿ ತೋರತಕ್ಕಂತಹ ವಾಕ್ಯ ಇದೆರಡಿದೆ. ಅದಕ್ಕೇನು ಹೇಳಿದ್ರಲ್ಲಿ? ಈ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಎಂಬಲ್ಲಿ ಭೇದವನ್ನು ತಿಳಿಯೋದಿಲ್ವೋ ಅಂದರೆ ವ್ಯಾವಹಾರಿಕ ಭೇದವನ್ನು ತಿಳಿಯೋದಿಲ್ಲವೋ ಅಂತ ಈ ಅರ್ಥ ಮಾಡೋದು. ಇದನ್ನಾದರೂ ವ್ಯಾವಹಾರಿಕ ಅಂತ ಹೇಳಬೇಕು ಅಂತಂದರೆ ನೋಡಿ ಆ ಪ್ರಸಂಗ ನೋಡ್ರಿ ಏನಾಗಿದೆ ಅಂತಂದರೆ ದಕ್ಷ ಯಜ್ಞ ಮಾಡ್ತಾ ಇದ್ದಾನೆ. ಆ ದಕ್ಷ ಯಜ್ಞ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಧ್ವಂಸ ಮಾಡ್ತಕ್ಕಂಥ ವ್ಯಕ್ತಿಗಳು ಕ್ರೂರಿಗಳು. ಯಜ್ಞವನ್ನೇ ನಾಶ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಬರೀ ಯಜ್ಞವನ್ನು ನಾಶ ಮಾಡಲಿಲ್ಲ, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಹೊಡೆದು ಬಡಿದು ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಅಂತಹ ಕ್ರೂರ ವ್ಯಕ್ತಿಗಳು ತಮಗೆಲ್ಲಿ ಆಪತ್ತನ್ನು ಉಂಟು ಮಾಡ್ತಾರೋ, ತಮಗೂ ಏನಾದರೂ ದುಃಖವನ್ನು ಉಂಟು ಮಾಡ್ತಾನೋ ಎಂಬುದಾಗಿ ಶುಕಾಚಾರ್ಯರು ಏನು ಹೇಳಿದ್ರು? ಯೋನ ಪಶ್ಯತಿ ವೈಭಿಧಾಂ ಅಂತ ಹೇಳಿದ್ರು. ಅವರು ತ್ರಯಾಣಂ ಏಕಭಾವಾನ ಯೋನ ಪಶ್ಯತಿ ವೈಭಿಧಾಂ ಅಂತ ತಮ್ಮ ರಕ್ಷಣೆಗೋಸ್ಕರ ಈ ಮೂರು ವ್ಯಕ್ತಿಗಳಲ್ಲಿ ಭೇದ ಇಲ್ಲ ಅಂತ ಹೇಳಿದರು. ಯಾಕೆ ಹೇಳಿದ್ದಿದು? ಸತ್ಯವನ್ನು ಹೇಳಲಿಲ್ಲ ಅವರು. ಸುಳ್ಳು ಹೇಳಲಿಲ್ಲ ಅಂತಾದರೆ, ವ್ಯಾವಹಾರಿಕ ವಿಷಯವನ್ನು ಹೇಳಲಿಲ್ಲ ಅಂತಾದರೆ ಅವಾಗ ನಮ್ಮ ವಿಷ್ಣುವೇ ಸರ್ವೋತ್ತಮ ಅಂತೇನಾದರೂ ಹೇಳಿಬಿಟ್ಟಿದ್ರೆ ಅವಾಗ ರುದ್ರದೇವರ ಗಣದವರು ಬಂದದ್ದು, ಅವರು ಹಿಂಸೆ ಮಾಡ್ತಾ ಇರೋದು. ವೀರಭದ್ರನನ್ನು ಕಳಿಸಿದ್ರು, ಅವರೆಲ್ಲ ಬಂದು ಯಜ್ಞವನ್ನು ಧ್ವಂಸ ಮಾಡಿದವರು. ಆದ್ದರಿಂದ ಅವರು ಇವರಿಗೆ ಶುಕಾಚಾರ್ಯರಿಗೆ ಇವರು ರುದ್ರನನ್ನು ದ್ವೇಷ ಮಾಡ್ತಾ ಇದ್ದಾರೆ, ವಿಷ್ಣುನ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ ಅಂತ ಇವ್ರಿಗೂ ಬಡಿತಾ ಇದ್ರು. ಅದಕ್ಕೋಸ್ಕರ ತಾವು ಸಾಯಬಾರದು ಅಂಥೇಳಿ ಇವರೇನು ಹೇಳಿದ್ದಾರೆ? ವ್ಯಾವಹಾರಿಕವಾದ ವಿಷಯವನ್ನು ಹೇಳಿದ್ರು. ಏನಂತ? ಮೂರು ಜನರು ಕೂಡ ಒಂದೇ. ಯಾರು ಮೂರು ಜನರಲ್ಲಿ ಭೇದವನ್ನು ತಿಳಿತಾರೋ ಅಂಥವರು ತಿಳಿಯೋದಿಲ್ವೋ, ಭೇದವನ್ನು ತಿಳಿಯೋದಿಲ್ವೋ ಅವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದರೆ ತಮ್ಮ ರಕ್ಷಣೆಗೋಸ್ಕರ ಹೇಳಿದ್ದಾರೆ. ಅಂದರೆ ಈ ವಾಕ್ಯ ವ್ಯಾವಹಾರಿಕ ಭೇದವನ್ನು ಹೇಳುತ್ತೆ ಅಂತ ಹೇಳ್ಬೋದು, ಆದರೆ ಉಳಿದೆಲ್ಲ ವಾಕ್ಯವೂ ಕೂಡ ವ್ಯಾವಹಾರಿಕ ಭೇದ ಹೇಳ್ತಾ ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಹೀಗೆ ನಡೆದಿದೆ ಅಂತ ಶುಕಾಚಾರ್ಯ ಹೇಳಿದ್ರಲ್ಲ, ಆ ಶುಕಾಚಾರ್ಯ ಹೇಳಿದ್ದಾದರೂ ಯಾಕೆ ಅಂತಂದರೆ ಅವರದ್ದೇ ಒಂದು ಅಂಶ, ಅವರೇ ಭಯಗೊಂಡಿದ್ದಾರೆ. ಇದಂತೂ ತ್ರಯಾಣಾಂ ಏಕಭಾವಾನಾಂ ಎಂಬ ಈ ಶ್ಲೋಕವಾದರೂ ದಕ್ಷ ಯಜ್ಞಘ್ನ ಕ್ರೂರ ಕಿಂಕರ ಶಂಕಿನ ಅಂತ. ದಕ್ಷ ಯಜ್ಞವನ್ನು ನಾಶ ಮಾಡಿದ ಕ್ರೂರರಾದಂತಹ ರುದ್ರದೇವರ ಸೇವಕರಿಗೆ ಹೆದರಿದ ಮುನಿನ ಶುಕಾಚಾರ್ಯರಿಂದ ತತ್ಪ್ರಿಯಾಯ ರುದ್ರದೇವರ ಕಿಂಕರರಿಗೆ ಸೇವಕರಿಗೆ, ರುದ್ರದೇವರಿಗಲ್ಲ, ರುದ್ರದೇವರ ಸೇವಕರಿಗೆ ಸಂತೋಷ ಆಗಲಿಕ್ಕೋಸ್ಕರ ಉಕ್ತಂ ಇತಿ ಹೇಳಲ್ಪಟ್ಟಿದೆ ಎಂಬ ಕಾರಣದಿಂದ ವ್ಯಾವಹಾರಿಕಂ ಸ್ಯಾತ್
ಈ ಯೋನ ಪಶ್ಯತಿ ವೈವಿಧಾಮ್ ಎಂತಕ್ಕಂಥದ್ದು ಇದು ಈ ಶ್ಲೋಕವೇ ವ್ಯಾವಹಾರಿಕ ಅಂತ ನಾವು ಹೇಳಬಹುದು. ಇದಂತೂ ತ್ರಯಾಣಾಂ ಏಕಭಾವಾನಾಂ ಎಂಬ ಶ್ಲೋಕವಾದರೂ ಈ ಶ್ಲೋಕವೇ ವ್ಯಾವಹಾರಿಕ. ಹೌದು. ಅಲ್ಲಿ ಇವರಿಗೆ ಪ್ರಶ್ನೆ ಕೊಟ್ಟಿದ್ದು ಯಾರು? ಮೈತ್ರೇಯರು ಪ್ರಶ್ನೆ ಮಾಡಿದರು. ಅದಕ್ಕೆ ಅಲ್ಲ, ವಿದುರ ಪ್ರಶ್ನೆ ಮಾಡಿದ್ದಕ್ಕೆ ಮೈತ್ರೇಯರು ಉತ್ತರ ಕೊಟ್ಟದ್ದು. ಮೈತ್ರೇಯರು ಉತ್ತರ ಕೊಟ್ಟದ್ದನ್ನೇ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ ಭಯಪಡಬೇಕು ಅಂತ. ಅಲ್ಲಿ ಬರೋ ಪ್ರಸಂಗವೇ ಇಲ್ಲ. ಅಲ್ಲಿ ಬರೋ ಪ್ರಸಂಗವೇ ಇಲ್ಲವಲ್ಲ. ಅಂದರೆ ಇವಾಗೂ ಕೂಡ ಅವರಿಗೆ ಬಂದು ನಮಗೆ ತೊಂದರೆ ಕೊಡ್ತಾರೋ ಎಂಬ ಅಭಿಪ್ರಾಯದಿಂದ ಅವರು ಈ ರೀತಿ ಹೇಳಿದ್ದಾರೆ. ಅಲ್ಲಲ್ಲ ಅಲ್ಲಲ್ಲ ಆ ರುದ್ರದೇವರ ಕಿಂಕರ್ ಇದೆಯಲ್ಲ, ಅವರಿಗೆಲ್ಲ ಒಂದು ವಿಶೇಷ ಶಕ್ತಿ ಇದೆ. ಈಗ ಭೂತ ಪ್ರೇತ ಇವುಗಳಲ್ಲಿ ಇರುತ್ತಲ್ಲ. ಶುಕಾಚಾರ್ಯರು ಮೈತ್ರೇಯ ಅಲ್ಲ ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ ಹೀಗೆ ಹೇಳಿದ್ರು. ಏನಂತ? ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಸಶಾಂತಿ ಮಧಿಗಚ್ಚತಿ ಅಂತ ಹೇಳಿದ್ರು ಅವರು. ವಾಕ್ಯ ಮೈತ್ರೇಯರ ವಾಕ್ಯ ಅಲ್ಲ, ಶುಕಾಚಾರ್ಯರ ವಾಕ್ಯ. ಶುಕಾಚಾರ್ಯ ವಾಕ್ಯ ಅಂದರೆ ಶುಕಾಚಾರ್ಯ ಇವಾಗಾದರೂ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಎಲ್ಲಿಯಾದರೂ ಪುನಃ ಆ ರುದ್ರ ಕಿಂಕರರು ಬಂದು ನಮಗೇನಾದರೂ ತೊಂದರೆ ಉಂಟು ಮಾಡಿ ಯಾರು ಅಂತ ಭಯಶಂಕೆಯಿಂದ ಭಯಶಂಕೆಯಿಂದ ಅಲ್ಲ ಇತ್ತು ಅಂತ ಅಲ್ಲಲ್ಲ, ಈ ರೀತಿಯಲ್ಲಿ ವ್ಯಾವಹಾರಿಕ ಅಂತ ಹೇಳಿಕ್ ಬರುತ್ತೆ ಅಂತ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ವ್ಯಾವಹಾರಿಕ ಅಂತ ಹೇಳಲಿಕ್ಕೆ ಬರುತ್ತೆ. ಯಾಕೆ ಅಂತಂದರೆ ಶುಕಾಚಾರ್ಯರು ತಮ್ಮ ಮೇಲೂ ಕೂಡ ಆಕ್ರಮಣ ಮಾಡಿ ಯಾರು ಅಂತ ಹೇಳಿ ಈ ರೀತಿಯಲ್ಲಿ ಹೇಳಿರಬಹುದು ಅಷ್ಟೇ. ಅಂತ ಈ ರೀತಿ ಅರ್ಥ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಹೇಳಿರಬಹುದು ಅಂತ ಅರ್ಥ ಮಾಡಬಹುದು ಹೊರತು ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಇದಂತೂ ತ್ರಯಾಣಾಂ ಏಕಭಾವಾನಾಂ ಎಂಬತಕ್ಕಂಥ ಶ್ಲೋಕವಾದರೂ ದಕ್ಷ ಯಜ್ಞಘ್ನ ಕ್ರೂರ ಕಿಂಕರ ಶಂಕಿನ, ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದ ರುದ್ರದೇವರ ಸೇವಕರ ಭಯವನ್ನು ಶಂಕಿಸುವ, ಭಯದಿಂದ ಹೆದರಿದ, ಶಂಕೆ ಅಂದರೆ ಹೆದರಿದಂತಹ ಮುನಿನ ಶುಕಾಚಾರ್ಯರಿಂದ ತತ್ಪ್ರಿಯಾಯ ರುದ್ರದೇವರ ಕಿಂಕರರ ಪ್ರೀತಿಗೋಸ್ಕರ ಸಂತೋಷಕ್ಕೋಸ್ಕರ ಉಕ್ತಂ ಇತಿ ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ವ್ಯಾವಹಾರಿಕಂ ಸ್ಯಾತ್, ವ್ಯಾವಹಾರಿಕ ಆಗ್ಬೋದು. ಯುಕ್ತ್ಯಂತರೇಣಾಪಿ ತ್ರಯಾಣಾಮಿತಿ ಪದ್ಯಸ್ಯೈವ ವ್ಯಾವಹಾರಿಕಾರ್ಥತ್ವಂ ಯುಕ್ತಮಿತ್ಯಾಹ. ಇನ್ನೊಂದು ಯುಕ್ತಿಯಿಂದ ತ್ರಯಾಣಾಮೇಕಭಾವಾನಾಂ ಎಂಬತಕ್ಕಂಥ ಪದ್ಯ ಇದೆಯಲ್ಲ, ಈ ಪದ್ಯವೇ ವ್ಯಾವಹಾರಿಕವಾದ ಅರ್ಥವುಳ್ಳದ್ದು ಎಂಬುದಾಗಿ ವಾದಿರಾಜರು ಹೇಳ್ತಾ ಇದ್ದಾರೆ. ಇದಂ ತ್ರಯಾಣಾಮಿತಿ ಪದ್ಯಂ, ಇದಂ ಅಂತಂದರೆ ತ್ರಯಾಣಾಂ ಏಕಭಾವಾನ ಎಂಬತಕ್ಕಂತಹ ಪದ್ಯ. ದಕ್ಷ ಯಜ್ಞಘ್ನಸ್ಯ, ದಕ್ಷನ ಯಜ್ಞವನ್ನು ಘ್ನ ನಾಶ ಮಾಡಿದವು ಯಾರು? ರುದ್ರಸ್ಯ, ಶಂಕರಸ್ಯ, ಶಂಕರನ ಕಿಂಕರೇಭ್ಯ ಸೇವಕರಿಂದ, ಶಂಕಿನ ವಿಷ್ಣೋರೇವ ಸರ್ವೋತ್ತಮತ್ವೇ ಕಥಿತೆ ಮಮಾಪಿ ಘಾತಯಂತೀತಿ ಶಂಕಾವತ. ಒಂದು ವೇಳೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದರೆ ಆವಾಗ ನನ್ನನ್ನು ಕೂಡ ಸಾಯಿಸ್ತಾರೆ ಎಂಬತಕ್ಕಂತಹ ಹೆದರಿದ ಎಂಬುದಾಗಿ ಹೆದರಿದ ಶಂಕಾವತ. ಅವಿದ್ಯಮಾನಾರ್ಥಕಥನೆ ಹೇತುಗರ್ಭಂ ವಿಶೇಷಣಮಿದಂ ಅಂತ. ಯಾಕೆ ಅವರು ವ್ಯಾವಹಾರಿಕವಾದ ವಿಷಯವನ್ನು ಹೇಳಿದ್ರು ಅಂತಂದರೆ ಅದಕ್ಕೆ ಕಾರಣ ಇದು. ಏನಂತ? ದಕ್ಷ ಯಜ್ಞಘ್ನ ಕ್ರೂರ ಕಿಂಕರ ಶಂಕಿನ ಎಂಬುದಾಗಿ ಅವರ ಭಯದಿಂದ ಈ ರೀತಿಯಾದ ವ್ಯಾವಹಾರಿಕ ಅರ್ಥವನ್ನು ಹೇಳಿದ್ದಾರೆ. ತತ್ಪ್ರಿಯಾಯ ತೇಷಾಂ ಕಿಂಕರಾಣಾಂ ಪ್ರಿಯಾಯ ಉತ್ತಮ್, ರುದ್ರದೇವರ ಸೇವಕರಿಗೆ ಸಂತೋಷ ಆಗಲಿ ಅಂತ ಹೇಳಿದ್ದು. ನತು ವಸ್ತುತಿಥ್ಯ,
ಇದನ್ನು ವಾಸ್ತವಿಕವಾದ ವಿಷಯವನ್ನು ಹೇಳಿದ್ದಲ್ಲ, ಅವರಿಗೆ ಪ್ರೀತಿಯಾಗಲಿ ಅಂತ ಹೇಳಿದ್ದು. ಇತಿ ಹೇತೋ ವ್ಯಾವಹಾರಿಕಂ ಸ್ಯಾತ್ ಇದು ಯೋಜನೆ. ಈ ಕಾರಣದಿಂದ ಈ ಪದ್ಯ ಅಂತಕ್ಕಂಥದ್ದು ವ್ಯಾವಹಾರಿಕ ಅರ್ಥವನ್ನು ಹೇಳಿದೆ. ಭಾಗವತದಲ್ಲಿ ಏನು ಸತೀಯಜ್ಞ, ಸತೀದೇವಿ ಸತೀದೇವಿ ಆ ದಕ್ಷ ಪ್ರಜಾಪತಿಯ ಬೃಹಸ್ಪತಿ ಸವಯಜ್ಞದಲ್ಲಿ ರುದ್ರದೇವರಿಗೆ ಅವಮಾನ ಮಾಡಿದ ಎಂಬುದಾಗಿ ದಕ್ಷ ಪ್ರಜಾಪತಿಯ ನಿಂದನೆ ಮಾಡಿ, ಆಮೇಲೆ ತನ್ನ ದೇಹದಲ್ಲಿ ಪತ್ಯಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಅವಳು ಯೋಗ ಶಕ್ತಿಯಿಂದ ದೇಹದಲ್ಲಿ ಅಗ್ನಿಯನ್ನು ಉತ್ಪಾದನೆ ಮಾಡಿಕೊಂಡು ಆ ಅಗ್ನಿಯಲ್ಲೇ ತನ್ನ ದೇಹವನ್ನು ಆಹುತಿಯನ್ನಾಗಿ ಕೊಟ್ಟು ಪ್ರಾಣ ಬಿಡ್ತಾಳೆ. ಆವಾಗ ರುದ್ರದೇವರು ಇವರು ಏನು ಅವನ್ಯಾರು ವೀರಭದ್ರ, ವಿರೂಪಾಕ್ಷ ಅಂತ ಬರ್ತದೆ, ವೀರಭದ್ರನನ್ನು ತಮ್ಮ ಜಟೆಯಿಂದ ಸೃಷ್ಟಿ ಮಾಡಿ ತಮ್ಮದೇ ಒಂದು ಅಂಶ ಅವನನ್ನು ಕಳಿಸ್ತಾರೆ. ಆ ಬಂದವರು ಬರೀ ವೀರಭದ್ರ ಮಾತ್ರ ಅಲ್ಲ, ರುದ್ರ ಗಣದವರು ಬಂದಿರ್ತಾರೆ. ಬಂದು ಅವಾಗ ಆ ಯಜ್ಞ ಎಲ್ಲವನ್ನು ಕೂಡ ಧ್ವಂಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈಗ ಈಗ ಶುಕಾಚಾರ್ಯರು ಅದನ್ನು ನೆನಪು ಮಾಡಿಕೊಂಡು ಈಗ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಏನಂತ? ತ್ರಯಾಣಂ ಏಕಭಾವಾನಂ ಯೋನ ಪಶ್ಯತಿ ವೈಭಿಧಾಮ್ ಅಂತ ಅವ್ರು ಇವಾಗ ಹೇಳ್ತಾ ಇರೋದು. ಈಗ ಯಾಕೆ ಹೀಗೆ ಹೇಳಿದ್ರು ಅಂತಂದರೆ, ಆವಾಗ ಯಜ್ಞಧ್ವಂಸ ಆಗಿದೆ. ಯಜ್ಞಧ್ವಂಸ ಮಾಡಿರ್ತಕ್ಕಂಥವ್ರು ರುದ್ರದೇವರ ಸೇವಕರು. ಅವರು ಈಗ ನಾನೇನಾದರೂ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದೇನೆ ಅಂತಂದರೆ ಅವರಿಗೆ ಕೋಪ ಬಂದು ನನಗೆ ಇವಾಗ ಬಂದು, ಆವಾಗಲ್ಲ ಈಗ, ಇವರಿಗೆ ಆವಾಗಲ್ಲ, ಶುಕಾಚಾರ್ಯರಿಗೆ ಆಗಲ್ಲ, ಶುಕಾಚಾರ್ಯರಿಗೆ ಈಗ. ಈ ಶ್ಲೋಕವನ್ನು ಹೇಳಬೇಕಾದ್ರೆ ಯಾಕೆ ಹೀಗೆ ಹೇಳಿದ್ರು ಅಂತಂದರೆ, ತಮ್ಮ ಮೇಲೆ ಎಲ್ಲಿ ಬಂದು ಆಕ್ರಮಣ ಮಾಡ್ತಾರೆ ಎಂಬ ಭಯದಿಂದ ವ್ಯಾವಹಾರಿಕವಾದ ಅರ್ಥವನ್ನು ಹೇಳಿದ್ದಾರೆ. ಆವಾಗ ಯಜ್ಞಧ್ವಂಸ ಆಗಿದ್ದೆಲ್ಲ ಸತ್ಯ, ಅಲ್ಲಿ ಶುಕಾಚಾರ್ಯ ಇರಲಿಲ್ಲ. ಅಲ್ಲಿ ಯಾರು ಇದ್ದಾರೆ ವ್ಯಾವಹಾರಿಕ ಅಂತ ಹೇಳಕ್ಕೆ ಯಾರಿಲ್ಲ. ಅವಾಗ ಏನು ಸ್ಥಿತಿ ಈಗ ಅವಾಗ ರುದ್ರಕ್ಕೆಲ್ಲರದ್ದು ಧ್ವಂಸ ಮಾಡಬಾರ್ದು. ಈ ಘಟನೆ ಹೇಳ್ತಾರಲ್ಲ, ಹೇಳ್ತಾರೆ, ನಡೆದಬೇಕಾಯ್ತು ಹೇಳ್ತಾರೆ. ಯಾರು ಹೇಳೋದು? ಯಾರು ಧ್ವಂಸ ಮಾಡಬಾರ್ದು ನಡೆದಿದೆ ಅಂತ ಯಾರು ಹೇಳಬೇಕು? ನಡೆದಿಲ್ಲ ಅಂತ ಯಾರು ಹೇಳಬೇಕು? ಸುಖಾಚಾರ್ಯ ಹೇಳ್ತಾರೆ ಪರಿಸ್ಥಿತಿ ಇದು மாதிரி ಆಗುತ್ತೋ ವ್ಯಾವಹಾರಿಕತೆ ಅಂತ ಹೇಳಲಾಗಿದ್ದರೆ ನನಗೆ ಪ್ರಾಣ ಉಳಿಸಲು ಕಷ್ಟ ಆಯಿತು ಮಾಡಿದಂತ. ಇದು ನಡೆದ ಘಟನೆ, ಅದ್ಮಾರಿ ಹೇಳಿದ್ದಾರೆ. ಹಂಗೆ ಹೇಳ್ತಾ ಇಲ್ಲ ಶುಕಾಚಾರ್ಯ, ಹಂಗೆ ಹೇಳ್ತಾ ಇಲ್ಲ. ವಾದಿರಾಜರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಯೋನ ಪಶ್ಯತಿ ವೈಭಿಧಾಮ್ ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ, ಆಗ ರುದ್ರದೇವರ ಸೇವಕರಿಂದ ಅಲ್ಲಿದ್ದವರಿಗೆ ತೊಂದರೆ ಉಂಟಾಯಿತು. ಈಗ ನಾನು ಒಂದು ವೇಳೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳಿಬಿಟ್ರೆ ನನಗೂ ಅವರಿಂದ ತೊಂದರೆ ಬಂದೀತು, ಬಂದೀತು, ಮುಂದೆ ಬಂದು ಮಾಡಿ ಯಾರು ಎಂಬುವಂತಹ ಭಯದಿಂದ ಅವರು ತ್ರಯಾಣಂ ಏಕಭಾವಾನ ಅಂತ ಈ ರೀತಿ ಅರ್ಥ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮಾಡಿದ್ದಾರೆ ಅಂತಲ್ಲ, ಹೀಗೆ ಅರ್ಥ ಮಾಡಬೇಕು ವಿನಃ ಭೇದವನ್ನೇನು ಹೇಳಿದ್ದಾರೆ ಅದನ್ನು ವ್ಯಾವಹಾರಿಕ ಅಂತ ಹೇಳಬಾರ್ದು. ಇದನ್ನು ಬೇಕಾದ್ರೆ ವ್ಯಾವಹಾರಿಕ ಅಂತ ಹೇಳ್ಬೋದು. ವ್ಯಾವಹಾರಿಕ ಅಂತ ಹೇಳಲಿಕ್ಕೆ ಕಾರಣ ಏನು? ಹಿಂದೆ ಬಂದಂತಹ ರುದ್ರರ ಕಿಂಕರರು ಯಜ್ಞವನ್ನು, ಯಜ್ಞದಲ್ಲಿ ಭಾಗವಹಿಸಿದವರನ್ನು ಹಿಂಸೆ ಮಾಡಿದ್ದಾರೆ. ಹಾಗೆ ನನ್ನನ್ನು ಹಿಂಸೆ ಮಾಡಿದಾರು ಅಂತ ಭಯ, ಅದಕ್ಕೋಸ್ಕರ ಹೇಳಿದ್ದಾರೆ ಅಂತ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ. ಇತಿ ಹೇತು ಯಥಾ ಕ್ರೂರ ಚೋರಾದಿಭ್ಯಃ ಭೀತಃ ತತ್ಪ್ರಿಯಾರ್ಥಂ ಅನೃತಮೇವ ವದತಿ. ಕ್ರೂರರಾದಂತಹ ಕಳ್ಳರು, ಅವರಿಂದ ಭಯಗೊಂಡಿರ್ತಕ್ಕಂತಹ ವ್ಯಕ್ತಿ ಅವನೇನು ಮಾಡ್ತಾನೆ? ತನ್ನ ರಕ್ಷಣೆಗೋಸ್ಕರ ಸುಳ್ಳು ಹೇಳ್ತಾನೆ. ಅದೇನೋ ಸುಳ್ಳು ಅಂತ ಆಗೋದಿಲ್ಲ, ತನ್ನ ರಕ್ಷಣೆ. ಕೆಲವು ಕಡೆ ಹೇಳಿದ್ದಾರೆ ನರ್ಮಾರ್ಥಂ, ಆಮೇಲೆ ವಿವಾಹಾರ್ಥಂ, ಪ್ರಾಣರಕ್ಷಣಾರ್ಥಂ ಅನೃತ ಹೇಳಿದರೆ ಅದು ಅನೃತ ಅಂತ ಆಗೋದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಅದೇ ಕ್ರೂರ ಚೋರಾದಿಭ್ಯ ಭೀತಃ ತತ್ಪ್ರಿಯಾರ್ಥಂ, ಅವರಿಗೆ ಪ್ರೀತಿಯಾಗಲಿ ಒಳ್ಳೆಯದಾಗಲಿ ಎಂಬುದಾಗಿ. ಅವರು 5 ಗಂಟೆಗೆ ಬರ್ತಾರೆ.
ಅನೃತಮೇವ ವದತಿ, ಸುಳ್ಳು ಹೇಳ್ತಾನೆ. ತಥಾ ಏತತ್ ಪದ್ಯೋಕ್ತಮೇವ ಅನೃತಂ ಭವಿತುಂ ಅರ್ಹತಿ. ಹಾಗೆ ಈ ಶ್ಲೋಕದಲ್ಲಿ ಹೇಳಿದ್ದು ಯೋನ ಪಶ್ಯತಿ ವೈ ವಿಧಾಮ ಎಂಬತಕ್ಕಂಥದ್ದು ಸುಳ್ಳಾಗಿರ್ಬೋದು, ಭೇದ ಇಲ್ಲ ಅಂತ ಹೇಳ್ತಕ್ಕಂಥ ಸುಳ್ಳಾಗಿರ್ಬೋದು. ಆದ್ದರಿಂದ ಭೇದ ಇಲ್ಲ ಎಂಬತಕ್ಕಂಥದ್ದು ತತ್ಕಾಲದಲ್ಲಿ ಅಷ್ಟೇ ಸುಳ್ಳು ಹೇಳಿದ್ದಷ್ಟೇ ಹೊರತು ಶುಕಾಚಾರ್ಯರಿಗೆ ಭೇದ ಇಲ್ಲ ಅಂತ ಹೇಳತಕ್ಕಂಥ ಅಭಿಪ್ರಾಯ ಇಲ್ಲ. ವಿಶಿಷ್ಟೈಕ್ಯಂಚ ತೇನಾಸ್ತಿ ತತೋನ್ಯೋರ್ಥಸ್ತವ ಇವ ಹಿ ಅಮುಖ್ಯವೃತ್ತಿ ಕಿಲತೆ ಮುಖ್ಯಾರ್ಥೇ ಸತಿ ಸಾ ಕಥಂ. ಅಷ್ಟೇ ಅಲ್ಲ, ನಿಮ್ಮ ಸಿದ್ಧಾಂತ ಪ್ರಕಾರ 3 ಜನರಿಗೆ ಅಭೇದ ಹೇಳಬೇಕು ಅಂತಂದರೆ 3 ಜನರು ಅವರು ಬ್ರಹ್ಮ ಅಂದರೆ ಚತುರ್ಮುಖ, ರುದ್ರ ಅಂದರೆ ಪಂಚಮುಖ, ವಿಷ್ಣು ಅಂದರೆ 1 ಮುಖ ಅಥವಾ 1000 ಮುಖ. ಈ ವಿಶಿಷ್ಟವಾದಂತಹ ರೂಪಕ್ಕೆ ಐಕ್ಯ ಹೇಳಲಿಕ್ಕೆ ಬರಲ್ಲ. ಅವರ ಸಿದ್ಧಾಂತ ಪ್ರಕಾರ ವಿಶಿಷ್ಟವಾದಂಥವುಗಳಿಗೆ ಭೇದವೇ ಇರತಕ್ಕಂಥದ್ದು. ಉಪಾಧಿ ವಿಶಿಷ್ಟರಾಗಿರ್ತಕ್ಕಂಥವರು ಈ ಜೀವರು, ಅವರಿಗೆ ಭೇದ ಎಂಬುದಾಗಿ ಹೇಳುತ್ತಾರೆ. ಸ್ವರೂಪತಃ ಐಕ್ಯ, ವಿಶಿಷ್ಟರಾದವರಿಗೆ ಭೇದವೇ ಇರತಕ್ಕಂಥದ್ದು. ಆ ವಿಶಿಷ್ಟ ಅಂದರೆ ಯಾವ್ದು ಬೇಕಾದ್ರೂ ಆಗ್ಬೋದು, ಉಪಾಧಿ ವಿಶಿಷ್ಟ ಆಗ್ಬೋದು. ಈ ದೇಹಾದಿಗಳು ಕೂಡ ಉಪಾಧಿಯೇ ಆಗುತ್ತೆ. ಅಜ್ಞಾನ ಕಲ್ಪಿತವಾದ, ಅಜ್ಞಾನವೂ ಉಪಾಧಿ, ಅಜ್ಞಾನ ಕಲ್ಪಿತವಾದದ್ದು ಉಪಾಧಿ. ಅಜ್ಞಾನ ಕಲ್ಪಿತವಾದಂಥದ್ದು ಈ ದೇಹಾದಿಗಳು. ಇದರಿಂದ ಕೂಡಿದವರು ರುದ್ರ, ಬ್ರಹ್ಮ, ವಿಷ್ಣು. ಅಂದರೆ ಇವರಿಗೆ ಅಭೇದವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ವಿಶಿಷ್ಟೈಕ್ಯಂಚ ತೇ ನಾಸ್ತಿ. ನಿಮ್ಮ ಸಿದ್ಧಾಂತ ಪ್ರಕಾರ ವಿಶಿಷ್ಟವಾದವುಗಳಿಗೆ ಅಭೇದ ಇಲ್ಲವೇ ಇಲ್ಲ. ಯಾಕೆ? ಜೀವ ಅಲ್ಪಜ್ಞತ್ವ ವಿಶಿಷ್ಟನಾದವನು, ಪರಮಾತ್ಮ ಅವನು ಸರ್ವಜ್ಞತ್ವ ವಿಶಿಷ್ಟನಾದವನು. ಅವುಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಇಲ್ಲ. ಅದನ್ನು ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ತತ್ಪದ ವಾಚ್ಯನಾದಂತಹ ಯಾವ ಬ್ರಹ್ಮಚೇತನ, ತ್ವಂಪದ ವಾಚ್ಯ ಜೀವಚೇತನ, ಇವರಿಗೆ ಅಭೇದ ಹೊರತು ಅಲ್ಪಜ್ಞತ್ವ ವಿಶಿಷ್ಟನಾದ ಜೀವನಿಗೂ ಸರ್ವಜ್ಞತ್ವ ವಿಶಿಷ್ಟನಾದಂತಹ ಸತ್ಯಂ ಜ್ಞಾನಬನಂತಂ ಬ್ರಹ್ಮ ಇತ್ಯಾದಿ ಗುಣ ವಿಶಿಷ್ಟನಾದಂತಹ ಬ್ರಹ್ಮನಿಗೂ ವಿರುದ್ಧ ಧರ್ಮಾಧಿಕರಣತ್ವ ಇದೆ, ಐಕ್ಯ ಹೇಳಲಿಕ್ಕೆ ಬರೋದೇ ಇಲ್ಲ. ಅದರಿಂದ ವಿಶಿಷ್ಟ ಐಕ್ಯ ನಿಮ್ಮ ಸಿದ್ಧಾಂತದಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಏನು ಮಾಡಬೇಕು? ತತಃ ಅನ್ಯಾರ್ಥ ತವೈವಿ, ಅದರಿಂದ ನೀವು ಬೇರೆ ಅರ್ಥವನ್ನು ಹೇಳಬೇಕಾಗುತ್ತೆ. ಆದರೆ ಅಮುಖ್ಯ ವೃತ್ತಿ ಕಿಲತೆ, ಅದರಿಂದ ಏನಾಯಿತು? ನೀವು ಅಮುಖ್ಯಾರ್ಥವನ್ನು ಹೇಳಬೇಕು ಅಂತ ಆಯಿತು. ಆದರೆ ಮುಖ್ಯಾರ್ಥೆ ಸತಿ ಸಾ ಕಥಾ, ಯಾವಾಗ ಮುಖ್ಯಾರ್ಥವನ್ನು ಹೇಳಲಿಕ್ಕೆ ಬರುತ್ತೋ, ಭೇದ ತ್ರಯಾಣಾಂ ಏಕಭಾವಾನಾಂ ಎಂಬುದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಭೇದ ಅಂತ ಹೇಳಬೇಕಾದ್ರೆ ನೀವು ಅಮುಖ್ಯ ವೃತ್ತಿಯನ್ನು ಹೇಳಬೇಕಾಗುತ್ತೆ. ಯಾಕೆ? ಬ್ರಹ್ಮ ವಿಷ್ಣು ಮಹೇಶ್ವರರು ವಿಶಿಷ್ಟರಾದವರು, ಅವರಿಗೆ ಅಭೇದವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಆದರೆ ನಾವು ಭೇದವೇ ಇದೆ ಅಂತ ಹೇಳ್ತೇವೆ. ಆವಾಗ ಅಲ್ಲಿ ಮುಖ್ಯ ವೃತ್ತಿಯೇ ಇದೆ. ಜೀವ, ಚತುರ್ಮುಖ ಬ್ರಹ್ಮ, ವಿಷ್ಣು, ರುದ್ರ ಇವರು ವಿಶಿಷ್ಟ ರೂಪವುಳ್ಳವರು, ಅವರಿಗೆ ಭೇದ. ಭೇದ ಅಂತಂದರೆ ಮುಖ್ಯ ವೃತ್ತಿಯನ್ನೇ ಹೇಳದಂತೆ ಆಯಿತು. ನೀವು ಅಮುಖ್ಯ ವೃತ್ತಿಯನ್ನು ಹೇಳಬೇಕಾಗುತ್ತೆ, ನಾವು ಮುಖ್ಯ ವೃತ್ತಿಯನ್ನೇ ಇಟ್ಕೊಳ್ತೇವೆ. ಆದ್ದರಿಂದಾಗಿ ಮುಖ್ಯ ವೃತ್ತಿಯನ್ನು ಇಟ್ಟುಕೊಂಡು ಭೇದವನ್ನೇ ಹೇಳಬೇಕು, ಅಭೇದವನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ. ವಿಶಿಷ್ಟವಾದಕ್ಕೆ ಭೇದ ಹೋಗ್ತಾರೆ. ಈಗ ಸಂಸಾರಾವಸ್ಥೆಯಲ್ಲಿ ಎಲ್ಲ ಜೀವರು ಬೇರೆ ಬೇರೆ, ಯಾಕೆ? ವಿಶಿಷ್ಟರಾಗಿದ್ದಾರೆ. ಉಪಾಧಿ ವಿಶಿಷ್ಟರಾದಂತಹ ಜೀವರಿಗೆ ಭೇದವನ್ನು ಹೇಳುತ್ತಾರೆ. ಅದೇ ಆಚಾರ್ಯರು ಉಪಾಧಿ ಖಂಡನದಲ್ಲಿ ಅದನ್ನು ಖಂಡನೆ ಮಾಡಿದ್ದಾರೆ. ಉಪಾಧಿಯಿಂದಲೂ ಭೇದ ಹೇಳಲಿಕ್ಕೆ ಬರಲ್ಲ, ಉಪಾಧಿಯೇ ಕೂಡಲ್ಲ. ಉಪಾಧಿಯೇ ಕೂಡಲ್ಲ ಅಂದರೆ ಉಪಾಧಿ ನಿಮಿತ್ತ ಭೇದ ಕೂಡಲ್ಲ ಅಂತ ಉಪಾಧಿ ಖಂಡನದಲ್ಲಿ ಖಂಡನೆ ಮಾಡಿದ್ದಾರೆ. ಎಲ್ಲರೂ ವಿಶಿಷ್ಟತೆ. ಅವ್ರ ಕರ್ಮ ವಿಶಿಷ್ಟ, ಅವರ ಅಜ್ಞಾನ ವಿಶಿಷ್ಟ, ಅವರ ಆಸೆ ಎಲ್ಲ ಬೇರೆ ಬೇರೆ ವಿಶಿಷ್ಟ. ಅಂದರೆ ಇವರೆಲ್ಲ ಬೇರೆ ಬೇರೆ. ಮೂಲ ಚೈತನ್ಯ ಒಂದೇ. ತೇಚ, ನಿನಗಾದರೂ ವಿಶಿಷ್ಟೈಕ್ಯಂಗೇನೆ ಅನ್ಯೋರ್ಥ, ಬೇರೆ ಅರ್ಥವನ್ನು ವಾಕ್ಯಕ್ಕೆ ಹೇಳಬೇಕಾಗುತ್ತೆ. ತೇ, ನಿನಗೆ ಅಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿಯೇ ಮುಖ್ಯ ಹೇಳಲ್ಪಡ್ತಕ್ಕದ್ದು. ಮುಖ್ಯಾರ್ಥೇ ಸತಿ, ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂತಹ ಭೇದ ಶಬ್ದಕ್ಕೆ ವಿರೋಧ ಅನ್ನೋದು ಮುಖ್ಯಾರ್ಥ. ಯಾಕೆ ಅಂತಂದರೆ ಮುಂದೆ ಹೇಳ್ತಾರೆ, ಅದನ್ನು ಉದಾಹರಣೆ ಕೊಟ್ಟು, ಅಥವಾ ಹಿಂದೆ ಹೇಳಿದರು ಭೇದ ಶಬ್ದಕ್ಕೆ ಏನೇನು ಅರ್ಥ ಇದೆ ಅಂತ.
ಈ ಎಲ್ಲವೂ ಮುಖ್ಯಾರ್ಥವೇ. ನಾಶ, ವಿರೋಧ, ಬುದ್ಧಿಭೇದ, ಭ್ರಮ, ಅನ್ಯೋನ್ಯಾಭಾವ ಇದೆಲ್ಲವೂ ಕೂಡ ಭೇದ ಶಬ್ದದ ಮುಖ್ಯಾರ್ಥವೇ. ಆದ್ದರಿಂದ ನಾವು ವಿರೋಧ ನ ಪಶ್ಯತೆ, ವಿರೋಧವನ್ನು ತಿಳಿಯೋದಿಲ್ಲವೋ ಅವನು ಮೋಕ್ಷವನ್ನು ಹೊಂದ್ತಾನೆ. ಅಂದರೆ ಭೇದ ಶಬ್ದ ವಿರೋಧ ಅಂತ, ವಿರೋಧ ಅಂತ ಅರ್ಥ ಮಾಡಿದರೆ ಮುಖ್ಯಾರ್ಥವನ್ನು ಹೇಳಿದ್ದೇವೆ. ಅದರಿಂದಾಗಿ ಅಮುಖ್ಯ ವೃತ್ತಿ ಇಲ್ಲ. ನೀವು ಅಭೇದವನ್ನು ಹೇಳ್ತೀರಾ, ನಿಮಗೆ ಅಭೇದ ವಿಶಿಷ್ಟಕ್ಕೆ ಹೇಳಲಿಕ್ಕೆ ಬರಲ್ಲ, ಆದ್ದರಿಂದ ಅಮುಖ್ಯ ವೃತ್ತಿಯನ್ನು ಹೇಳಬೇಕಾಗುತ್ತೆ. ತೇಚ ನಿನಗಾದರೂ ವಿಶಿಷ್ಟ ಐಕ್ಯಂ, ವಿಶಿಷ್ಟವಾದ ಚೇತನಗಳಿಗೆ ಐಕ್ಯವು ನಾಸ್ತಿ ಇಲ್ಲ. ತತಃ ಆದ್ದರಿಂದ ಅನ್ಯೋರ್ಥ ಅಮುಖ್ಯಾರ್ಥವು ತವೈವ, ಬೇರೆ ಅರ್ಥವನ್ನು ಹೇಳಬೇಕು ಎಂಬತಕ್ಕಂಥದ್ದು ನಿನಗೆ ಇರತಕ್ಕಂಥದ್ದು. ತೇ ನಿನಗೆ ಅಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಎಂಬತಕ್ಕಂಥ ಕಥಂ ಹೇಗೆ, ಅಮುಖ್ಯ ವೃತ್ತಿಯು ಸ ಅಂದರೆ ಅಮುಖ್ಯ ವೃತ್ತಿ, ಅದು ಕಥಂ ಹೇಗೆ ಅಮುಖ್ಯ ವೃತ್ತಿ ಇಲ್ಲ. ಯುಕ್ತ್ಯಂತರಂಚ, ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ವಿಶಿಷ್ಟೈಕ್ಯ ಮಿತಿ ಅಂತ. ಭಿನ್ನ ಭಿನ್ನ ದೇಹ ಉಪಾಧಿ ವಿಶಿಷ್ಟಾನ, ಬೇರೆ ಬೇರೆ ದೇಹ ಅದೇ ಉಪಾಧಿ. ಹಾಗಾದರೆ ಭಿನ್ನ ಭಿನ್ನ ದೇಹ ಎಂಬತಕ್ಕಂತಹ ಉಪಾಧಿ ವಿಶಿಷ್ಟರಾಗಿರ್ತಕ್ಕಂಥವರು ತ್ರಯಾಣ. ಯಾಕೆ ಅಂತಂದರೆ ಅದೇ ಹೇಳಿದ್ವಿ, ಒಬ್ಬನಿಗೆ 5 ಮುಖ, ಒಬ್ಬನಿಗೆ 4 ಮುಖ, ಒಬ್ಬನಿಗೆ 1 ಮುಖ ಅಥವಾ ಸಾವಿರಾರು ಮುಖ, ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದ ದೇಹ ಎಂಬತಕ್ಕಂತಹ ಉಪಾಧಿಯಿಂದ ವಿಶಿಷ್ಟರಾಗಿದ್ದಾರೆ. ಇವರಿಗೆ ಯೇಷಾಂ ದೇವಾನಾಂ ಐಕ್ಯಂ ವಿಶಿಷ್ಟೈಕ್ಯಂ ತೇ ಮತೆ ನಾಸ್ತಿ. ಇವರಿಗೆ ಐಕ್ಯ ವಿಶಿಷ್ಟ ಐಕ್ಯ ಅಂತ ಆಗುತ್ತೆ, ಅದನ್ನು ನಿಮ್ಮ ಮತದಲ್ಲಿ ನೀವು ಒಪ್ಪಿಲ್ಲ. ತತಃ ವಿಶಿಷ್ಟಾನಾಂ ಪರಸ್ಪರಂ ಭೇದಸ್ಯೈವ ಅಂಗೀಕಾರ. ಅವರು ವಿಶಿಷ್ಟವಾದ ಎಲ್ಲ ಪದಾರ್ಥಗಳಿಗೂ ಅಥವಾ ಎಲ್ಲ ಜೀವಿಗಳಿಗೂ ಭೇದವನ್ನೇ ಒಪ್ಪಿದ್ದಾರೆ. ಅಂದರೆ ಸಗುಣ ಬ್ರಹ್ಮ ಅವನು ಗುಣವಿಶಿಷ್ಟ, ಆದ್ದರಿಂದ ನಿರ್ಗುಣ ಬ್ರಹ್ಮನಿಂದ ಬೇರೆ ಅವನು. ಸಗುಣ ಬ್ರಹ್ಮ ಅವನು ಗುಣವಿಶಿಷ್ಟ, ಅಂದರೆ ನಿರ್ಗುಣ ಬ್ರಹ್ಮನಿಂದ ಬೇರೆ. ಹಾಗೆ ಜೀವರೆಲ್ಲರೂ ಕೂಡ ಅವರು ದೇಹಾದಿ ಉಪಾಧಿ ವಿಶಿಷ್ಟರಾಗಿದ್ದಾರೆ, ಅವರಲ್ಲಿ ಭೇದ ಇದೆ, ಪರಸ್ಪರ ಭೇದ ಇದೆ. ಹೀಗೆ ಉಪಾಧಿ ವಿಶಿಷ್ಟ ಅದು ವಿಶಿಷ್ಟವಾದದ್ದಕ್ಕೆ ಐಕ್ಯವನ್ನು ನೀವು ಒಪ್ಪಿಲ್ಲ, ಭೇದವನ್ನೇ ಒಪ್ಪಿದ್ದೀರ. ಅನ್ಯ ಅರ್ಥ ಭೇದ ಪದಸ್ಯ ಅನ್ಯೋನ್ಯಾಭಾವ ಅತಿರಿಕ್ತ ವಿರೋಧಾದ್ಯರ್ಥ ಅಂತ. ಹಾಗಾದರೆ ನೀವೇನು ಹೇಳಬೇಕು? ವಿಶಿಷ್ಟರಿಗೆ ಭೇದ ಇಲ್ಲ, ಭೇದವನ್ನೇ ಒಪ್ಪಿದ್ದೀರಾ. ಅಂದರೆ ತ್ರಯಾಣಾಂ ಏಕಭಾವಾನಾಂ ಯೋನ ಪಶ್ಯತಿ ವೈಭಿಧಾಂ ಅಂತಂದರೆ ವಿಶಿಷ್ಟವಾದಕ್ಕೆ ಭೇದವನ್ನೇ ಒಪ್ಪಿರೋದ್ರಿಂದ ನೀವು ಭೇದ ಇಲ್ಲ ಅಂತ ಅರ್ಥ ಹೇಳಲಿಕ್ಕೆ ಬರಲ್ಲ. ಯೋನ ಪಶ್ಯತಿ ವೈಭಿಧಾಂ ಅಂತಂದರೆ ಭೇದ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? 3 ಜನರು ವಿಶಿಷ್ಟರಾಗಿದ್ದಾರೆ, ವಿಶಿಷ್ಟರಾದವರಿಗೆ ನೀವು ಭೇದವನ್ನು ಒಪ್ತೀರಾ. ಯೋನ ಪಶ್ಯತಿ ವೈಭಿಧಾಂ ಅಂತಲ್ಲಿದೆ, ಭೇದ ಇಲ್ಲ ಅಂತ, ಭೇದವನ್ನು ತಿಳಿಯೋದಿಲ್ಲ ಅಂತ. ಭೇದ ಇಲ್ಲ ಅಂದರೆ ಏನು ಅರ್ಥ ಮಾಡಬೇಕು? ಸ್ವರೂಪದ ಭೇದ ಇಲ್ಲ ಅಂತ ಹೇಳಬಾರ್ದು. ವಿಶಿಷ್ಟವಾದಿಗಳಿಗೆ ನೀವು ಭೇದವನ್ನೇ ಒಪ್ಪಿದ್ದೀರಾ, ಹಾಗಾದರೆ ವಿರೋಧ ಇಲ್ಲ ಎಂಬತಕ್ಕಂಥ ಅರ್ಥವನ್ನು ನೀವು ಹೇಳಬೇಕು ಅಂತ ಆಗುತ್ತೆ. ನಾವೇನು ಹೇಳ್ತೇವೆ ಆ ಅರ್ಥವನ್ನು ನೀವು ಹೇಳಬೇಕು. ಅನ್ಯ ಅರ್ಥ ಭೇದ ಪದಸ್ಯ ಅನ್ಯೋನ್ಯಾಭಾವ ಅತಿರಿಕ್ತ, ಭೇದ ಎಂಬತಕ್ಕಂಥ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ನೀವು ಹೇಳಬೇಕಾಗುತ್ತೆ. ನಾನು ಯದ್ಯಪಿ ವಿಶಿಷ್ಟಯೋ ಸಾಕ್ಷಾದೈಕ್ಯಂ ನಾಸ್ತಿ ತಥಾಪಿ ಜಹದ್ ಅಜಹಲ್ಲಕ್ಷಣಯ ದೇಹಾಂತಃಕರಣಾದಿ ವಿಶೇಷಣ ಭಾಗಂ ತ್ಯಕ್ತ್ವ ಕೇವಲಂ ವಿಶೇಷ ಮಾತ್ರಸ್ಯ ಐಕ್ಯಮಸ್ತಿ ತದಪೇಕ್ಷೆಯ ವಿಧಾಂ ನ ಪಶ್ಯತಿ ಇತ್ಯುಕ್ತಿ ಇತ್ಯತಃ ಅಮುಖ್ಯ ಅಂತ. ಅಲ್ಲ, ವಿಶಿಷ್ಟವಾದವುಗಳಿಗೆ ಭೇದವೇ ಇರೋದು, ಐಕ್ಯ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ಜಹದ್ ಅಜಹಲ್ ಲಕ್ಷಣಯ ಅಂತ. ಜಹತ್ ಅಂದರೆ ಬಿಡೋದು, ಅಜಹತ್ ಅಂದರೆ ಬಿಡದೇ ಇರೋದು, ಬಿಡೋದು ಬಿಡದೇ ಇರೋದು. ಅದನ್ನು ಲಕ್ಷಣ ಮಾಡೋದರಲ್ಲಿ ಜಹಲ್ಲಕ್ಷಣ ಅಜಹಲ್ಲಕ್ಷಣ ಜಹದ್ ಅಜಹಲ್ಲಕ್ಷಣ ಅಂತ ಹೇಳ್ತಾರೆ. ಈಗ ಗಂಗಾಯಾಮ್ ಘೋಷಃ ಅಂತ ಶಬ್ದ ಪ್ರಯೋಗ ಮಾಡ್ತೇವೆ. ಗಂಗಾಯಾಮ್ ಘೋಷಃ ಎಂಬತಕ್ಕಂಥ ಶಬ್ದಕ್ಕೆ ಗಂಗಾ ಶಬ್ದಕ್ಕೆ ಏನು ಅರ್ಥ ಮಾಡ್ತೇವೆ? ಮುಖ್ಯ ಅರ್ಥ ಬಿಡ್ತೇವೆ, ಪ್ರವಾಹ ಎಂಬತಕ್ಕಂಥ ಅರ್ಥ ಬಿಟ್ಟು ತೀರ ಅಂತ ಅರ್ಥ ಮಾಡ್ತೇವೆ. ಇದು ಜಹಲ್ಲಕ್ಷಣ. ಗಂಗಾ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ ಮುಖ್ಯವಾದ ಅರ್ಥ, ಅದನ್ನು ಜಹತ್ ಬಿಟ್ಟು ನಾವು ತೀರ ಅಂತ ಅರ್ಥ ಮಾಡ್ತೇವೆ. ಇದನ್ನು ಜಹಲ್ಲಕ್ಷಣ ಅಂತ ಹೇಳ್ತಾರೆ. ಎಲ್ಲಿ ಮುಖ್ಯಾರ್ಥವನ್ನು ಇಟ್ಕೊಳ್ಳೋದು ಅದರ ಜೊತೆಯಲ್ಲಿ ಬೇರೆ ಅರ್ಥವನ್ನು ಇಟ್ಕೊಳ್ತೇವೋ ಅದನ್ನು ಜಹದ ಅಜಹಲ್ಲಕ್ಷಣ. ತಿರುವಂಥ ಅರ್ಥ ಅದು ಬಿಡ್ತೇವೆ, ಅಲ್ಲಿ ಸೇರಿದ್ದನ್ನು ಇಟ್ಕೊಳ್ತೇವೆ. ಪ್ರಕೃತದಲ್ಲಿ ಜಹದ್ ಅಜಹಲ್ಲಕ್ಷಣ.
ಅಜಹಲ್ಲಕ್ಷಣ ಇದೆ. ಎಲ್ಲಿ ಉದಾಹರಣೆ ಅಂತಂದರೆ ಕಾಕೇಭ್ಯೋ ದಧಿರಕ್ಷತಾಂ ಅಂತ. ಕಾಕೇಭ್ಯೋ ದಧಿರಕ್ಷತಾಂ ಅನ್ನೋದಕ್ಕೆ ಕಾಗೆಯಿಂದ ಮೊಸರನ್ನು ರಕ್ಷಣೆ ಮಾಡಿ ಅಂತ ಶಬ್ದದಿಂದ ತಿಳಿದು ಬರುವ ಅರ್ಥ. ಇಲ್ಲಿ ಕಾಗೆಯಿಂದ ಮೊಸರನ್ನು ರಕ್ಷಣೆ ಮಾಡಿ ಅಂತಂದರೆ ಕಾಗೆ ಮತ್ತು ಉಳಿದ ಎಲ್ಲ ಇಲ್ಲಿ ಅಜಹಲ್ಲಕ್ಷಣ. ಕಾಗೆಯನ್ನು ಬಿಡಲಿಲ್ಲ, ಕಾಗೆಯನ್ನು ಸೇರಿಸ್ಕೊಂಡು ಉಳಿದದ್ದನ್ನು ಬೇರೆ ಅರ್ಥವನ್ನು ಹೇಳ್ತೇವೆ. ಇದನ್ನು ಅಜಹಲ್ಲಕ್ಷಣ ಅಂತ ಕರೀತಾರೆ. ಜಹಲ್ಲಕ್ಷಣ ಗಂಗಾಯಾಮ್ ಘೋಷ, ಅಜಹಲ್ಲಕ್ಷಣ ಕಾಕೆಭ್ಯೋ ದಧಿರಕ್ಷತಾಂ ಅಂತ. ಜಹದ ಅಜಹಲ್ಲಕ್ಷಣ ಅದೆಲ್ಲಿ ಅಂತಂದರೆ ಅವರು ಇಲ್ಲಿ ಹೀಗೆ ಹೇಳ್ತಾರೆ, 3 ಜನರಿಗೆ ಐಕ್ಯ ಅಂತ. 3 ಜನರಿಗೆ ಐಕ್ಯ ಅಂದರೆ ಬಿಡಬೇಕು, ವಿಶಿಷ್ಟವಾದನ್ನು ಬಿಡಬೇಕು. ಚೇತನ ಸ್ವರೂಪ ಇದೆಯಲ್ಲ ಅದನ್ನು ಬಿಡಬಾರ್ದು. ಅಂದರೆ ಜಹತ್ ಅಜಹತ್ ಅಂದ ತಿಳಿಯುವ ಭೇದ ಕಾರಣವಾಗಿರ್ತಕ್ಕಂತಹ ವಿಶಿಷ್ಟ ರೂಪ ಇದೆಯಲ್ಲ ಅದನ್ನು ಬಿಟ್ಟು ಬಿಡಬೇಕು. ಅಭೇದಕ್ಕೆ ವಿರೋಧ ಅಲ್ಲದೇ ಇರತಕ್ಕಂತಹ ಚೇತನ ಅಂದರೆ ನೀನು ಅಂದರೆ ನಿನ್ನೊಳಗಿರುವ ಚೇತನ ಅಂತ. ಹಾಗಾದರೆ ಐಕ್ಯ ಯಾರಿಗೆ? ನೀನು ಅಂತಂದರೆ ದೇಹ ವಿಶಿಷ್ಟನಾದ ವ್ಯಕ್ತಿ. ದೇಹ ವಿಶಿಷ್ಟನಾದ ವ್ಯಕ್ತಿ ಅಂತ ನೀನು ಶಬ್ದಕ್ಕೆ ಅರ್ಥ ಹೇಳ್ತೇವೆ ನಾವು. ಆದರೆ ಅದರಲ್ಲಿ ದೇಹ ವೈಶಿಷ್ಟ್ಯವನ್ನು ಬಿಟ್ಟುಬಿಡೋದು, ಆ ಚೇತನ ಅದನ್ನು ಇಟ್ಕೊಳ್ಳೋದು, ಇದನ್ನು ಜಹದ ಅಜಹಲ್ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಇಲ್ಲಿಯೂ ಕೂಡ 3 ಜನರಿಗೆ ಐಕ್ಯ ಅಂತಂದರೆ ಜಹದ ಅಜಹಲ್ಲಕ್ಷಣ ಇಟ್ಕೊಂಡು ಅವರ ಪಂಚಮುಖತ್ವ, ಚತುರ್ಮುಖತ್ವ, ಏಕಮುಖತ್ವ, ಸಹಸ್ರಮುಖತ್ವ ಈ ಅಂಶ ಬಿಡೋದು. ಒಳಗಡೆ ಇರತಕ್ಕಂಥ ಚೇತನ ಅದು ಅಜಹತ, ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಅದಕ್ಕೆ ಹೇಳಿದ್ದಾರೆ ದೇಹ ಅಂತಃಕರಣಾದಿ ವಿಶೇಷಣ ಭಾಗಂ ತ್ಯಕ್ತ. ಇದೆಲ್ಲ ವಿಶೇಷಣ, ಅದನ್ನು ಬಿಟ್ಟು ಕೇವಲ ವಿಶೇಷ್ಯ ಮಾತ್ರಸ್ಯ ಚೇತನಕ್ಕೆ ಮಾತ್ರ ಐಕ್ಯವನ್ನು ಇದೆ ಅಂತ ಹೇಳ್ತೇವೆ ಅಂತಂದರೆ ತದಪೇಕ್ಷೆಯ. ಅದಕ್ಕೆ ಹೇಳ್ತಾರೆ ಭಿದಾಂ ನ ಪಶ್ಯತಿ ಇತ್ಯುಕ್ತಿ. ಅದನ್ನು ಇಟ್ಟುಕೊಂಡು ಯೋ ನ ಪಶ್ಯತಿ ವೈಭಿದಾಂ ಎಂಬುದಾಗಿ ಹೇಳಿದ್ದಾರೆ. ಆ ಚೇತನಗಳಿಗೆ ವಿಶೇಷವಾದಂಥ ಅಂಶಗಳಿಗೆ ಭೇದ ಇಲ್ಲ. ಯಾರು ತಿಳಿತಾರೋ, ಭೇದವನ್ನು ತಿಳಿಯೋದಿಲ್ಲವೋ ಅಂಥವನು ಮೋಕ್ಷವನ್ನು ಪಡಿತಾನೆ, ಐಕ್ಯವನ್ನು ತಿಳಿತಾನೋ ಅಂತ. ಅದರ ಐಕ್ಯವನ್ನು ಹೇಳಿದ್ದು ಅಂತಂದರೆ ಅದಕ್ಕೆ ಹೇಳ್ತಾರೆ ಅಮುಖ್ಯ ಇತಿ ಅಂತ. ಮುಖ್ಯಾರ್ಥೆ ವಿರೋಧ ರೂಪ ಮುಖ್ಯಾರ್ಥೆ ಸತಿ ಸಾ ಅಮುಖ್ಯ ವೃತ್ತಿ ಕಥಂ ಅಂತ. ಈಗ ಯೋನ ಪಶ್ಯತಿ ವೈಭಿದಾಮ್ ಎಂಬತಕ್ಕಂಥಕ್ಕೆ ಭೇದ ಎಂಬತಕ್ಕಂತಹ ಶಬ್ದಕ್ಕೆ ಅಲ್ಲಿ ವಿರೋಧ ಎಂಬತಕ್ಕಂಥ ಮುಖ್ಯಾರ್ಥವನ್ನೇ ಇಟ್ಕೊಳ್ಳಿಕ್ಕೆ ಬರ್ತಾ ಇದೆ. ಆದ್ದರಿಂದ ಅಮುಖ್ಯ ವೃತ್ತಿ ಎಂಬತಕ್ಕಂಥದ್ದು ಇಲ್ಲ. ಶಬ್ದಕ್ಕೆ ಬೇರೆ ಅರ್ಥವನ್ನು ಹೇಳಬೇಕು ಅಂತಿಲ್ಲ, ಮುಖ್ಯವಾದ ಅರ್ಥವನ್ನೇ ಹೇಳಲಿಕ್ಕೆ ಬರುತ್ತೆ. ಯೋ ನ ಪಶ್ಯತಿ ವೈಭಿದಾಮ್, ಭಿದಾಮ್ ಅಂತಂದರೆ ವಿರೋಧ, ವಿರೋಧವನ್ನು ಯಾರು ತಿಳಿಯೋದಿಲ್ವೋ. ಇಲ್ಲಿಗ ಮುಖ್ಯಾರ್ಥ ಹೇಳಿಲ್ಲ, ಮುಖ್ಯಾರ್ಥವನ್ನೇ ಹೇಳ್ತಕ್ಕಂಥದ್ದು. ಅಂದರೆ ಅಮುಖ್ಯ ವೃತ್ತಿ ಕಥಂ. ಇಲ್ಲಿ ಭೇದ ಶಬ್ದಕ್ಕೆ ಅಮುಖ್ಯಾರ್ಥವನ್ನು ಹೇಳಿದ್ದು ಅಂತ ಹೇಗಾಗುತ್ತೆ? ಅಲ್ಲ, ಮುಖ್ಯಾರ್ಥವನ್ನೇ ಹೇಳಿದಂತೆ ಆಗುತ್ತೆ. ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್. ಹಿಂದೆ ಭೇದ ಶಬ್ದಕ್ಕೆ ವಿರೋಧವಾಚಿತ್ವ ಅದು ಬಹಿರಂಗ ಉದಾಹರಣೆ, ಅಂದರೆ ಬೇರೆ ಕಡೆಯಲ್ಲಿ ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳಿದರು. ಅಂದರೆ ಉದಾಹರಣೆ ಕೊಡಬೇಕಾದರೆ ಅಣ್ಣ ತಮ್ಮಂದರಲ್ಲಿ ವಿರೋಧ ಎಂತಕ್ಕಂಥದ್ದು ಇಲ್ಲ, ಅಥವಾ ವಿರೋಧ ಬಂತು ಅಂದರೆ ಅಣ್ಣ ತಮ್ಮಂದರಲ್ಲಿ ಭೇದ ಉಂಟಾಯಿತು ಅಂತ ಉದಾಹರಣೆ ಕೊಟ್ಟಿತ್ತು. ಆ ಉದಾಹರಣೆ ಕೊಡಬೇಕಾದ್ರೆ ಅಲ್ಲಿ ಬೇರೆ ಕಡೆ ಇದ್ದದ್ದು, ಗ್ರಂಥದಲ್ಲಿ ಭಾಗವತದಲ್ಲಿ ಇದ್ದದನ್ನು ಹೇಳಲಿಲ್ಲ, ಬೇರೆ ಕಡೆಯಲ್ಲಿ ಇದ್ದದ್ದು. ಇವಾಗ ಭೇದ ಶಬ್ದಕ್ಕೆ ವಿರೋಧ ಎಂತಕ್ಕಂಥ ಅರ್ಥ ಅದು ಭಾಗವತದಲ್ಲೇ ಉಕ್ತವಾಗಿದೆ. ಅಂದರೆ ಹಿಂದೆ ಹೇಳಿದ್ದು ಬಹಿರಂಗ ಉದಾಹರಣೆ, ಈಗ ಅಂತರಂಗ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲಿ? ಅಮೃತಮಥನ ಕಾಲದಲ್ಲಿ ಧನ್ವಂತರಿ ರೂಪದಿಂದ ಭಗವಂತ ಅಮೃತ ಕಲಶವನ್ನು ತಂದಾಗ ಭಗವಂತನ ಕೈಯಲ್ಲಿದ್ದ ಅಮೃತ ಕಲಶವನ್ನು ದೈತ್ಯರು ಅಪಾರ ಮಾಡಿಕೊಂಡು ಹೋದರು. ಆವಾಗ ದೇವತೆಗಳಿಗೆಲ್ಲ ತುಂಬ ಆತಂಕ ಉಂಟಾಯಿತು. ಭಗವಂತ ಮೋಹಿನಿ ರೂಪದಿಂದ ಬಂದ. ಮೋಹಿನಿ ರೂಪದಿಂದ ಬಂದಾಗ ಭಗವಂತನ ಮೋಹಕ ರೂಪಕ್ಕೆ ಮೋಹಿತರಾಗಿರ್ತಕ್ಕಂತಹ ದೈತ್ಯರು ಭಗವಂತನ ಕೈಯಲ್ಲಿ ಅಮೃತ ಕಲಶವನ್ನು ತಂದುಕೊಡ್ತಾರೆ. ತಂದುಕೊಟ್ಟು ಅವ್ರು ಹೇಳ್ತಕ್ಕಂಥ ಮಾತು ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಥಾ ನ್ಯಾಯಂ ವಿಭಜಸ್ವ, ನೀನು ಸರಿಯಾಗಿ ಇದನ್ನು ವಿತರಣೆ ಮಾಡು. ನೈವ ಭೇದ ಯಥಾ ಭವೇತ್, ನಮ್ಮಲ್ಲಿ ಭೇದ ಇಲ್ಲದ ಹಾಗೆ, ನಮ್ಮಲ್ಲಿ ಯಾವ ರೀತಿಯಲ್ಲಿ ಭೇದ ಇಲ್ಲ ಅಂತಾಗುತ್ತೋ ಆ ರೀತಿಯಲ್ಲಿ ನೀನು ಈ ಅಮೃತವನ್ನು ವಿಭಾಗ ಮಾಡು, ನೀನು ಹಂಚು ಅಂತ ಹೇಳ್ತಾರೆ. ಇಲ್ಲಿ ಭೇದ ಶಬ್ದ ಇದೆ. ಭೇದ ಶಬ್ದಕ್ಕೇನರ್ಥ? ನಮ್ಮಲ್ಲಿ ವಿರೋಧ ಹೇಗೆ ಬರೋದಿಲ್ವೋ ಅಂತ ದೈತ್ಯರು ಈ ಶಬ್ದವನ್ನು
ಹೇಳಬೇಕಾದ್ರೆ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥವೇ ಭಾಗವತದಲ್ಲೇ ಉಕ್ತವಾಗಿದೆ. ನೈವ ಭೇದೋ ಯಥಾ ಭವೇತ್, ನೈವ ವಿರೋಧ ಯಥಾ ಭವೇತ್ ಅಂತ ಅರ್ಥ. ಅಂದರೆ ವಿರೋಧ ಎಂಬತಕ್ಕಂಥ ಅರ್ಥದಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಹಾಗೆ ಯೋನ ಪಶ್ಯತೆ ವೈಭಿದ, ವಿರೋಧವನ್ನು ತಿಳಿಯೋದಿಲ್ಲ ಅಂತ ಅರ್ಥ. ಹಾಗಾದರೆ ಅವರಲ್ಲಿ ವಿರೋಧ ಇಲ್ಲ ಅಂತ ಅರ್ಥ ಮಾಡಿದ್ರೆ ಭೇದ ಶಬ್ದಕ್ಕೆ ಮುಖ್ಯಾರ್ಥವನ್ನೇ ಹೇಳದಂತೆ ಆಯಿತು. ಅಮುಖ್ಯ ವೃತ್ತಿ ಕಥಂ, ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥವನ್ನು ದೈತ್ಯರು ಹೇಳಿದ್ದಾರೆ. ಅವರಿಗೆ ಅಷ್ಟು ಅರ್ಥ ಗೊತ್ತಿದೆ ಅಂದರೆ ನೀವು ಅದನ್ನು ಹೇಳಲ್ಲ ಆದರೆ ದೈತ್ಯರಿಗಿಂತ ಕಡೆಯಾಗಿ ಹೋಗ್ತೀರ. ಅದರಿಂದ ಭೇದ ಅನ್ನೋದಕ್ಕೆ ಮುಖ್ಯಾರ್ಥ ಹೇಳಬಾರ್ದು, ವಿರೋಧ ಎಂಬತಕ್ಕಂಥ ಅರ್ಥವನ್ನೇ ಹೇಳಬೇಕಾಗುತ್ತೆ. ದೈತ್ಯರು ಹೌದು ಹೌದು, ದೈತ್ಯರು ಮೋಹಿನಿಯನ್ನು ಕುರಿತು ಹೇಳೋದು, ನಮ್ಮಲ್ಲಿ ವಿರೋಧ ಬರಬಾರ್ದು. ಈಗ ಏನೇನು ಅಹಂ ಪೂರ್ವಂ ನತ್ವಮಿತಿ ಪ್ರಭೋ ಅಂತ ಆ ಅಮೃತ ಕಲಶ ಅದು ಒಬ್ಬರ ಕೈಯಿಂದ ಒಬ್ಬರ ಕೈಗೆ ಹೋಗ್ತಿತ್ತು. ನಾನೇ ಕುಡಿಬೇಕು, ನಾನೇ ಮೊದಲು ಕುಡಿಬೇಕು, ನಾನೇ ಅಷ್ಟು ಕುಡಿಬೇಕು. ಆ ದೈತ್ಯರಲ್ಲಿ ಆ ದೇವತೆಗಳಿಗೆ ಕೊಡಬಾರದು, ಆ ನಾನೇ ಕುಡಿಬೇಕು ಅಂತ ಪರಸ್ಪರ ದೈತ್ಯರಲ್ಲೇನೆ. ಆದ್ರಿಂದ ವಿರೋಧ ಬಂತು, ಇದೇ ಭೇದ. ಆದ್ದರಿಂದ ಈ ರೀತಿಯಲ್ಲಿ ನಾವು ಜಗಳಾಡ್ಕೊಳ್ತಾ ಇದ್ದೇವೆ. ನೈವ ಭೇದ ಯಥೋಭವೇ, ನಮಗೆ ನೀನು ನಮಗೆ ವಿಭಾಗ ಮಾಡಿಕೊಡು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಭೇದ ಶಬ್ದ ಇದೆ. ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥವನ್ನು ಭಾಗವತವೇ ಹೇಳಿದೆ. ಆದ್ದರಿಂದ ಯೋನ ಪಶ್ಯತೆ ವೈ ಭಿದಾಂ ಎಂಬತಕ್ಕಂತಹ ಕಡೆಯಲ್ಲಿಯೂ ಕೂಡ ಭಿದ ಶಬ್ದ ಇದೆ. ಅದಕ್ಕೆ ವಿರೋಧ ಅಂತ ಅರ್ಥ ಮಾಡಬೇಕಷ್ಟೇ ಹೊರತು ಭೇದ ಅಂತ ಅರ್ಥ ಮಾಡಬಾರ್ದು. ಯಥಾ ಯಾವ ರೀತಿಯಲ್ಲಿ ಭೇದ ವಿರೋಧವು ನೈವ ಭವೇತ್ ಉಂಟಾಗುವುದಿಲ್ಲವೋ ಹಾಗೆ ಯಥಾನ್ಯಾಯಂ ನ್ಯಾಯ ರೀತಿಯಲ್ಲಿ ವಿಭಜಸ್ವ ಅಮೃತವನ್ನು ಹಂಚು ಎಂಬುದಾಗಿ ದೈತ್ಯರು ಮೋಹಿನಿ ರೂಪದಲ್ಲಿರುವ ಪರಮಾತ್ಮನಿಗೆ ಹೇಳಿರುವ ವಾಕ್ಯದಲ್ಲಿ ಭೇದ ಎಂಬತಕ್ಕಂಥ ಶಬ್ದ ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥ ಅದು ಪ್ರಸಿದ್ಧವಾದ ಅರ್ಥ, ಮುಖ್ಯ ಅರ್ಥ. ಅದರಿಂದ ಅದನ್ನು ನಾವು ಇಲ್ಲಿ ಹೇಳ್ತೇವೆ. ಆದ್ದರಿಂದ ಯೋನ ಪಶ್ಯತಿ ವೈ ಭಿದಾಮ್ ಅಂತಂದರೆ ಭೇದವನ್ನು ಯಾರು ತಿಳಿಯೋದಿಲ್ಲ ಅಂತ ಅರ್ಥ ಅಲ್ಲ, ವಿರೋಧವನ್ನು ತಿಳಿಯೋದಿಲ್ಲ ಅಂತ ಅರ್ಥ ಆಗುತ್ತೆ. ಯಥಾ ಯಾವ ರೀತಿಯಲ್ಲಿ ಭೇದ ವಿರೋಧವು ನೈವ ಭವೇತ್ ನಮ್ಮಲ್ಲಿ ಉಂಟಾಗುವುದಿಲ್ಲವೋ ಹಾಗೆ ಯಥಾನ್ಯಾಯಂ ನ್ಯಾಯ ರೀತಿಯಲ್ಲಿ ವಿಭಜಸ್ವ ಅಮೃತವನ್ನು ವಿಭಾಗ ಮಾಡು ಎಂಬುದಾಗಿ ದೈತ್ಯರು ಮೋಹಿನಿ ರೂಪದಲ್ಲಿರುವ ಪರಮಾತ್ಮನ ಕುರಿತು ಹೇಳುವಾಗ ವಿರೋಧ ಎಂಬ ಅರ್ಥದಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಭೇದ ಶಬ್ದಕ್ಕೆ ವಿರೋಧ ಅನ್ನೋದು ಮುಖ್ಯ ವೃತ್ತಿಯಾಗಿದೆ. ಆ ಮುಖ್ಯಾರ್ಥವನ್ನೇ ಇಟ್ಟುಕೊಂಡು ಈ ಶ್ಲೋಕಕ್ಕೆ ಅರ್ಥವನ್ನು ಹೇಳಬೇಕು. ಇಲ್ಲ ಅಂತಾದರೆ ತ್ರಯಾಣಾಮೇಕ ಭಾವಾನಂ ಯೋನ ಪಶ್ಯತಿ ವೈ ಭಿದಾಂ ಅಂತಂದರೆ ಅಲ್ಲಿ ಅಭೇದವನ್ನು ತಿಳಿತಾರೋ ಅಂತ ಅರ್ಥ. ಅಲ್ಲಿ ತ್ರಯಾಣಂ ಆ ಅರ್ಥ ಇಟ್ಟುಕೊಂಡ್ರೆ ಆವಾಗ ಅಮುಖ್ಯ ವೃತ್ತಿ ಇಲ್ಲ. ಪ್ರಾಕ್ ಭೇದ ಶಬ್ದಸ್ಯ ವಿರೋಧವಾಚಿತ್ವಂ ಬಹಿರಂಗ ಉದಾಹರಣೆಯನ್ನು ಉಕ್ತಂ. ಹಿಂದೆ ಭೇದ ಶಬ್ದಕ್ಕೆ ವಿರೋಧ ಎಂತಕ್ಕಂಥ ಅರ್ಥ ಇದೆ ಅಂಥೇಳಿ ಅದನ್ನು ಅಣ್ಣ ತಮ್ಮಂದರಿಗೆ ಭೇದ ಉಂಟಾಯಿತು ಅಥವಾ ಮಿತ್ರ ಭೇದ ಅಂತ ಹೇಳಿದರು. ಇದು ಬಹಿರಂಗ ಭಾಗವತದಲ್ಲಿ ಇಲ್ಲದೇ ಇರತಕ್ಕಂತಹ ಆ ಅಂಶವನ್ನು ಹೇಳಿದರು. ಆದರೆ ಇದಾನೀಂ ಅಸ್ಮಿನ್ನೇವ ಗ್ರಂಥೆ ತದಸ್ತಿ. ಈಗ ಭಾಗವತದಲ್ಲಿಯೇನೆ ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥ ಇದೆ ಅನ್ನೋದನ್ನು ಆಹಾ ಹೇಳ್ತಾ ಇದ್ದಾರೆ ವಿಭಜಸ್ವ ಎಂಬತಕ್ಕಂಥ ಶ್ಲೋಕದಿಂದ. ಅಷ್ಟಮಸ್ಕಂಧೆ ಅಮೃತಮಥನ ಪ್ರಸ್ತಾವೆ ನಾರಾಯಣೀಂ ಪ್ರತಿ ದೈತ್ಯಾನಾಂ ವಚನಮಿದಂ. ಅಷ್ಟಮಸ್ಕಂದದಲ್ಲಿ ಅಮೃತಮಥನ ಕಾಲದಲ್ಲಿ ನಾರಾಯಣೀಂ ಪ್ರತಿ, ನಾರಾಯಣನೇ ಮೋಹಿನಿ ರೂಪದಲ್ಲಿ ಬಂದಿದ್ದಾನೆ, ಅದು ನಾರಾಯಣಿ. ಅಂತಹ ಮೋಹಿನಿ ರೂಪವನ್ನು ಕುರಿತು ದೈತ್ಯಾನಾಂ ವಚನವಿದೆ, ದೈತ್ಯರು ಹೇಳ್ತಕ್ಕಂಥ ಮಾತು. ಯಥಾನ್ಯಾಯಂ ಸುಧಾಂ ವಿಭಜಸ್ವ, ನಮಗೆ ನ್ಯಾಯ ರೀತಿಯಲ್ಲಿ ಈ ಸುಧೆಯನ್ನು ಅಮೃತವನ್ನು ವಿಭಾಗಂಕೃತ್ವ ದಿಶಾ. ವಿಭಜಸ್ವ ಅಂದರೆ ಏನರ್ಥ? ವಿಭಾಗ ಮಾಡಿ ಕೊಡು, ಹಂಚು ಅಂತ. ಭೇದ ದೇವಾನಾಂ ಅಸ್ಮಾಕಂಚ ವಿರೋಧ ಯಥಾ ನೈವ ಭವೇತ್. ಭೇದ ಅಂದರೆ ಏನರ್ಥ? ದೇವತೆಗಳಿಗೂ ನಮಗೂ ವಿರೋಧ ಬರಬಾರ್ದು, ನಮಗೆ ಜಾಸ್ತಿ ಅವರಿಗೆ ಕಡಿಮೆ ಅಂತ ಈ ರೀತಿಯಾಗಿರ್ತಕ್ಕಂತಹ ವಿರೋಧ ಬರಬಾರ್ದು. ಭಗವಂತ ಮಾಡಿದ್ದ ಆಮೇಲೆ ಅದನ್ನೇ ದೇವತೆಗಳಿಗೆ ಮಾತ್ರ ಕೊಡಿಸ್ತಾ ದೈತ್ಯರಿಗೆ ವಾಸನೆಯನ್ನು ತೋರಿಸಲಿಲ್ಲ ಭಗವಂತ. ಆದರೆ ಅವ್ರು ಹೇಳಿದ್ದು ಮಾತ್ರ ವಿರೋಧ ಬಾರದ ಹಾಗೆ
ಅವರು ವಿಭಾಗ ಮಾಡು ಅಂತ ಹೇಳಬೇಕಾದ್ರೆ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಭೇದ ದೇವಾನಾಂ ಅಸ್ಮಾಕಂಚ ವಿರೋಧ ಯಥಾ ನೈವ ಭವೇತ್, ಹೇಗೆ ಬರೋದಿಲ್ವೋ ಆ ರೀತಿಯಲ್ಲಿ ತಥಾ ವಿಭಜಸ್ವ ಇತಿ ಪೂರ್ವೇಣ ಅನ್ವಯ, ಆ ರೀತಿಯಲ್ಲಿ ವಿಭಾಗ ಮಾಡಿ ಇಲ್ಲಿ ಭೇದ ಶಬ್ದ ವಿರೋಧಾರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯನ್ನಿಮಿತ್ತಸ್ಸ ವೈಶಾಪೋ ಯಾದೃಶೋ ದ್ವಿಜಸತ್ತಮ ಕಥಮೇಕಾತ್ಮನಾಂ ಭೇದಃ ಏತತ್ಸರ್ವಂ ವದಸ್ವ ಮೇ. ಹಾಗೆ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳುವಂಥ ಸಂದರ್ಭದಲ್ಲಿ ಪರೀಕ್ಷಿದ್ರಾಜ ಕೇಳ್ತಕ್ಕಂಥದ್ದು ಯನ್ನಿಮಿತ್ತ ಸ ವೈ ಶಾಪ ಯಾದೃಶೋ ದ್ವಿಜಸತ್ತಮ ಕಥಂ ಏಕಾತ್ಮನಾಂ ಭೇದ ಏತತ್ಸರ್ವಂ ವದಸ್ವ ಮೇ ಅಂತ ಪರೀಕ್ಷಿದ್ರಾಜ ಶುಕಾಚಾರ್ಯಲಿ ಕೇಳ್ತಾ ಇದ್ದಾನೆ. ಇದು 11ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು ಭಾಗವತದಲ್ಲಿ. ಯಾದವರಲ್ಲಿ ಪರಸ್ಪರ ಭೇದ ಎಂಬತಕ್ಕಂಥದ್ದು ಉಂಟಾಯಿತು. ಏಕಾತ್ಮನ ಒಂದೇ ಅಭಿಪ್ರಾಯವುಳ್ಳಂತಹ ಯಾದವರಲ್ಲಿ ಕಥಂ ಭೇದ ವಿರೋಧ ಎಂಬತಕ್ಕ ಪರಸ್ಪರ ಹೊಡೆದಾಡ್ಕೊಂಡು ಸಾಯ್ತಾರೋ ಇಂತಹ ವಿರೋಧ ಅಂದರೆ ಭೇದ. ನೋಡಿ, ಇಲ್ಲಿ ವಿರೋಧ ಎಂಬ ಅಂತ ಅರ್ಥದಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಹಾಗೆ ಭೇದ ಶಬ್ದಕ್ಕೆ ಏನರ್ಥ? ವಿರೋಧ ಎಂಬತಕ್ಕಂಥ ಅರ್ಥ ಆಗುತ್ತೆ ಅಂತ ಆ ಸಂದರ್ಭವನ್ನು ಹೇಳ್ತಾ ಇದ್ದಾರೆ. ಯನ್ನಿಮಿತ್ತ ಸವೈ ಶಾಪ. ಪರೀಕ್ಷಿತ್ ರಾಜ ಕೇಳ್ತಾನೆ, ಯಾದವರಿಗೆ ಕಶ್ಯಪಾದಿ ಋಷಿಗಳಿಂದ ಶಾಪ ಬಂತು ಅಂತ ಹೇಳ್ತೀರಾ, ಯನ್ನಿಮಿತ್ತ ಯಾವ ನಿಮಿತ್ತದಿಂದ ಅವರಿಗೆ ಶಾಪ ಬಂತು ಅಂತ ಪ್ರಸಂಗ ಏನು ಅಂದರೆ ಅದೇ ಹೇಳ್ತಾರಲ್ಲ, ಸಾಂಬನಿಗೆ ಸ್ತ್ರೀವೇಷ ಹಾಕಿ ಹೆಣ್ಣೋ ಗಂಡೋ ಹುಟ್ಟೋದು ಅಂತ ಕೇಳ್ತಾರೆ ಅಂತ. ಇದಕ್ಕೆ ನಿಮಿತ್ತ ಇದನ್ನು ಕೇಳ್ತಾನೆ ಅವನು. ಯಾವ ನಿಮಿತ್ತದಿಂದ ಅವರಿಗೆ ಕಶ್ಯಪಾದಿಗಳು ಶಾಪ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಯಾದೃಶಃ ಆ ಶಾಪ ಎಂಥದ್ದು, ಕಾರಣ ಏನು, ಅದು ಎಂಥದ್ದು ಅಷ್ಟೇ ಅಲ್ಲ. ಏಕಾತ್ಮನಾಂ ಭೇದ ಕಥಂ, ಯಾದವರೆಲ್ಲರೂ ಕೂಡ ಅವರು ಒಂದೇ ಅಭಿಪ್ರಾಯ ಉಳ್ಳವರು, ಅವರಲ್ಲಿ ಭೇದ ಅಂದರೆ ವಿರೋಧ ಅಂತಕ್ಕಂಥದ್ದು ಕಥಂ, ಇದನ್ನು ನನಗೆ ಹೇಳ್ರಿ ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಭೇದ ಶಬ್ದ ಇದೆ, ಅದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಆದ್ದರಿಂದ ಯೋನ ಪಶ್ಯತಿ ವೈ ವಿಧಾಮ್ ಎಂಬಲ್ಲಿ ವಿಧಾನದಕ್ಕೆ ವಿರೋಧ ಎಂಬುದಾಗಿ ಅರ್ಥ ಮಾಡಬೇಕು. ದ್ವಿಜಸತ್ತಮ ಎಲೈ ದ್ವಿಜಶ್ರೇಷ್ಠರೇ ಅಂತಂದರೆ ಶುಕಾಚಾರ್ಯರೇ, ಸವೈ ಶಾಪ ಯದುಕುಲಕ್ಕೆ ಬಂದಿರತಕ್ಕಂಥ ಆ ಶಾಪವು ಎನ್ನಿಮಿತ್ತ ಯಾವ ಕಾರಣದಿಂದ ಬಂದಿದೆ, ಶಾಪ ಆ ಶಾಪವು ಯಾದೃಶಃ ಎಂಥ ರೀತಿಯಾದದ್ದು, ಏಕಾತ್ಮನ ಒಂದೇ ಅಭಿಪ್ರಾಯವುಳ್ಳ ಯಾದವರಿಗೆ ಕಥಂ ಹೇಗೆ, ಭೇದ ಬುದ್ಧಿಭೇದವು ವಿರೋಧವು ಉಂಟಾಯಿತು, ಏತತ್ಸರ್ವಂ ಈ ಎಲ್ಲ ವಿಷಯವನ್ನು ಕೂಡ ಮೇ ನನಗೆ ವದಸ್ವ ಹೇಳ್ರಿ ಅಂತ ಪರೀಕ್ಷಿತ್ ರಾಜ ಕೇಳ್ತಾ ಇದ್ದಾನೆ. ದ್ವಿಜೋತ್ತಮ ದ್ವಿಜಶ್ರೇಷ್ಠರಾದಂತಹ ಶುಕಾಚಾರ್ಯರೇ, ಸವೈ ಶಾಪ ಆ ಯಾದವರಿಗೆ ಬಂದಿರತಕ್ಕಂಥ ಶಾಪವು ಎನ್ನಿಮಿತ್ತ ಯಾವ ಕಾರಣದಿಂದ ಬಂದಿದೆ, ಯಾದೃಶಃ ಆ ಶಾಪವು ಎಂತಹ ಶಾಪ, ಏಕಾತ್ಮನ ಒಂದೇ ಅಭಿಪ್ರಾಯವುಳ್ಳಂತಹ ಯಾದವರಿಗೆ ಕಥಂ ಹೇಗೆ, ಭೇದ ವಿರೋಧವು ಬುದ್ಧಿಭೇದವು ಉಂಟಾಯಿತು, ಏತತ್ಸರ್ವಂ ಈ ಎಲ್ಲ ವಿಷಯವನ್ನು ಕೂಡ ಮೇ ನನಗೆ ವದಸ್ವ ಹೇಳಿರಿ. ಯನ್ನಿಮಿತ್ತ ಇತಿ ಏಕಾದಶ ಸ್ಕಂದೆ ಪರೀಕ್ಷಿತ್ ಪ್ರಶ್ನರೂಪ ವಚನಂ. ಯನ್ನಿಮಿತ್ತ ಎಂಬತಕ್ಕಂಥ ಶ್ಲೋಕ ಇದೆಯಲ್ಲ, ಇದು 11ನೇ ಸ್ಕಂದದಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಕ್ಕಂಥ ಮಾತು. ಪರೀಕ್ಷಿತ್ ಪ್ರಶ್ನರೂಪ ವಚನ, ಪ್ರಶ್ನೆ ಮಾಡುವಂಥ ಮಾತು. ಏಕಾತ್ಮನಾಂ ಅದಕ್ಕರ್ಥ ಏಕಬುದ್ಧೀನಾಂ ಅಂತರ್ಥ. ಯಾದವಾನಾಂ ಒಂದೇ ಅಭಿಪ್ರಾಯವುಳ್ಳ ಬುದ್ಧಿ ಐಕ್ಯವುಳ್ಳಂಥ ಐಕಮತ್ಯವುಳ್ಳಂಥ ಯಾದವರಿಗೆ ಭೇದ ಅನ್ಯೋನ್ಯ ಯುದ್ಧ ಹೇತು ವಿರೋಧ, ಪರಸ್ಪರ ಹೊಡೆದಾಡ್ಕೊಳ್ಬೇಕು, ಅವರಿಗೆ ಇವ್ರು ಹೊಡೆಯೋದು ಇವರಿಗೆ ಅವ್ರು ಹೊಡೆಯೋದು, ಇಂತಹ ಒಬ್ಬರಿಗೆ ಒಬ್ಬರು ಹೊಡೆದುಕೊಳ್ಳುವಂಥ ಯುದ್ಧ ಮಾಡ್ತಕ್ಕಂಥ ವಿರೋಧ ಕಥಮಾಸೀತ್ ಏತದ್ವದಸ್ವ ಇತಿ ಶುಕಂ ಪ್ರತಿ ಪ್ರಾರ್ಥನಂ. ಶುಕಾಚಾರ್ಯರನ್ನು ಪರೀಕ್ಷಿತ್ ರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ಭೇದ ಶಬ್ದ ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯತ್ ಅಂದರೆ ಯಸ್ಮಾತ್, ಯನ್ನಿಮಿತ್ತ ಎಂಬಲ್ಲಿ ಯತ್ ಯಸ್ಮಾತ್ ಅಂತ. ಇತ್ಯಸ್ಮಿನ್ನೇವ ಯದ್ಗ್ರಂಥೆ ತತ್ರ ತತ್ರ ಪ್ರಯುಜ್ಯತೆ ವಿರೋಧೇ ಭೇದ ಶಬ್ದೋಯಂ
ಸಾಮಾದೌ ಲೌಕಿಕೈರಪಿ ಅಥೋಯಂ ಮುಖ್ಯ ಏವಾರ್ಥೋ. ಈ ಗ್ರಂಥದಲ್ಲಿ ಏನೇ ತತ್ರ ತತ್ರ ಅಲ್ಲಲ್ಲಿ ಭೇದ ಶಬ್ದವನ್ನು ವಿರೋಧ ಎಂಬತಕ್ಕಂಥ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥ ಇದು ಲಕ್ಷಣಯ ಮಾಡಿದ್ದಲ್ಲ, ಇದು ಪ್ರಸಿದ್ಧವಾದ ಅರ್ಥ. ಹಾಗೆ ಸಾಮಾದೌ ಲೌಕಿಕೈರಪಿ, ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥದ್ದನ್ನು ಸಾಮಾದಾನ ಭೇದ ದಂಡ ಎಂಬುದಾಗಿ ಈ ಉಪಾಯಗಳನ್ನು ಹೇಳಬೇಕಾದರೆ ಲೌಕಿಕ ವ್ಯಕ್ತಿಗಳು ಕೂಡ ವಿರೋಧ ಎಂಬ ಅರ್ಥದಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಲೌಕಿಕೈರಪಿ ಸಾಮಾದೌ ಭೇದ ಶಬ್ದ ವಿರೋಧೇ ಪ್ರಯುಜ್ಯತೆ. ಲೌಕಿಕರು ಕೂಡ ಭೇದ ಶಬ್ದವನ್ನು ವಿರೋಧ ಎಂಬ ಅರ್ಥದಲ್ಲಿ ಸಾಮಾದಾನ ಭೇದ ದಂಡ ಇದನ್ನು ಹೇಳಬೇಕಾದ್ರೆ ಭೇದ ಶಬ್ದವನ್ನು ಹೇಳ್ತಾರೆ. ಅಲ್ಲಿ ಭೇದ ಅಂದರೆ ವಿರೋಧ ಅಂತ ಅವರು ಪ್ರಯೋಗ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಅತಃ ಅಯಂ ಮುಖ್ಯ ಏವ ಅರ್ಥ. ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥದ್ದು ಮುಖ್ಯಾರ್ಥವೇ ಆಗಿದೆ. ಮುಖ್ಯಾರ್ಥ ಹೇಳಿದ್ರೆ ಲಕ್ಷಣ ಇದೆಯಾ? ಇಲ್ಲವೇ ಇಲ್ಲ. ಮುಖ್ಯೇ ಸತಿ ನ ಲಕ್ಷಣ. ಮುಖ್ಯಾರ್ಥ ಹೇಳಿದಾಗ ಅದು ಲಕ್ಷಣ ಅಂತ ಇಲ್ಲವೇ ಇಲ್ಲ. ಬ್ರಹ್ಮಶಬ್ದ ಇದೆ. ಬ್ರಹ್ಮಶಬ್ದಕ್ಕೆ ಭಗವಂತ ಗುಣಪೂರ್ಣ ಅಂತ ಅರ್ಥ ಮಾಡ್ತೇವೆ ಅಂತಂದರೆ ಅವಾಗ ಲಕ್ಷಣ ಅಲ್ಲ. ಬ್ರಹ್ಮಶಬ್ದಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಅಂತ ಹೇಳ್ತೇವೆ ಅಂತಂದರೆ ಆವಾಗ ಅದು ಸಾಂಕೇತಿಕವಾದದ್ದು ಅಂತ ಹೇಳಬೇಕಾಗುತ್ತೆ. ಗುಣಪೂರ್ಣ ಅಂತ ಮುಖ್ಯಾರ್ಥವನ್ನೇ ಭಗವಂತನಲ್ಲಿ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಲಕ್ಷಣ ಅನ್ನವೇ ಅಲ್ಲ. ಇತರ ವ್ಯಕ್ತಿಯನ್ನು ಹೇಳ್ತೇವೆ ಅಂತಂದರೆ ಆವಾಗ ಅಥವಾ ಬ್ರಹ್ಮ ಅಂತ ಹೇಳ್ತೇವೆ. ಬ್ರಹ್ಮ ಅಂತ ವೇದಕ್ಕೆ ಹೆಸರು. ಯಾಕೆ ಬ್ರಹ್ಮ? ವೇದ ಗುಣಪೂರ್ಣನಾದ ಪರಮಾತ್ಮನನ್ನು ತಿಳಿಸ್ಕೊಡ್ತಾ ಇದೆ. ಅಂದರೆ ಗುಣಪೂರ್ಣನ ಪ್ರತಿಪತ್ತಿಗೆ ಕಾರಣವಾದ್ದರಿಂದ ವೇದವು ಕೂಡ ಬ್ರಹ್ಮ. ಇಲ್ಲಿ ಲಕ್ಷಣ ಮಾಡಬೇಕಾಗುತ್ತೆ. ಹೀಗೆ ಇತಿ ಈ ರೀತಿಯಾಗಿ ಯತ್ ಯಾವ ಕಾರಣದಿಂದ ಅಸ್ಮಿನ್ನೇವ ಗ್ರಂಥೆ, ಈ ಗ್ರಂಥದಲ್ಲಿಯೇ ತತ್ರ ತತ್ರ ಅಂತ ಅಲ್ಲಿ ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್ ಎಂಬತಕ್ಕಂಥ ಕಡೆಯಲ್ಲಿಯೂ, ಹಾಗೇ ಕಥಂ ಏಕಾತ್ಮನಾಂ ಭೇದ ಎಂಬತಕ್ಕಂತಹ ಏಕಾದಶ ಸ್ಕಂದ ಭಾಗವತ ವಾಕ್ಯದಲ್ಲಿಯೂ ಕೂಡ ವಿರೋಧ ಎಂಬುವ ಅರ್ಥದಲ್ಲಿ ಅಯಂ ಈ ಯಾವ ಭೇದ ಶಬ್ದವು ಪ್ರಯುಜ್ಯತೆ ಪ್ರಯೋಗಿಸಲ್ಪಟ್ಟಿದೆಯೋ, ಲೌಕಿಕೈರಪಿ ಸಾಮಾನ್ಯ ಜೀವರಿಂದಲೂ ಕೂಡ ಸಾಮಾದವು ಸಾಮದಾನ ಭೇದ ದಂಡ ಈ ಸಾಮಾದಿ ಉಪಾಯಗಳಲ್ಲಿ ಭೇದ ಶಬ್ದ ಪ್ರಯುಜ್ಯತೆ, ಭೇದ ಶಬ್ದವನ್ನು ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೋ ಅತಃ ಆ ಕಾರಣದಿಂದ ಅಯಂ ಅರ್ಥ, ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂಥ ಅರ್ಥವು ಮುಖ್ಯಾರ್ಥವೇ ಆಗಿದೆ. ಮುಖ್ಯೇ ಸತಿ ಮುಖ್ಯಾರ್ಥವನ್ನು ಹೇಳ್ತೇವೆ ಅಂತಂದರೆ ಲಕ್ಷಣ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಗಂಗಾಯಾಮ್ ಮೀನಃ ಅಂತ ಹೇಳಿದೆ, ಅಲ್ಲಿ ಲಕ್ಷಣ ಇದೆಯಾ? ಇಲ್ಲ. ಗಂಗಾ ಅಂದರೆ ಪ್ರವಾಹದಲ್ಲೇ ಮೀನಿರೋದು. ಗಂಗಾಯಾಮ್ ಮೀನಃ ಅಂತಂದಾಗ ಗಂಗಾ ಶಬ್ದಕ್ಕೆ ಅಲ್ಲಿ ಮುಖ್ಯಾರ್ಥ ಹೇಳಲಿಕ್ಕೆ ಬರುತ್ತೆ, ಲಕ್ಷಣ ಇಲ್ಲ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಅಲ್ಲಿ ಗುಡಿಸಲಿರ್ಲಿಕ್ಕೆ ಸಾಧ್ಯ ಇಲ್ಲ, ಗಂಗಾ ಶಬ್ದಕ್ಕೆ ಲಕ್ಷಣ ಮಾಡಬೇಕು. ಗಂಗಾಯಾಮ್ ಮೀನಃ ಅಂತ ಹೇಳಿದಾಗ ಮುಖ್ಯಾರ್ಥವೇ ಹೇಳಲಿಕ್ಕೆ ಬರುತ್ತೆ, ಲಕ್ಷಣ ಇಲ್ಲ. ಹಾಗಿಲ್ಲೂ ಕೂಡ ಭೇದ ಶಬ್ದಕ್ಕೆ ವಿರೋಧ ಎಂಬತಕ್ಕಂತಹ ಮುಖ್ಯಾರ್ಥವೇ ಹೇಳಲಿಕ್ಕೆ ಬರ್ತಾ ಇದೆ, ಅಲ್ಲಿ ಲಕ್ಷಣ ಇಲ್ಲ. ಮುಖ್ಯಾರ್ಥಭಾದೆ ಲಕ್ಷಣ ಅಂತಿರೋದು, ಮುಖ್ಯಾರ್ಥಭಾದೆ ಇಲ್ಲ, ಲಕ್ಷಣ ಇಲ್ಲ. ಇತಿ ಹಿಂದೆ ಹೇಳಿದ ರೀತಿಯಲ್ಲಿ ಯತಿ ಯಾವ ಕಾರಣದಿಂದ ಅಸ್ಮಿನ್ನೇವ ಗ್ರಂಥೆ ಈ ಗ್ರಂಥದಲ್ಲೇ 8ನೇ ಸ್ಕಂದ 11ನೇ ಸ್ಕಂದಗಳಲ್ಲಿ ತತ್ರ ಈ ಸ್ಕಂದಗಳಲ್ಲಿ ವಿರೋಧ ಎಂಬುವ ಅರ್ಥದಲ್ಲಿ ಅಯಂ ಈ ಯಾವ ಭೇದ ಶಬ್ದ ಭೇದ ಎಂಬತಕ್ಕಂಥ ಶಬ್ದವು ಪ್ರಯೋಗಿಸಲ್ಪಟ್ಟಿದೆಯೋ, ಹಾಗೆ ಲೌಕಿಕೈರಪಿ ಸಾಮಾನ್ಯ ಜನರಿಂದಲೂ ಕೂಡ ಸಾಮಾದಾನ ಭೇದ ದಂಡ ಎಂಬತಕ್ಕಂಥ ಈ ಉಪಾಯಗಳಲ್ಲಿ ಒಂದಾದ ಭೇದ ಎಂಬತಕ್ಕಂತಹ ಉಪಾಯವನ್ನು ಹೇಳ್ತಕ್ಕಂಥ ಭೇದ ಶಬ್ದಕ್ಕೆ ವಿರೋಧೇ ಪ್ರಯುಜ್ಯತೆ ವಿರೋಧ ಎಂಬತಕ್ಕಂಥ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೋ ಅತಃ ಆದ್ದರಿಂದ ಅಯಂ ಈ ಭೇದ ಶಬ್ದವು ವಿರೋಧ ಎಂಬತಕ್ಕಂಥ ಅರ್ಥದಲ್ಲಿ ಮುಖ್ಯ ಏವ ಅರ್ಥ. ವಿರೋಧ ಎಂಬತಕ್ಕಂಥದ್ದು ಭೇದ ಶಬ್ದಕ್ಕೆ ಮುಖ್ಯಾರ್ಥವೇ ಆಗಿದೆ. ಮುಖ್ಯೇ ಸತಿ ಮುಖ್ಯವಾದ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ ಅಂತಂದರೆ ಲಕ್ಷಣ, ಅಲ್ಲಿ ಲಕ್ಷಣ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಇತ್ಯಸ್ಮಿನ್ ಗ್ರಂಥೆ ಅಯಂ ಭೇದ ಶಬ್ದ ವಿರೋಧೇ ಪ್ರಯುಜ್ಯತೆ ಇತಿ ಅಸ್ಮಿನ್ ಗ್ರಂಥೆ. ಈ ರೀತಿಯಾಗಿ ನೈವ ಭೇದೋ ಯಥಾ ಭವೇತ್ ಎಂಬಲ್ಲಿ ಕಥಂ ಏಕಾತ್ಮನಾಂ ಭೇದ ಎಂಬತಕ್ಕಂತಹ ಕಡೆಯಲ್ಲಿ ಭೇದ ಶಬ್ದವನ್ನು ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ.
ಸಾಮಾದವು ಸಾಮಾದಾನ ಭೇದ ದಂಡಾಖ್ಯ ನೀತಿ ಚತುಷ್ಟಯೇ. ಇದು ರಾಜನೀತಿಯನ್ನು ಹೇಳ್ತಕ್ಕಂಥ ಸಂದರ್ಭ. ಅಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಲೌಕಿಕೈರಪಿ ಸಾಮಾನ್ಯ ವ್ಯಕ್ತಿಗಳಿಂದಲೂ ಕೂಡ ಭೇದ ಶಬ್ದ ವಿರೋಧೆ ಪ್ರಯುಜ್ಯತೆ. ಭೇದ ಶಬ್ದವನ್ನು ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅತಃ ವೈದಿಕ ಲೌಕಿಕ ಬಹುಪ್ರಯೋಗ ಬಲಾತ್. ಲೌಕಿಕ ಪ್ರಯೋಗ ಇದೆ, ವೈದಿಕ ಪ್ರಯೋಗವೂ ಇದೆ. ಎರಡೂ ಪ್ರಯೋಗ ಅನೇಕ ಪ್ರಯೋಗ ಇರೋದರಿಂದ ಅಯಂ ವಿರೋಧ ಅರ್ಥ ಭೇದ ಶಬ್ದಾರ್ಥ. ಈ ವಿರೋಧ ಎಂಬತಕ್ಕಂಥ ಅರ್ಥ ಭೇದ ಶಬ್ದದ ಅರ್ಥ, ಅದು ಮುಖ್ಯವೇ ಆಗಿದೆ. ಉಪಲಕ್ಷಣಂಚ ಏತತ್, ಇದು ಅಷ್ಟೇ ಅಲ್ಲ, ಇದು ಉಪಲಕ್ಷಣ. ಮತ್ತು ಬೇರೆ ಏನು ಇಟ್ಕೊಳ್ಳಿ, ಏನು ಬಹುಶಃ ವಿರೋಧ ಏವ ಭೇದ ಶಬ್ದಂ ಪ್ರಯುಂಜಾನಸ್ಯ ವ್ಯಾಸಸ್ಯ ಅತ್ರಾಪಿ ಸಯೇವ ಅಭಿಮತಃ ಇತಿ ದ್ರಷ್ಟವ್ಯಂ. ಅನೇಕ ಕಡೆಯಲ್ಲಿ ಭೇದ ಶಬ್ದವನ್ನು ಪ್ರಯೋಗ ಮಾಡತಕ್ಕಂತಹ ವೇದವ್ಯಾಸದೇವರು ವಿರೋಧ ಎಂಬ ಅರ್ಥದಲ್ಲೇ ಪ್ರಯೋಗ ಮಾಡಿದ್ದಾರೆ. ಕೆಲವು ಕಡೆಯಲ್ಲಿ ಬೇರೆ ಅರ್ಥದಲ್ಲೂ ಪ್ರಯೋಗ ಮಾಡಿದ್ದಾರೆ, ಇಲ್ಲವೇ ಇಲ್ಲ ಅಂತಲ್ಲ. ಬಹುಶಃ ಅನೇಕ ಕಡೆಯಲ್ಲಿ ಭೇದ ಶಬ್ದವನ್ನು ವಿರೋಧ ಎಂಬತಕ್ಕಂಥ ಅರ್ಥದಲ್ಲಿಯೇ ವೇದವ್ಯಾಸದೇವರು ಪ್ರಯೋಗ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಯೋನ ಪಶ್ಯತಿ ವೈ ಬಿದಾಮ್ ಎಂಬಲ್ಲಿ ಭೇದ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹಾಗಾದರೆ ಅನೇಕ ಕಡೆಯಲ್ಲಿ ಭೇದ ಶಬ್ದವನ್ನು ವಿರೋಧ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿರೋದ್ರಿಂದ ಇಲ್ಲಿಯೂ ಕೂಡ ವೇದವ್ಯಾಸದೇವರ ಅಭಿಪ್ರಾಯದಂತೆ ಭೇದ ಶಬ್ದಕ್ಕೆ ವಿರೋಧ ಅಂತಲೇ ಅರ್ಥ ಆಗಬೇಕು. ವ್ಯಾಸಸ್ಯ ಅತ್ರಾಪಿ ಸಯೇವ ಅಭಿಮತಃ, ವಿರೋಧ ಎಂಬತಕ್ಕಂಥ ಅರ್ಥವೇ ಅಭಿಮತವಾಗಿದೆ ಇತಿ ದ್ರಷ್ಟವ್ಯಂ, ಇದನ್ನು ತಿಳ್ಕೊಳ್ಬೇಕು. 10 ನಿಮಿಷ ಬಿಟ್ಟು ಭಾಗವತದಲ್ಲಿ ಬ್ರಹ್ಮದೇವರಿಗೆ ಭಗವಂತನೇ ಹೇಳ್ತಾನೆ. ಭಾಗವತದಲ್ಲಿ ಶ್ಯಾಮಾವಧಾತ ಶತಪತ್ರ ನೇತ್ರಾಹ ಇತ್ಯಾದಿ ವಾಕ್ಯಗಳಿಂದ ಬ್ರಹ್ಮದೇವರಿಗೆ ಮೋಕ್ಷ ಎಂಥದ್ದು ಅಂತ ಭಗವಂತ ಹೇಳಿ ವರ್ಣನೆ ಮಾಡ್ತಾನೆ. 2ನೇ ಸ್ಕಂದದಲ್ಲಿ. ವೇದಗ ಏನು ವೈಕುಂಠದ ಬಗ್ಗೆ ಇದೆ, ಉಪನಿಷತ್ತುಗಳು ಅಂದರೆ ವಿಸ್ತಾರವಾಗಿಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡಿ ಯಾರು ಅಚ್ಯುತನ್ನು ಹಾಕಿದ್ರು ಬೆಳಿಗ್ಗೆ ಮೆಸೇಜ್. ಅದೇ ಅವ್ರು ಬೆಂಗಳೂರು ಹೋಗಿದ್ದಾರಂತೆ. ಹೇಳಿದ